ತರ್ಕದಿಂದ ಬರುವುದೇ ಇಲ್ಲ. ಈಗ ಅಲ್ಲಿ ಬೆಂಕಿ ಇದೆ, ಕೆಳಗಡೆ ಕಾಣುವುದಿಲ್ಲ, ಆದರೆ ಬೆಂಕಿ ಇದೆ ಅಂತ ಅನುಮಾನ ಮಾಡ್ತಾರೆ, ತರ್ಕ ಮಾಡ್ತಾರೆ. ಹೇಗೆ? ಬೇಗ ಹೊಗೆ ಕಂಡದ್ದರಿಂದ. ಹೊಗೆ ಕಾಣದೇ ಇದ್ದರೆ ಹೇಗೆ ಹೇಳಲಿಕ್ಕಾಗತ್ತೆ? ಹೊಗೆ ಕಂಡ್ರೆ ಬೆಂಕಿ ಇದೆ ಅನ್ನೋದನ್ನು 10 ಕಡೆ ನೋಡಿದ್ದೇನೆ, ಬೆಂಕಿ ಇಲ್ಲೇ ಹೊಗೆ ಬರುವುದು ನೋಡಿದ್ದೇನೆ, ಆದ್ದರಿಂದ ಹೊಗೆ ಕಾಣ್ತದೆ, ಹಾಗಾದ್ರೆ ಕೆಳಗಡೆ ಬೆಂಕಿ ಇರಬೇಕು. ಹಾಗಾದರೆ ನಾನು ಬೆಂಕಿಯನ್ನು ಹೊಗೆಯನ್ನು ನೋಡದೇ ಇದ್ದವನಿಗೆ ಈ ಲಾಜಿಕ್ ಅರ್ಥ ಆಗುತ್ತೇನು? ಒಬ್ಬ ಮನುಷ್ಯ ಹೊಗೆಯನ್ನು ನೋಡಿಲ್ಲ, ಬೆಂಕಿಯನ್ನು ನೋಡಿಲ್ಲ ಅಂತ ಇಟ್ಕೊಳ್ಳಿ. ಅವನಿಗೆ ಅದು ಮೇಲಿಂದ ಹೊಗೆ ಬರ್ತಾ ಇದೆ, ಅದನ್ನು ಕೆಳಗಡೆ ಬೆಂಕಿ, ಅದೇನು ಹೊಗೆ ಬಂದರೆ ಬೆಂಕಿ ಆಗಿರಬೇಕು ಅಂತಾನೆ. ಅವನಿಗೆ ಅರ್ಥವೇ ಆಗುವುದಿಲ್ಲ. ಏನು ಮಾಡಿದರು? ಅರ್ಥ ಆಗಬೇಕಾಗಿದ್ದರೆ ಮೊದಲು ನೀವು ಬೆಂಕಿಯನ್ನು ಹೊಗೆಯನ್ನು ಕಂಡಿರಬೇಕು. ಆದರೆ ಕಂಡದ್ದನ್ನೇ ಮತ್ತೆ ಲಾಜಿಕ್ಕಿನಲ್ಲಿ ಪ್ರೂವ್ ಮಾಡೋದು, ಕಾಣದೇ ಇದ್ದದ್ದನ್ನು ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ಭಗವಂತನ ಬಗ್ಗೆ ಏನು ಲಾಜಿಕ್ ಮಾಡೋರು ನೀವು? ಭಗವಂತನ ಬಗ್ಗೆ ಕಾಣದೆ ಲಾಜಿಕ್ ಮಾಡೋದು ಹೇಗೆ? ನಮ್ಮ ಲಾಜಿಕ್ ಎಲ್ಲ ನಮ್ಮದೇ ಲಾಜಿಕ್. ನಾವು ಹೇಗೋ ಹಾಗೆ ದೇವರು. ಅದೇ ಹೇಳಿದಲ್ಲ, ನಮಗೆ ಆನಂದ ಇದೆ, ದುಃಖವಿದೆ, ಅದರಿಂದ ದೇವರಿಗೂ ಆನಂದ ಇದ್ದರೆ ದುಃಖವೂ ಇರಬೇಕಾದ್ರೆ, ಅದರಿಂದ ದುಃಖ ಇಲ್ಲ ಆದರೆ ಆನಂದವೂ ಇಲ್ಲ. ಇದು ಲಾಜಿಕ್. ನಮ್ಮ ಲಾಜಿಕ್ಗಳೆಲ್ಲ ನಮ್ಮ ಅಜ್ಞಾನದ ಕ್ರಿಯೇಷನ್ಸ್. ಇಟ್ ಈಸ್ ದ ಕ್ರಿಯೇಷನ್ ಆಫ್ ಅವರ್ ಇಗ್ನೊರೆಂಟ್ ಮೈಂಡ್. ನಮ್ಮ ತಿಳುಗೇಡಿಯಾದ ಬುದ್ಧಿ ಸೃಷ್ಟಿ ಮಾಡತಕ್ಕ ಲಾಜಿಕ್ಕು ವಿಶ್ವದ ಸತ್ಯವನ್ನು ಪ್ರೂವ್ ಮಾಡಲಾರದು. ಅದಕ್ಕೋಸ್ಕರವೇ ಸತ್ಯ ಅನ್ನುವುದು ಯಾವಾಗಲೂ ಲಾಜಿಕ್ಕಿನಿಂದ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತು ಸತ್ಯ ಅನ್ನೋದು ಒಳಗಿನಿಂದ ಸ್ಫುರಣ ಆಗಬೇಕು, ಒಳಗಿನಿಂದ ಬರಬೇಕು, ಹೊರಗಿನಿಂದ ಅಲ್ಲ. ಒಳಗಿನಿಂದ ಸತ್ಯದ ಸ್ಫುರಣ ಆದ ಮೇಲೆ ಅದಕ್ಕೆ ಲಾಜಿಕ್ ಅಪ್ಲೈ ಮಾಡೋದು. ಪ್ರೂವ್ ಆದ ಸತ್ಯಕ್ಕೆ ಲಾಜಿಕ್ಕನ್ನು ಅಪ್ಲೈ ಮಾಡುವುದು ಹೊರತು ಲಾಜಿಕ್ಕಿನಿಂದ ಸತ್ಯವನ್ನು ಪ್ರೂವ್ ಮಾಡುವುದು ಸಾಧ್ಯ ಇಲ್ಲ, ಯಾವತ್ತೂ ಸಾಧ್ಯ ಇಲ್ಲ. ಇದು ಬರೀ ಭಗವಂತನ ವಿಷಯ ಅಂತಲ್ಲ, ಯಾವ ಸತ್ಯವೂ ಕೂಡ ಲಾಜಿಕ್ಕಿನಿಂದ ಪ್ರೂವ್ ಆಗಲಿಲ್ಲ. ಅದು ಪ್ರೂವ್ ಆಗುವುದು ಸ್ಫುರಣದಿಂದ. ಜಗತ್ತಿನ ಮೂಲಭೂತ ಸತ್ಯಗಳೆಲ್ಲವೂ ಸ್ಫುರಣದಿಂದ ಪ್ರೂವ್ ಆಗುತ್ತೆ, ಮತ್ತೆ ಅದಕ್ಕೆ ಲಾಜಿಕ್ಕನ್ನು ಅಪ್ಲೈ ಮಾಡ್ತೇವೆ. ಇವನ್ ಗ್ರಾವಿಟೇಷನ್, ಭೂಮಿಯಲ್ಲಿ ಆಕರ್ಷಣ ಶಕ್ತಿ ಇದೆ ಎನ್ನುವುದನ್ನು ಲಾಜಿಕ್ಕು ಪ್ರೂವ್ ಮಾಡಿದ್ದಲ್ಲ, ಸ್ಫುರಣ. ಅದು ನ್ಯೂಟನ್ನನಿಗೆ ಆದ ಸ್ಫುರಣ. ಆ ಸ್ಫುರಣವನ್ನು ಮತ್ತೆ ಅವನು ತರ್ಕಬದ್ಧವಾಗಿ ಮಂಡಿಸಿದ. ಮೊದಲು ಸ್ಫುರಣವಾಯಿತು ಅವನಿಗೆ ಗ್ರಾವಿಟೇಷನ್. ಪ್ರತಿಯೊಂದು ಸಂಗತಿಯು ಒಳಗಿನಿಂದ ಸತ್ಯದ ಅಂತಃಸ್ಫುರಣ ಮಾತ್ರವೇ ಸತ್ಯಕ್ಕೆ ಸಾಕ್ಷಿ. ಇಂಟ್ಯೂಷನ್ ಅನ್ನೋದು ಸತ್ಯವನ್ನು ಗ್ರಹಣ ಮಾಡುತ್ತೆ ಹೊರತು ಇಂಟೆಲೆಕ್ಟು ಸತ್ಯವನ್ನು ಗ್ರಹಣ ಮಾಡುವುದಿಲ್ಲ. ಆದ್ದರಿಂದ ಅತರ್ಕ್ಯಂ, ಯಾಕೆ? ಅಣೀಯಾನ್ಹಿ ಅತರ್ಕ್ಯಂ ಅಣುಪ್ರಮಾಣಾತ್. ಭಗವಂತನನ್ನು ನೀನು ಹೇಗೆ ಊಹಿಸಬಲ್ಲೆ? ನೀನು ಬಹಳ ಅಂದರೆ ಜಗತ್ತಿನ ಪರಮಾಣುವಿನ ತನಕ ಸಂಶೋಧನೆ ಹೋಗಿದೆ. ಪರಮಾಣುವಿನ ಒಳಗಿರತಕ್ಕಂಥ ಸಬ್ ಆಟಮ್ಸ್ಗಳ ಬಗ್ಗೆ ನಿನ್ನ ಸಂಶೋಧನೆ ಹೋಗಿದೆ. ಇದು ಯಾವುದು ನೀನು ಅತ್ಯಂತ ಅಣುವಾದಂಥ ಪಾರ್ಟಿಕಲ್ ಅಂತ ಹೇಳ್ತೀಯೋ, ಅದಕ್ಕಿಂತ ಅಣುವಾದದ್ದನ್ನು ತಿಳಿಯುವುದು ಸಾಧ್ಯ ಇಲ್ಲ ಅಂತ ಹೇಳ್ತೀಯೋ, ಅದಕ್ಕಿಂತಲೂ ಅಣುಯಣಿಯಾನ, ಅದಕ್ಕಿಂತ ಸೂಕ್ಷ್ಮವಾದ, ಅದರ ಒಳಗೂ ಇರತಕ್ಕಂಥದ್ದು. ಶಾಸ್ತ್ರಕಾರರ ಪ್ರಕಾರವೇ ಜಗತ್ತಿನಲ್ಲಿರುವ ಅತ್ಯಂತ ಸೂಕ್ಷ್ಮವಾದಂಥ ವಸ್ತು ಅಂತಂದರೆ ಜೀವ. ಅದು ಅಣುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ್ದು. ಅದಕ್ಕಿಂತ ಸೂಕ್ಷ್ಮವಾದ ಅಣು ಇನ್ನೊಂದು ಪಾರ್ಟಿಕಲ್ ಇಲ್ಲ. ಜೀವ ಅತ್ಯಂತ ಸೂಕ್ಷ್ಮವಾದ್ದು. ಅಂದರೆ ಸಾಮಾನ್ಯ ಒಂದು ತ್ರಣುಕ, ಕುದುರೆ ಬಾಲ, ಅದು ಶ್ವೇತಾಶ್ವತರ ಉಪನಿಷತ್ನಲ್ಲಿದೆ, ಮತ್ತು ಹರಿಕಥಾಮೃತಸಾರದಲ್ಲೂ ಹೇಳಿದ್ದಾರೆ ಅದನ್ನು. ಕುದುರೆ ಬಾಲದ ಅತ್ಯಂತ ನವುರಾದ ಒಂದು ಕೂದಲು ತೆಗೆದು ಅದರ ತುದಿ ಅದು ಎಷ್ಟು ಸೂಕ್ಷ್ಮವಾಗಿ ಅದನ್ನು ತುಂಡು ಮಾಡಿದರೆ ಒಂದು ಸಣ್ಣ ಪಾಯಿಂಟ್ ಆಗ್ತದೆ. ಅದು ಅಂದರೆ ತ್ರಣುಕದ ಹಾಗೆ ಒಂದು ರೇಣು. ಅದನ್ನು 10,000 ತುಂಡು ಮಾಡಿದರೆ ಎಷ್ಟು ಸಣ್ಣ ಪಾರ್ಟಿಕಲ್ ಆಗುತ್ತೋ ದ್ಯಾಟ್ ಈಸ್ ದ ಶೇಪ್ ಆಫ್ ಜೀವ. ಅಂದರೆ ಅದಕ್ಕಿಂತ ಸಣ್ಣ ವಸ್ತು ಇನ್ನೊಂದಿಲ್ಲ. ಅದರ ಒಳಗೂ ಅದಕ್ಕಿಂತ ಅಣುವರ್ಣೀಯನ್ನಾಗಿ ತುಂಬಿರುವವನನ್ನು ನಿನ್ನ ಲಾಜಿಕ್ ಏನು ಮಾಡುತ್ತೆ? ಲಾಜಿಕ್ ಈಸ್ ಎ ಮೆಂಟಲ್ ಪ್ರೊಡಕ್ಷನ್ ಆ್ಯಂಡ್ ಮೈಂಡ್ ಕೆನಾಟ್ ಕನ್ಸೀವ್ ಇಟ್. ಮನಸ್ಸು ಯಾವುದನ್ನು ಗ್ರಹಣ ಮಾಡಲಾರ್ದೋ ಅದನ್ನು ಮಾನಸಿಕವಾದ ತರ್ಕದಿಂದ ಪ್ರೂವ್ ಮಾಡೋದು ಹೇಗೆ? ಅಣೀಯಾನ್ಹಿ ಅನುಪ್ರಣೀಯಾತ್ ಅತರ್ಕ್ಯಂ. ಆದ್ದರಿಂದ ಅದೆಲ್ಲ ಉಪಯೋಗ ಇಲ್ಲ. ನೈಷಾ ತರ್ಕೇಣ ಮತಿರಾಪನೇಯ ಏಷಾ ಮತಿ. ಭಗವದ್ವಿಷಯಕವಾದ ಪ್ರಜ್ಞೆಯನ್ನು ಸುಮ್ಮನೆ ನಿನ್ನ ಬುದ್ಧಿಬಲದಿಂದ ಲಾಜಿಕ್ ಮಾಡಿ ತಲೆ ಕೆಡಿಸಿಕೊಂಡು ಬದುಕನ್ನು ಹಾಳು ಮಾಡಿಕೋಬೇಡ. ತರ್ಕೇಣ ಮತಿ, ಲಾಜಿಕ್ಕಿನಿಂದ. ಈ ಮತಿ ಭಗವದ್ವಿಷಯಕವಾದ ಅರಿವು ಬರಿಯ ಲಾಜಿಕ್ಕಿನಿಂದ ನ ಆಪನೇಯ. ಆಪನೇಯ ಅಂದರೆ ಆನೆಯ ಅಪನೇಯ, ಅಂಥ ಜ್ಞಾನ. ತರ್ಕದಿಂದ ಭಗವಂತ ಇದ್ದಾನೆ ಅಂತ ನೀವು ತಿಳ್ಕೊಳ್ಳಿಕ್ಕೂ ಬರುವುದಿಲ್ಲ, ತರ್ಕದಿಂದ ಭಗವಂತ ಇಲ್ಲ ಅಂತ ಪ್ರೂವ್ ಮಾಡಲಿಕ್ಕೂ ಬರುವುದಿಲ್ಲ. ಅದರಿಂದ ದೇವರಿದ್ದಾನೆ ಅಂತ ಪ್ರೂವ್ ಮಾಡಿರಿ ಅಂತ ಯಾರಾದರೂ ಹೇಳ್ಬೋದು. ನಾಸ್ತಿಕರು ಬಂದು ಇವ್ರು ಏನು ಹೇಳೋದು ಗೊತ್ತುಂಟ? ನಾವು ಪ್ರೂವ್ ಮಾಡೋದಿಲ್ಲಪ್ಪ, ನೀನು ದೇವರಿಲ್ಲ ಅಂತ ಪ್ರೂವ್ ಮಾಡು ಮೊದಲು, ಆಮೇಲೆ ನೋಡೋಣ. ಇಲ್ಲ ಅಂತ ಹೇಗೆ ಪ್ರೂವ್ ಮಾಡೋದು? ಇಲ್ಲ ಯಾಕೆಂದರೆ ನನಗೆ ಕಾಣುವುದಿಲ್ಲ, ಆದ್ದರಿಂದ ಲಾಜಿಕ್ ಅದು. ದೇವರಿಲ್ಲ ಯಾಕೆ ನನಗೆ ಗೊತ್ತಿಲ್ಲ, ಆದ್ದರಿಂದ ಲಾಜಿಕ್ ಅದು. ಏನು ಲಾಜಿಕ್? ಇಲ್ಲ ಅನ್ನೋದಕ್ಕೆ ಏನು ಲಾಜಿಕ್ ಇದೆ? ಲಾಜಿಕ್ ಏನೂ ಇಲ್ಲ.
ದೇವರು ಇದ್ದಾನೆ ಅನ್ನೋದಕ್ಕೆ ನನಗೆ ಏನೂ ಲಾಜಿಕ್ ಇಲ್ಲ ಆದ್ದರಿಂದ ದೇವರಿಲ್ಲ ಅಂದರು. ದೇವರು ಇಲ್ಲ ಅನ್ನೋದಕ್ಕೆ ಏನೂ ಲಾಜಿಕ್ ಇಲ್ಲದೆ ದೇವರಿದ್ದಾನೆ ಅನ್ನೋದು ಅಷ್ಟೇ. ಇಬ್ಬರಿಗೂ ಲಾಜಿಕ್ಕಿನಲ್ಲಿ ಬಗೆಹರಿಯದಂತಹ ಸಂಗತಿಯಲ್ಲಿ ಈ ಲಾಜಿಕ್ ನೀವು ನಾಸ್ತಿಕತೆ ಕೇಳಿ, ಯಾವ ದೇವರು ಇದ್ದಾನೆ ಅಂತ ಪ್ರೂವ್ ಮಾಡ್ರಿ ಅಲ್ಲ, ನೀನು ಮೊದಲು ಇಲ್ಲ ಅಂತ ಪ್ರೂವ್ ಮಾಡು, ಆಮೇಲೆ ಮತ್ತೆ ನೋಡೋಣ ಇದ್ದಾನೆ ಪ್ರೂವ್. ಯಾಕೆಂದರೆ ಇದ್ದಾನೆ ಅಂತ ಪ್ರೂವ್ ಮಾಡೋದು ಯಾಕೆ, ಇಲ್ಲ ನೀವು ಪ್ರೂವ್ ಮಾಡು. ಇದು ಮಹಾಭಾರತ ಇತಿಹಾಸ ಅಂತ ಹೇಳಿದಾಗ ನಾನು ಕಳೆದ ಬಾರಿ ಹೇಳಿದ್ದೇನೆ, ಒಬ್ಬರು ಬಂದ ನಂತರ ಒಂದು ಮಹಾಭಾರತ ಬಗ್ಗೆ ಉಪನ್ಯಾಸ ಮಾಡ್ತಿದ್ದೆ. ನಾನು ಉಪನ್ಯಾಸ ಮಾಡ್ತಾ ಇದ್ದಾಗ ಮಹಾಭಾರತ ಇತಿಹಾಸ ಅಲ್ಲ, ಇಟ್ ಈಸ್ ಎ ಫಿಕ್ಷನ್ ಅಂತೇನೆ ನಾನು. ನೀವೇನಂತೀರಿ ಇಂದ ಅದನ್ನು ಇತಿಹಾಸ ಅಂತ ಹೇಗೆ ಪ್ರೂವ್ ಮಾಡ್ತೀನಿ ಅಂತ ಕೇಳಿದ ಸಭೆಯಲ್ಲಿ. ಚಾಲೆಂಜು. ಮಹಾಭಾರತ ಉಪನ್ಯಾಸ ನಡೀತಾ ಇದೆ. ಮಹಾಭಾರತ ಅನ್ನೋದು ಇದು ಫಿಕ್ಟಿಷಿಯಸ್ ಸ್ಟೋರಿ, ಇಟ್ ಈಸ್ ನಾಟ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್. ಹೌ ಡು ಯು ಪ್ರೂವ್ ಇಟ್ ದಟ್ ಇಟ್ ಈಸ್ ಹಿಸ್ಟೋರಿ? ನಾನಂದೆ, ಸ್ವಾಮಿ ನಾನು ಪ್ರೂವ್ ಮಾಡೋದಿಲ್ಲ, ಮಹಾಭಾರತ ಇತಿಹಾಸ ಅಂತ ಪ್ರೂವ್ ಮಾಡೋದೇ ಇಲ್ಲ ನಾನು. ಯಾಕೆ ಗೊತ್ತುಂಟಾ, ಯಾವುದು ಹೊಸ್ತು ಅದನ್ನು ಪ್ರೂವ್ ಮಾಡಬೇಕು. ನನಗೆ ನನ್ನ ಅಪ್ಪ ಅದನ್ನು ಇತಿಹಾಸ ಅಂತ ಹೇಳಿದರು, ನಮ್ಮ ಅಜ್ಜ ಹೇಳಿದರು, ಎಲ್ಲ ಆನುವಂಶಿಕ ಹೇಳಿಕೊಂಡು ಬಂದದ್ದನ್ನು ಹೇಳು. ನಾನು ಹೊಸ ವಿಷಯ ಹೇಳಲಿಲ್ಲ, ನಾನು ಯಾಕೆ ಪ್ರೂವ್ ಮಾಡಬೇಕು? ನೀನು ಅಲ್ಲ ಅಂತ ಹೇಳ್ತೀಯಲ್ಲ, ಜಸ್ಟ್ ಕಮಾನ್ ಪ್ರೂವ್ ಇಟ್. ಮಹಾಭಾರತ ಇತಿಹಾಸ ಅಲ್ಲ ಅಂತ ಪ್ರೂವ್ ಮಾಡೋದು ನಿನ್ನ ಕೆಲಸ ಹೊರತು ಹೌದು ಅಂತ ಪ್ರೂವ್ ಮಾಡೋದು ನನ್ನ ಕೆಲಸ ಅಲ್ಲ. ನಾನು ಯಾಕೆ ಮಾಡಬೇಕು ಅಂದೆ. ಅಲ್ಲೇ ಕೂತ್ಬಿಟ್ಟ. ಮುಂದೆ ಚರ್ಚೆ ಇಲ್ಲ, ಮುಗಿದೋಯ್ತು. ಹಾಗೆ ದೇವರಿಲ್ಲ ಅಂತ ದೇವರಿದ್ದಾನೆ ಪ್ರೂವ್ ಮಾಡ್ರಿ. ನಾ ಯಾಕಯ್ಯ ಪ್ರೂವ್ ಮಾಡಬೇಕು? ನೀನು ದೇವರಿಲ್ಲ ಅಂತ ನೀನು ಪ್ರೂವ್ ಮಾಡು. ಯು ಜಸ್ಟ್ ಪ್ರೂವ್ ದ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಆಮೇಲೆ ನೋಡೋಣ. ಎರಡಕ್ಕೂ ಲಾಜಿಕಲ್ಲಿ ಇಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದರಿಂದ ಇದೆ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲೋ ಅದನ್ನು ಕಟ್ಟಿಕೊಂಡು ಏನು ಮಾಡ್ತೀನಿ ನೀನು ಅಂತ. ಅಂಥ ಲಾಜಿಕ್ಕನ್ನು ನೈಷಾ ತರ್ಕೇಣ ಮತಿ ಹಿ ಆಪನೇಯ. ತರ್ಕದಿಂದ, ಲಾಜಿಕ್ಕಿನಿಂದ ಭಗವದ್ ವಿಷಯಕ ಪ್ರಜ್ಞೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಡಿನೈ ಮಾಡಲಿಕ್ಕೆ ಬರೋದಿಲ್ಲ, ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಬೇರೊಬ್ಬ ಹೇಳಬೇಕು, ಬೇರೆ ಯಾರೋ ಬೇರೆ ಯಾರು ಈ ತರ್ಕದಿಂದ ತಲೆ ಕೆಡಿಸಿಕೊಳ್ಳದೆ ಸತ್ಯವನ್ನು ಕಂಡವನು ಅವನು ಬೇರೆ ಅನ್ಯ. ಏಕೆಂದರೆ ಹಿಂದೆ ಅನನ್ಯ ಅಂತ ಹೇಳಿದರೆ ಏನು, ನಾನು ಮತ್ತು ಭಗವಂತ ಎರಡು ಬೇರೆ ಬೇರೆ ವಸ್ತುಗಳಲ್ಲ ಅಂತ ತಿಳ್ಕೊಂಡವ ಅಂತ. ಎರಡು ಸತ್ಯ, ಎರಡಿಲ್ಲ, ಒಂದೇ, ಎಲ್ಲ ಒಂದೇ ಅಂತ ತಿಳ್ಕೊಂಡವ ಅಂತ. ಅದರಿಂದ ಅನ್ಯ ಅಂದರೆ ಭಗವಂತ ನಾನು ದುಃಖಿ, ಅಲ್ಪಜ್ಞ, ಭಗವಂತ ಆನಂದಮಯ, ಸರ್ವಜ್ಞ. ಆದ್ದರಿಂದ ನಾನು ಭಗವಂತ ಆಗೋದು ಸಾಧ್ಯ ಇಲ್ಲ, ಭಗವಂತ ನಾನು ಆಗೋದು ಸಾಧ್ಯ ಇಲ್ಲ ಅನ್ನುವ ಎಚ್ಚರ ಇರುವವನು ಅನ್ಯತ್ವಜ್ಞಾನಿ. ಅನ್ಯ ಅಂಥ ಭಗವಂತನ ಪೂರ್ಣತ್ವವನ್ನು ಅರಿತವನು, ಅರಿತು ಸಾಕ್ಷಾತ್ಕರಿಸಿಕೊಂಡವನು ಅಂಥವನು ಹೇಳಿದರೆ ಮಾತ್ರ ಅರ್ಥ ಆಗುತ್ತಪ್ಪ. ನೀನು ಲಾಜಿಕ್ ಮಾಡಿ ಪುಸ್ತಕಗಳನ್ನು ಓದಿ ಕಾಮೆಂಟ್ರಿಗಳನ್ನು ಓದಿ ಅಧ್ವಾನವೇ, ಅದೆಲ್ಲ ಅಧ್ವಾನವೇ ನಿನಗೆ. ಅನ್ಯೇನ ಇವ ಪ್ರೋಕ್ತ ಸುಜ್ಞಾನಾಯ. ಇನ್ನೊಬ್ಬ ಕಂಡವನು, ನಾನು ಬೇರೆ, ನಾನು ಭಗವಂತನ ಅರಿವು ಪಡೆದಂಥ ಸಾಧಕ, ಅದು ಅರಿವಿಗೆ ಎಡುಕದಷ್ಟು ದೊಡ್ಡ ವಸ್ತು, ನಾನು ಅದರ ಮುಂದೆ ಒಂದು ಸಣ್ಣ ಅಣು ಕಣವೂ ಅಲ್ಲ ಅಂತ ತಿಳಿದವನು ಹೇಳಬಲ್ಲ. ಹೇಳಿದಾಗ ಸುಜ್ಞಾನಾಯ, ಆವಾಗ ಒಳ್ಳೆಯ ಯಥಾವತ್ತಾದ ಅರಿವು ಮೂಡುವುದು ಸಾಧ್ಯ. ನಿನಗೆ ಅಂಥ ಅರಿವು ಇರುವವನು ಹೇಳಿದರೆ ಅದನ್ನು ತಕ್ಷಣ ಗ್ರಹಿಸಿಕೊಳ್ಳುವ ಆನುಭಾವಿಕ ಹಿನ್ನೆಲೆ ಇರತಕ್ಕವನು. ಯಾಕಂದ್ರಿಂದಲೇ ನೀನು ನನಗೆ ಪ್ರೇಷ್ಠ ಅಂತ. ಪ್ರೇಷ್ಠ ಅಂದರೆ ತುಂಬ ಪ್ರಿಯ, ನಿನಕ್ಕಿಂತ ಪ್ರಿಯವಾದ ಇನ್ನೊಂದು ವಸ್ತು ನನಗಿಲ್ಲ ಅಂತಂದು ಬಿಡ್ತಾನೆ. ಇಷ್ಟು ಪ್ರೀತಿಪಾತ್, ನಾನು ಯಾರನ್ನು ಪ್ರೀತಿಸಲಿ? ಯಾಕೆಂದರೆ ನೀನು ಜ್ಞಾನದ ಪ್ರೀತಿಯಿಂದ ದೇಹವನ್ನು ತೊರೆದು ಬಂದವ, ಬದುಕನ್ನು ತೊರೆದು ಇಲ್ಲಿಗೆ ಬಂದವ. ಜ್ಞಾನವನ್ನು ಪ್ರೀತಿಸುವವರಿಗಿಂತ ಹೆಚ್ಚು ಪ್ರಿಯವಾದ ವಸ್ತು ಜಗತ್ತಿನಲ್ಲಿ ಏನಿದೆ? ಜ್ಞಾನೀತು ಆತ್ಮೈವ ಮೇ ಮತಂ. ನೀನು ಪ್ರೇಷ್ಠ, ಭಗವಂತನಿಗೆ ಅತ್ಯಂತ ಪ್ರಿಯನಾದವ, ಆದ್ದರಿಂದ ನನಗೂ ಅತ್ಯಂತ ಪ್ರಿಯ. ಪ್ರೇಷ್ಠ ಅಂದರೆ ಪ್ರಿಯರಲ್ಲಿ ಶ್ರೇಷ್ಠ. ನಿನಗಿಂತ ಮಿಗಿಲಾಗಿ ಪ್ರೀತಿಸಬೇಕಾದ ವಸ್ತು ಯಾವುದಿದೆ ಜಗತ್ತಿನಲ್ಲಿ? ನೀನು ಅಷ್ಟು ಪ್ರಿಯನಾದವ ನಾನು. ಯಾಕೆ? ಯಾಂ ತ್ವಂ ಆಪಹ ಸತ್ಯಧೃತಿರ್ ಬತಾಸಿ ತ್ವಾದರಂಗನೋ ಭೂಯಾನ್ನ ಚಿಕೇತಃ ಪ್ರಷ್ಟಾನ್. ಯಾಂ ತ್ವಂ ಆಪಹ, ಯಾವ ಜ್ಞಾನವನ್ನು ನೀನು ಪಡೆದಿದ್ದಿ ಅಂತ ಹೇಳ್ತಾನೆ. ನೀನು ಯಾವ ಜ್ಞಾನವನ್ನು ಪಡೆದಿದ್ದಿ ಅದು ಸಾಮಾನ್ಯರಿಗೆ ಸಿಗುವಂಥದ್ದಲ್ಲ, ಇನ್ನು ಹೇಳುವಂಥದ್ದಲ್ಲ. ನಚಿಕೇತ ಅಲ್ಲಿಗೆ ಬಂದಾಗಲೇ ಆತ್ಮಜ್ಞಾನಿಯಾಗಿದ್ದ. ನೀನು ಯಾವ ಸತ್ಯದ ಅರಿವನ್ನು ಪಡೆದಿದ್ದಿ ಅದು ಸಿಗುವಂಥದ್ದಲ್ಲ, ತರ್ಕದಿಂದ ಸಿಗುವಂಥದ್ದಲ್ಲ, ಸಾಮಾನ್ಯರಿಗೆ ಸಿಗುವಂಥದ್ದಲ್ಲ. ಸತ್ಯಧೃತಿ ಹಿ ಬತಾಸಿ ಅಂತ. ನೀನು ಸತ್ಯಧೃತಿ ಅಂದರೆ ಸತ್ಯದ ಬಗ್ಗೆ, ಸತ್ಯ ಅಂದರೆ ಭಗವಂತ. ಯಾರು ಸತ್ ಅಂದರೆ ಇರುವಂಥದ್ದು, ಇರುವ ಈ ಜಗತ್ತನ್ನು ಯಾ ಅಂದರೆ ಯಾಪಯತಿ, ಅದನ್ನು ಸೃಷ್ಟಿ. ಯಾಪಯತಿ ಅಂದರೆ ಸೃಷ್ಟಿಯನ್ನು ಮಾಡುವವನು, ಸೃಷ್ಟಿಯನ್ನು ಭರಿಸುವವನು. ಅದನ್ನು ಯಾರು ಈ ಜಗತ್ತಿಗೆ ಸೃಷ್ಟಿ ಕಾರಣನೋ ಅವನು ಸತ್ಯ.
ಅಥವಾ ಸತ್ ಅಂದರೆ ಇರುವಿಕೆ, ಬರುವಿಕೆ, ಸದ್ಭಾವ. ಸತ್ತ ಅಂದರೆ ಅಸ್ತಿತ್ವ, ಇಲ್ಲದೇ ಇದ್ದದ್ದನ್ನು ಹೊಸತಾಗಿ ಅಸ್ತಿತ್ವ ಪಡೆಯುವುದು. ಅದನ್ನು ಯಾ ಅಂದರೆ ಕೊಡುವವನು, ಜಗತ್ತಿಗೆ ಸೃಷ್ಟಿಪ್ರದ. ಸತ್ ಅಂದರೆ ಸತ್ತ, ಇರುವಿಕೆ, ಅಸ್ತಿತ್ವ, ಸ್ಥಿತಿ. ಅದನ್ನು ಯಾ ಅಂದರೆ ಕೊಡುವವನು, ಸ್ಥಿತಿಪ್ರದ. ಸತ್ ಅಂದರೆ ಸಾದ, ವಿಷಾದ, ನಾಶ. ಅದನ್ನು ಕೊಡುವವನು. ಸತ್ಯ ಅಂದರೆ ಸಂಹಾರಪ್ರದ. ಯಾವುದು ಸತ್ ಇದೆಯೋ ಅದನ್ನು ಯಾ ಅಂದರೆ ನಿಯಮಿಸುವವನು, ಅದರಿಂದ ಸತ್ಯ. ಅಂದ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ. ಸತ್ ಅಂದರೆ ನಿರ್ದುಷ್ಟವಾದ ಜ್ಞಾನ, ಅದನ್ನು ಯಾ ಕೊಡುವವನು, ಜ್ಞಾನಪ್ರದ. ಸತ್ ಅಂದರೆ ವಿಷಾದ, ಅದಕ್ಕೆ ಕಾರಣವಾಗಿರತಕ್ಕ ಅಜ್ಞಾನ, ಅದನ್ನು ಕೊಡತಕ್ಕವ ಸತ್ಯ. ಸತ್ ಅಂತಂದರೆ ವಿಷಾದ ರೂಪವಾಗಿರತಕ್ಕಂಥ ಬಂಧನ ರೂಪವಾದ ಸಂಸಾರ, ಅದನ್ನು ಕೊಡ್ತಕ್ಕವ ಬಂಧಪ್ರದ ಸತ್ಯ. ಸತ್ ಅಂದರೆ ನಿರ್ದುಷ್ಟವಾದ ಸ್ಥಿತಿ, ಮೋಕ್ಷ, ಅದನ್ನು ಕೊಡ್ತಕ್ಕವ ಸತ್ಯ. ಅದು ಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮೋಕ್ಷಪ್ರದನು ಯಾರೋ ಅವನು ಸತ್ಯ. ಮತ್ತು ಸತ್ಯ ಅಂದರೆ ಸಾಧು ಗುಣಗಳಿಂದ ಪೂರ್ಣ. ಮತ್ತು ಇನ್ನೂ ಅಂದರು ಸತ್ ಅಂದರೆ ನಿರ್ದುಷ್ಟ, ತಿ ಅಂದರೆ ಆನಂದ, ಯಾ ಅಂದರೆ ಜ್ಞಾನ. ಸತ್ಯ ಅಂದರೆ ಜ್ಞಾನಾನಂದ, ನಿರ್ದುಷ್ಟ ಜ್ಞಾನ, ಸಚ್ಚಿದಾನಂದ ಸ್ವರೂಪ. ಸತ್ ಅಂತಂದರೆ ನಿರ್ದುಷ್ಟವಾದ ಮುಕ್ತಗಣ. ತಿ ಅಂದರೆ ಉಂಡು ಬದುಕುವಂಥ ಸಂಸಾರಿಗಣ. ಸತ್ ತಿ ಎರಡನ್ನು ನಿಯಮಿಸುವ ಮುಕ್ತಾಮುಕ್ತ ನಿಯಾಮಕ. ಆದ್ದರಿಂದ ಸತ್ಯ. ಅದೇ ತಾನೇ ಇಲ್ಲಿ ಯಮನಿಂದ ತಿಳಿಯಬೇಕಾದ ಮುಕ್ತಾಮುಕ್ತ ನಿಯಾಮಕತ್ವ. ಸತ್ ತೀಯ ಮುಕ್ತಾಮುಕ್ತ ನಿಯಾಮಕ. ಸತ್ ತೀಯ ನಿರ್ದುಷ್ಟವಾದ ಆನಂದ ಜ್ಞಾನ ಸ್ವರೂಪ. ಸೃಷ್ಟಿಯಾದ್ಯಷ್ಟಕರ್ತೃ, ಸರ್ವ ಸದ್ಗುಣಗಳಿಂದ ಸಾಧು ಗುಣಗಳಿಂದ ಭರಿತ ಸತ್ಯ ಸ್ವರೂಪ. ಅಂಥ ಸತ್ಯದ ಬಗೆಗೆ, ಜಗತ್ತಿನ ಮೂಲ ಸತ್ಯದ ಬಗೆಗೆ ಧೃತಿ ಅಂದರೆ ಕನ್ವಿಕ್ಷನ್ ಇರುವ. ನಿನಗೇನು ಕನ್ಫ್ಯೂಷನೇ ಇಲ್ಲ ದೇವರ ಬಗ್ಗೆ. ಕನ್ಫ್ಯೂಷನ್ನಿಂದ ನನ್ನ ಹತ್ರ ಬಂದವನಲ್ಲ ನೀನು. ಯು ಕೇಮ್ ವಿತ್ ಕನ್ವಿಕ್ಷನ್ ಆ್ಯಂಡ್ ದ್ಯಾಟ್ ಕನ್ವಿಕ್ಷನ್ ಮಸ್ಟ್ ಬಿ ಕನ್ಫರ್ಮ್ಡ್ ಬೈ ಮೈ ಎಕ್ಸ್ಪೀರಿಯನ್ಸ್, ಥ್ರೂ ಮೈ ಎಕ್ಸ್ಪೀರಿಯನ್ಸ್, ದಟ್ಸ್ ಆಲ್. ನೀನು ಅನುಭವದಿಂದ ಅದನ್ನು ಅರಿತು ಬಂದವ, ನನ್ನ ಅನುಭವದಿಂದ ಅದನ್ನು ಗಟ್ಟಿ ಮಾಡಿಕೊಂಡು ಹೋಗ್ಲಿಕ್ಕೆ ಬಂದವ ಅಷ್ಟೇ. ಹೊಸತಾಗಿ ನನಗೆ ಹೇಳಬೇಕಾದ ಸತ್ಯ ಧೃತಿ ಬತಾಸಿ, ಬತ ಅಂತಾನೆ. ಏನು ಆಶ್ಚರ್ಯಪ್ಪ ಅಲ್ಲ. ನನಗೆ ಪಾಠ ಹೇಳಲಿಕ್ಕೆ ಬೇಕಾದಷ್ಟು ದೊಡ್ಡ ವಿದ್ಯಾರ್ಥಿ ನೀನು ಸಿಕ್ಕಿದೆ, ಏನು ಆಶ್ಚರ್ಯ. ನನಗೆ ಹೇಳುವಷ್ಟು ಅನುಭವ ನಿನಗಿದೆ, ನಿನಗೇನು ಹೇಳೋದು ನಾನು ಅಂತ. ಬತ ಅಚ್ಚರಿ. ನಿನ್ನ ಆ ಸತ್ಯ ಧೃತಿ, ಕನ್ವಿಕ್ಷನ್, ಸತ್ಯದ ಬಗ್ಗೆ ನಿನಗಿರತಕ್ಕಂಥ ನಿರ್ಧಾರ, ಧೈರ್ಯ, ಭರವಸೆ, ಅದು ಅದ್ಭುತ. ತ್ವಾದ್ರಂಗ ನೋ ಭೂಯಾನ್ ನಚಿಕೇತ ಪ್ರಶ್ನ. ನಮಗೆ ಯಮ ಹೇಳುವುದು, ನಮಗೆ ನಿನ್ನಂಥ ಪ್ರಶ್ನ ಕೇಳುವವರು ಯಾವಾಗಲೂ ಸಿಗಲಪ್ಪ. ಇಂಥ ಸತ್ಯದ ಬಗ್ಗೆ ಪ್ರಶ್ನೆ ಹಾಕುವವರು ಯಾವಾಗಲೂ ಸಿಗುವ ಭಾಗ್ಯ ನಮ್ಮದಾಗಲಿ. ತ್ವಾದೃಕ್ ನಚಿಕೇತಃ ಪ್ರಶ್ನ ನಹ ಭೂಯಾತ್. ನಮಗೆ ಇಂಥ ಶ್ರೋತೃಗಳು, ಪ್ರಶ್ನೆ ಹಾಕುವಂಥ ವಿದ್ಯಾರ್ಥಿಗಳು ಯಾವಾಗಲೂ ಇರಲಿ. ಆದರೆ ತ್ವಾದೃಂಗ ನೋ ಭೂಯಾನ್ ನಚಿಕೇತ ಪ್ರಶ್ನ, ನಿನ್ನಂಥ ಇನ್ನೊಬ್ಬ ಪ್ರಶ್ನೆ ಹಾಕತಕ್ಕ ವಿದ್ಯಾರ್ಥಿ ಸಿಗಲಿಕ್ಕಿಲ್ಲಪ್ಪ. ನೋ ಭೂಯಾತ್ ಅನ್ನೋದಕ್ಕೆ ಎರಡು ಅರ್ಥ. ನಹ ಭೂಯಾತ್ ಅಂದರೆ ನಮಗೆ ಸಿಗಲಿ ಅಂತ, ನೋ ಭೂಯಾತ್ ಅಂದರೆ ನಿನ್ನಂಥ ವಿದ್ಯಾರ್ಥಿ ಇನ್ನು ಬೇಕು ಅಂದರೆ ಸಿಗಲಿಕ್ಕಿಲ್ಲಪ್ಪ. ಅಸಾಧಾರಣ ವ್ಯಕ್ತಿ ನೀನು, ನಿನಗೆ ಹೇಳದೆ ಇನ್ನು ಯಾರಿಗೆ ಹೇಳೋದು ಅಂಥೇಳಿ ನಚಿಕೇತನನ್ನು, ನಚಿಕೇತ ಕೇಳಲಿಕ್ಕೆ ಬಂದ ವಿದ್ಯೆಯನ್ನು, ಅದರ ಹಿರಿಮೆ, ಅದನ್ನು ಪಡೆಯುವ ವಿಧಾನವನ್ನು 3 ಮಂತ್ರಗಳಿಂದ ಹೇಳಿದ. ಇವತ್ತಿಗೆ ಇಷ್ಟಕ್ಕೆ. ಮುಂದೆ ಅವನು ಏನು ಹೇಳ್ತಾನೆ ಯಮ ಅನ್ನೋದನ್ನು ಮುಂದೆ ನೋಡೋಣ. ಇನ್ನೂ ಪೀಠಿಗೆಯಲ್ಲೇ ಇದ್ದಾನೆ ಅವ. ಪ್ರಶ್ನೆ ಉತ್ತರ ಕೊಡಲಿಕ್ಕೆ ಶುರು ಮಾಡಲಿಲ್ಲ ನೋಡಿ, ಇನ್ನೂ ಪೀಠಿಗೆಯಲ್ಲೇ ಇದ್ದಾನೆ. ಆ ಪ್ರಶ್ನೆ ಅರಿಯುವ ಬಗೆ ಎಷ್ಟು ಕಷ್ಟ ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ಸಾಧನ ಸಂಪತ್ತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಚಿಕೇತನ ಅರ್ಹತೆಯನ್ನು ಗುರುತಿಸಿದ ಯಮ, ತ್ವಾದೃಂಗ್ನೋ ಭೂಯಾನ್ ನಚಿಕೇತಃ ಪೃಷ್ಟ. ನಿನ್ನಂಥ ವಿದ್ಯಾರ್ಥಿಗಳು ಸಿಗುವುದು ದುರ್ಲಭ.
ಅಂಥ ವಿದ್ಯಾರ್ಥಿಗಳು ನಿರಂತರ ನನಗೆ ಸಿಗ್ತಾ ಇರಲಿ ಅಂತ ಆಶಿಸಿ, ಮುಂದೆ ತಾನು ಈ ವಿದ್ಯೆಯನ್ನು ಅರಿತ ಬಗೆಯನ್ನು ಹೇಳ್ತಾನೆ. ತಾನು ಇದನ್ನು ಹೇಗೆ ಪಡೆದೆ, ನಚಿಕೇತನಿಗೆ ಮುಂದೆ ಹೇಳಬೇಕಾದ ನಚಿಕೇತ ಕೇಳಿದ ಪ್ರಶ್ನೆಗೆ ಉತ್ತರ ರೂಪವಾದ ಆ ಮುಕ್ತನಿಯಾಮಕನಾದ ಭಗವಂತನ ಉಪಾಸನೆಯನ್ನು ತಾನು ಹೇಗೆ ಮಾಡಿದೆ ಅನ್ನುವುದನ್ನು ಹೇಳ್ತಾನೆ. ಜಾನಾಮ್ಯಹಂ ಶೇವಧಿರಿತ್ಯನಿತ್ಯಂ ನ ಹ್ಯಧ್ರುವೈ ಪ್ರಾಪ್ಯತೆ ಹಿ ಧ್ರುವಂ ತತೋ ಮಯಾ ನಚಿಕೇತಶ್ಚಿತೋಗ್ನಿ ಅನಿತ್ಯೈ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ. ಇದು ಒಂಥರ ಒಗಟಿನ ಹಾಗಿದೆ ಈ ಮಂತ್ರ. ಮೇಲುನೋಟಕ್ಕೆ ಒಂದು ತಪ್ಪು ಅರ್ಥವನ್ನು ಹೇಳುತ್ತೆ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ಅರ್ಥ ತೀರ ಅಸಂಗತವಾದ ಒಂದು ಅರ್ಥವನ್ನು ಹೇಳ್ತದೆ. ಏನು ಹೇಳ್ತಾನೆ ಅವ ಅಂದರೆ, ನೋಡಿ ಆ ಶಬ್ದ ಇದ್ದಕ್ಕಿದ್ದ ಹಾಗೆ ಕನ್ನಡಕ್ಕೆ ಮಾಡಿದರೆ ಹೇಗಿರುತ್ತೆ ಅಂದರೆ, ಜಾನಾಮಿ ಅಹಂ ಶೇವಧಿ ಇತ್ಯನಿತ್ಯಂ. ಈ ಜ್ಞಾನ ಅನ್ನುವಂಥ ಕೊಪ್ಪರಿಗೆ ಅದು ಅನಿತ್ಯ ಅಂತ ನನಗೆ ಗೊತ್ತಿದೆ. ಭಗವಂತನ ಪ್ರಜ್ಞೆ ಅನ್ನುವ ಕೊಪ್ಪರಿಗೆ ಶೇವಧಿ ಅನಿತ್ಯಂ, ಅದು ಅನಿತ್ಯ, ಅದು ಶಾಶ್ವತ ಅಲ್ಲ ಅಂತ ನನಗೆ ಗೊತ್ತಿದೆ. ಇದು ಮೇಲಕ್ಕೆ ಕಾಣುವ ಅರ್ಥ. ಅದರ ಮುಂದೆ ಅದಕ್ಕೆ ಪುನಃ ವಿರುದ್ಧವಾಗಿ ಹೇಳ್ತಾನೆ, ನ ಹ್ಯಧ್ರುವೈ ಪ್ರಾಪ್ಯತೆ ಧ್ರುವಂ ತತ್. ಯಾವುದು ಅಶಾಶ್ವತವೋ ಅಂಥ ಅಶಾಶ್ವತವಾದಂಥ ಸಾಧನೆಯಿಂದ ಅಶಾಶ್ವತವಾದ್ದನ್ನು ಪಡೆಯುವುದು ಸಾಧ್ಯವಿಲ್ಲ. ಮೊದಲು ಹೇಳಿದ ಭಗವಂತನ ಜ್ಞಾನವೇ ಅನಿತ್ಯ ಅಂತ, ಅಶಾಶ್ವತ ಅಂತ ಹೇಳಿದ. ಮತ್ತೆ ಹೇಳ್ತಾನೆ, ಶಾಶ್ವತವಾದ ಅದನ್ನು ಅಶಾಶ್ವತವಾಗಿರ್ತಕ್ಕಂಥ ಅಸ್ಥಿರವಾದಂಥ ಈ ಬದುಕಿನ ಯಾವುದೇ ಸಾಧನಗಳಿಂದ ಪಡೆಯುವುದು ಸಾಧ್ಯವಿಲ್ಲ. ಆದ್ದರಿಂದ ತಥೋ ಮಯಾ ನಚಿಕೇತಶ್ಚಿತೋಗ್ನಿ, ನಾನು ಕೂಡ ಅಗ್ನಿಯಲ್ಲಿ ಉಪಾಸನೆ ಮಾಡಿದೆ. ಆದ್ದರಿಂದ ಮತ್ತೆ ಅನಿತ್ಯೈ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ, ನಾನು ಅನಿತ್ಯವಾದಂತಹ ಸಾಧನೆಯಿಂದಲೇ ನಿತ್ಯವನ್ನು ಪಡೆದು ಬಿಟ್ಟೆ. ಮೊದಲು ಹೇಳಿದ ಅನಿತ್ಯದಿಂದ ನಿತ್ಯವನ್ನು ಪಡೆಯುವುದು ಸಾಧ್ಯ ಇಲ್ಲ ಅಂತ. ಮತ್ತೆ ಹೇಳ್ತಾನೆ, ನಾನು ಅನಿತ್ಯವಾದ ಸಾಧನೆಗಳಿಂದ ನಿತ್ಯವನ್ನು ಪಡೆದೆ. ಮತ್ತು ಕೊನೆಗೆ ಹೇಳ್ತಾನೆ, ಆ ಭಗವಜ್ಞಾನ ಅನ್ನತಕ್ಕಂಥ ನಿಧಿಯೇ ಅನಿತ್ಯ. ಒಟ್ಟು ಗೊಂದಲ ಈ ಮಂತ್ರ. ಅನಿತ್ಯವಾದಂಥ ಉಪಾಸನೆಯಿಂದ ನಿತ್ಯವನ್ನು ಪಡೆಯುವುದು ಸಾಧ್ಯವಿಲ್ಲ. ಆದ್ದರಿಂದ ನಾನು ಅಗ್ನಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದೆ. ಅಗ್ನಿಯ ಉಪಾಸನೆಯೂ ಅನಿತ್ಯವೇ. ಮತ್ತು ಹೇಳ್ತಾನೆ, ಅನಿತ್ಯವಾದ ದ್ರವ್ಯಗಳಿಂದಲೇ ನಾನು ನಿತ್ಯವಾದ ಭಗವಂತನನ್ನು ಪಡೆದೆ. ಆದರೆ ಭಗವಂತನ ಜ್ಞಾನ ಅನ್ನುವಂಥ ಕೊಪ್ಪರಿಗೆ ಕೂಡ ಅನಿತ್ಯ. ಇಷ್ಟು ಈ ಮಂತ್ರದಲ್ಲಿ ಮೇಲೆ ಕಾಣುವ ಅರ್ಥ. ಇದು ಒಂದು ರೀತಿಯಿಂದ ಪರಸ್ಪರ ವಿರುದ್ಧವಾದ ಹೇಳಿಕೆಯ ಹಾಗಿದೆ. ಒಂದಕ್ಕೊಂದು ಸಂಬಂಧ ಇಲ್ಲ. ಇದಕ್ಕೆ ನಿಗೂಢವಾದಂಥ ಒಂದು ಉದ್ದೇಶ ಇದೆ. ಇದನ್ನು ಒಗಟು ಅಂತ ಹೇಳ್ತಾರೆ ಹೀಗೆ ಹೇಳುವುದಕ್ಕೆ. ನಾವು ದಾಸರ ಹಾಡುಗಳಲ್ಲಿಯೂ ಅನೇಕ ಮುಂಡಿಗೆಗಳು, ಒಗಟುಗಳು ಅಂತ ನೋಡ್ತೇವೆ. ಹೇಳುವುದನ್ನು ಸ್ವಲ್ಪ ಒಗಟಾಗಿ ಹೇಳುವುದು. ಮೇಲುನೋಟಕ್ಕೆ ಕೇಳುವಾಗ ಏನೂ ಅರ್ಥವಾಗಬಾರದು ಅಥವಾ ತಪ್ಪು ಅರ್ಥ ಆಗಬೇಕು. ಅದನ್ನು ಮನನ ಮಾಡಿದಾಗ ಅದರ ಸರಿಯಾದಂಥ ಅರ್ಥ ತಿಳಿಯಬೇಕು. ಹಾಗೆ ಹೇಳುವಂಥದ್ದು. ನಚಿಕೇತನಿಗೆ ಈ ಒಗಟು ಬಹಳ ಸಹಜವಾಗಿ ಅರ್ಥವಾಗುವಂಥದ್ದು. ಅವನಂಥ ಅಧಿಕಾರಿ ಇದ್ದ, ಅವನು ಅರ್ಥ ಮಾಡಿಕೊಂಡ. ಇದು ಏನು ನಚಿಕೇತ ಏನು ಅರ್ಥ ಮಾಡಿಕೊಂಡ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಶ್ಲೋಕದಲ್ಲಿ ಮೇಲಿನಿಂದ ಕಂಡಷ್ಟೇ ಅರ್ಥ ಮಾಡಿಕೊಂಡರೆ ನಚಿಕೇತ ಏನು ಅರ್ಥ ಮಾಡಿದ್ದಾನೆ ಅದು ನಮಗೆ ತಿಳಿಯೋದೇ ಇಲ್ಲ. ಯಮ ಯಾವ ಅರ್ಥದಲ್ಲಿ ಹೇಳಿದ, ಭಗವಂತನ ಅರಿವು ಅನ್ನುವುದು ನಮ್ಮ ಜೀವನದಲ್ಲಿ ಒಂದು ನಿಧಿ ಅಂತ ಹೇಳಿದೆ. ಶಿವಧಿ ಅಂದರೆ ನಿಧಿ, ಕೊಪ್ಪರಿಗೆ. ಅದು ಶಾಶ್ವತವಾದ ನಿಧಿ ಅಲ್ವ. ಜೀವನಿಗೆ ಕೊನೆಯ ತನಕ ಇರತಕ್ಕಂಥ ನಿಧಿ ಅದೇ. ಉಳಿದ ಕರ್ಮಗಳೆಲ್ಲ ನಾಶವಾಗ್ತವೆ. ಉಳಿಯೋದು ಅಂದರೆ ಜ್ಞಾನ ಮಾತ್ರ. ಆದರೆ ಆ ಕೊಪ್ಪರಿಗೆ ಅನಿತ್ಯ ಅಂತ ಹೇಳ್ತಾನೆ ಇಲ್ಲಿ. ಅದಕ್ಕೆ ಅನಿತ್ಯ ಅಂದರೆ ನಿಜವಾದಂಥ ನಿಧಿ ಯಾವುದು? ಭಕ್ತನಿಗೆ ದೊಡ್ಡ ಸಂಪತ್ತು, ದೊಡ್ಡ ನಿಧಿ ಅಂತಂದರೆ ಭಗವಂತನೇ. ಭಗವಂತನ ಅರಿವು ಅರ್ಥಾತ್ ಭಗವಂತ. ಆದ್ದರಿಂದ ಭಗವಂತನ ಹೆಸರು ಏನು? ಆಹ ಇತಿ ಬ್ರಹ್ಮ. ಅಕಾರ ಅನ್ನೋದು ಭಗವಂತನ ಹೆಸರು. ಓಂಕಾರದ ಮೊದಲನೇ ಅಕ್ಷರ ಅದು. ಆದ್ದರಿಂದ ಅಕಾರವಾಚ್ಯನಾದ ಭಗವಂತನೇ ನಿತ್ಯವಾದ ನಿಧಿ. ಅನಿತ್ಯ ಅಂದರೆ ನಿತ್ಯವಲ್ಲದ ನಿಧಿ ಅಲ್ಲ, ಅಕಾರವಾಚ್ಯನಾದ ಭಗವಂತನೇ ನಿತ್ಯವಾದ ನಿಧಿ. ಹಾಗಾದರೆ ಅನಿತ್ಯಂ ನಿಧಿ ಅಂದ್ರೇನು? ಅಕಾರವಾಚ್ಯನಾದ ಭಗವಂತನೇ ಎಲ್ಲಕ್ಕಿಂತ ಶಾಶ್ವತವಾದ ಸಂಪತ್ತು ಅಂತ ನನಗೆ ಗೊತ್ತಿದೆ ಅಂತ ನಿಯಮ. ಅನಿತ್ಯ ಅಂದರೆ ನಿತ್ಯವಲ್ಲದ್ದು ಅಲ್ಲ, ಅಕಾರವಾಚ್ಯವಾದ ನಿತ್ಯ. ಭಗವಂತನಿಗೆ ಮುಖ್ಯವಾದ ಹೆಸರು ಅಕಾರ ಅನ್ನೋದನ್ನು ನಾವು ಅನೇಕ ಬಾರಿ ನೋಡಿದ್ದೇವೆ. ಮತ್ತು ಅಕಾರೇಣವೈ ಸರ್ವಾವಾಕ್ ಸಕಾರ ಅಂತನ್ನುವಂಥದ್ದು ಸರ್ವಾವಾಕ್ ಸಂತೃಣ್ಣ ಅಂತ. ಸಮಸ್ತ ವಾಂಗ್ಮಯವೂ ಕೂಡ ಅಕಾರದಲ್ಲಿ ಅಂತರ್ಗತವಾಗಿದೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಅಕಾರದಲ್ಲಿ ಏನು ಅರ್ಥವನ್ನು ಹೇಳುತ್ತದೆ
ಅದರ ವಿವರಣೆಯೇ ಪ್ರಪಂಚದ ಎಲ್ಲ ಶಬ್ದಗಳು ಅಂತ. ಎಲ್ಲ ಶಬ್ದಗಳು ಮೂಲತಃ ಅಕಾರದಲ್ಲಿ ಸೇರಿಕೊಂಡಿವೆ. ಆದ್ದರಿಂದ ಅಕಾರ ಅನ್ನುವುದು ಅತ್ಯಂತ ಮುಖ್ಯವಾದ ಉಪಾಸನೆಗೆ ಯೋಗ್ಯವಾದಂಥ ಒಂದು ನಾಮಧೇಯ. ಆ ಅಕಾರವಾಚ್ಯನಾಗಿರ್ತಕ್ಕ ಭಗವಂತನೇ ಎಲ್ಲಕ್ಕಿಂತಲೂ ಹೆಚ್ಚು ನಿತ್ಯವಾದ ವಸ್ತು. ಉಳಿದ ವಸ್ತುಗಳು ನಿತ್ಯ ವಸ್ತುಗಳಿದ್ದರೂ ಕೂಡ ಅವನ ಅಧೀನವಾಗಿರ್ತಕ್ಕವುಗಳು ಹೊರತು ನಿತ್ಯ ಅಂತಂದರೆ ಯಾರಿಗೂ ನಿಯತವಲ್ಲದ ಸ್ವತಂತ್ರವಾದ ವಸ್ತು ಅನ್ನುವುದು ಒಂದು ಅರ್ಥ. ಅದರಿಂದ ಭಗವಂತನೊಬ್ಬನೇ ಸ್ವತಂತ್ರನೂ ನಿತ್ಯನೂ ಆಗಿರತಕ್ಕಂಥ ನಿಧಿ ಅಂತ ನನಗೆ ಗೊತ್ತಿದೆ. ನಾನು ಅದನ್ನು ಅರಿತುಕೊಂಡಿದ್ದೇನೆ. ಆದ್ದರಿಂದ ನಾನು ಆ ಉಪಾಸನೆಯ ದಾರಿಯನ್ನು ತಿಳಿದು ಉಪಾಸನೆ ಮಾಡಿ ಅರಿತವನು ನಿನಗೆ ಹೇಳಬಲ್ಲವನು ಅಂತ. ಅದನ್ನು ಉಪಾಸನೆ ಮಾಡಲಿಕ್ಕೆ ಯಾವುದು ಸಾಧನ? ನಹಿ ಅಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್. ನಶ್ವರವಾಗಿರತಕ್ಕಂಥ ಯಾವ ಸಾಧನೆಗಳಿಂದಲೂ, ಧ್ರುವ ಅಂತಂದರೆ ಶಾಶ್ವತ, ಅಧ್ರುವ ಅಂದರೆ ನಶ್ವರ, ನಶ್ವರವಾಗಿರತಕ್ಕಂಥ ಯಾವ ವಸ್ತುವಿನಿಂದಲೂ ಶಾಶ್ವತವಾದಂಥ ಆ ಸತ್ಯವನ್ನು ಪಡೆಯುವುದು ಸಾಧ್ಯವಿಲ್ಲ ಅನ್ನುವುದು ಕೂಡ ನನಗೆ ಗೊತ್ತಿದೆ ಅಂತಾನೆ. ನಶ್ವರವಾದಂಥ ವಸ್ತು ಅಂತಂದರೆ, ಸಾಧನ ಅಂತಂದರೆ ಕರ್ಮ. ಕರ್ಮ ಅನ್ನೋದು ಕ್ಷಣಿಕ. ಯಾವುದೇ ಕರ್ಮದಿಂದ ಎಷ್ಟು ಕರ್ಮಗಳನ್ನು ಮಾಡಿದರೂ ಕೂಡ ಭಗವಂತನನ್ನು ಕರ್ಮದಿಂದ ಒಲಿಸುವುದು ಸಾಧ್ಯವಿಲ್ಲ. ಯಾವ ಪುಣ್ಯಕರ್ಮದಿಂದಲೂ ಭಗವಂತನನ್ನು ಒಲಿಸುವುದು ಸಾಧ್ಯವಿಲ್ಲ. ಕರ್ಮದಿಂದ ಕರ್ಮಣಾತು ಅಧಮಃ ಪ್ರೋಕ್ತಃ ಪ್ರಸಾದಃ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಎಷ್ಟು ಪುಣ್ಯಕರ್ಮಗಳನ್ನು ಮಾಡಿದರೂ ಅದರಿಂದ ಭಗವಂತನು ಒಲಿಯುವಂಥದ್ದು ಬಹಳ ಕಡಿಮೆ ಅಂತ. ಕರ್ಮಠರಿಗೆ ಭಗವಂತ ಒಲಿಯುವುದಿಲ್ಲ ಅಂತ. ಅಂದರೆ ಒಲಿತಾನೆ, ಅದು ತೀರ ಅಧಮವಾದ ಪ್ರಸಾದ ಅಂತ. ಅದು ಎಷ್ಟು ಒಲಿತಾನೆ ಅಂದರೆ ಬಹಳ, ಅಂದರೆ ಸ್ವರ್ಗ ಪಡೆಯಬಹುದು. ಅದರ ಆಚೆಗೆ ಕರ್ಮದಿಂದ ಹೋಗುವುದು ಸಾಧ್ಯವಿಲ್ಲ. ಕರ್ಮದಿಂದ ಪಡೆಯಬಹುದಾದಂಥ ಲೋಕ ಅಂದರೆ ಭೂಮಿ, ಅಂತರಿಕ್ಷ, ಸ್ವರ್ಗ. ಇದು ಬಿಟ್ಟರೆ ಇದರ ಆಚೆಗೆ ಎಂಥ ಕರ್ಮದಿಂದಲೂ ಇದರ ಆಚೆಗೆ ಹೋಗೋದು ಸಾಧ್ಯ ಇಲ್ಲ. ವೇದದಲ್ಲಿ ದೊಡ್ಡ ದೊಡ್ಡ ಯಜ್ಞಯಾಗಗಳನ್ನು ಹೇಳಿದ್ದಾರೆ. ಹೇಳಿ ಕೊನೆಗೆ ಹೇಳೋದೇನವರು, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಸ್ವರ್ಗವನ್ನು ಪಡೆಯಬಹುದು. ಅದರ ಆಚೆಗೆ ಮಹಃ ಜನಃ ತಪಃ ಸತ್ಯಂ ಮತ್ತು ಈ 4 ಲೋಕಗಳಿಂದಲೂ ಆಚೆಗೆ ನಿತ್ಯ ಲೋಕವಾಗಿರತಕ್ಕಂಥ ವೈಕುಂಠ, ಇದು ಯಾವುದನ್ನೂ ಕರ್ಮದಿಂದ ಪಡೆಯುವುದು ಸಾಧ್ಯವಿಲ್ಲ. ನಶ್ವರವಾದ, ಕ್ಷಣಿಕವಾದ, ಅಸ್ಥಿರವಾದ ಕರ್ಮಗಳಿಂದ ಧ್ರುವಂ ಶಾಶ್ವತವಾದ ಆ ಪದವನ್ನು ಪಡೆಯುವುದು ಸಾಧ್ಯವಿಲ್ಲ. ಹಾಗಾದರೆ ಅದನ್ನು ಯಾವುದರಿಂದ ಪಡೆಯಬೇಕು? ಅದನ್ನು ಜ್ಞಾನದಿಂದಲೇ ಪಡೆಯಬೇಕು. ಜ್ಞಾನ ಅನ್ನೋದು ಅಧ್ರುವ ಅಲ್ಲ, ಅದು ಜೀವಸ್ವರೂಪಭೂತವಾಗಿರತಕ್ಕಂಥದ್ದು. ಸ್ವರೂಪಭೂತವಾದ ಜ್ಞಾನ ಅದು ಅನಾದಿನಿತ್ಯ. ಅದರಿಂದ ಜ್ಞಾನ ಒಂದೇ ಅಧ್ರುವವಾದ ಶಾಶ್ವತವಾದ ಸಾಧನ. ಅದರಿಂದ ಮಾತ್ರ ಭಗವಂತನನ್ನು ಪಡೆಯುವುದು ಸಾಧ್ಯ. ಜ್ಞಾನೇನೈವ ಪರಂಪದಂ ಅಂತ. ಹಾಗಾದರೆ ಇವಾಗ ಭಗವಂತನನ್ನು ಜ್ಞಾನದಿಂದ ಪಡೆಯುವುದು ಅಂತ ಕೆಲವರು ಹೇಳೋದು, ಇನ್ನು ಕೆಲವರು ಭಕ್ತ್ಯಾತ್ವನನ್ಯ ಶಕ್ಯ ಅಂತ ಹೇಳೋದು. ಶಾಸ್ತ್ರಕಾರರಲ್ಲೇ ಮತಭೇದ ಬಂತಲ್ಲ, ಭಗವಂತ ಭಕ್ತಿಯಿಂದ ಒಲಿತಾನೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಭಗವಂತ ಜ್ಞಾನಕ್ಕೆ ಲಭ್ಯ ಅಂತ ಕೆಲವು ಶಾಸ್ತ್ರದಲ್ಲಿ ಹೇಳ್ತಾರೆ. ಆದರೆ ಜ್ಞಾನದಿಂದ ಲಭ್ಯನೋ ಭಕ್ತಿಯಿಂದ ಲಭ್ಯನೋ? ಕರ್ಮದಿಂದ ಅವನು ಲಭ್ಯ ಅಲ್ಲ ಅಂತ ಅದನ್ನು ಒಪ್ಪೋಣ. ಅಂದರೆ ಈಗ ಎರಡು ಬಂತು. ಈಗ ಭಕ್ತಿವಶಃ ಪುರುಷ ಭಕ್ತಿರೇವೈನಂಗಮಯತಿ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ. ಭಗವಂತ ಭಕ್ತಿಗೆ ಅಧೀನ, ಭಕ್ತಿಯೇ ಅವನನ್ನು ಅವನ ಬಳಿಗೆ ನಮ್ಮನ್ನು ಕೊಂಡೊಯ್ಯುತ್ತೆ ಅಂತ ಕೆಲವು ಶ್ರುತಿಗಳು ಹೇಳ್ತಾವೆ. ಕೆಲವು ಕಡೆ ನಾಣ್ಯಃ ಪಂಥಮೇವಂ ವಿದ್ವಾನ್ ಅಮೃತ ಇಹ ಭವತಿ, ನಾಣ್ಯಃ ಪಂಥ ಅಯನಾಯ ವಿದ್ಯತೆ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ, ನಾಣ್ಯಃ ಪಂಥ ವಿದ್ಯತೆ ಅಯನಾಯ ಜ್ಞಾನಾದೇವ ಪರಂಪದಂ ಅಂತ. ಬರೇ ಜ್ಞಾನವೇ ಮೋಕ್ಷಕ್ಕೆ ಸಾಧನ, ಜ್ಞಾನ ಅಲ್ಲದೆ ಬೇರೆ ಯಾವುದೂ ಸಾಧನ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಭಕ್ತಿಯಾತು ಅನನ್ಯಯ ಶಕ್ಯ, ಭಕ್ತಿಯಿಂದಲೇ ಸಾಧ್ಯ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ ಅಂತ. ಹಾಗಾದರೆ ಜ್ಞಾನದಿಂದಲೇ ಸಾಧ್ಯ ಅಂತ ಕೆಲವರು ಹೇಳ್ತಾರೆ, ಭಕ್ತಿಯಿಂದಲೇ ಸಾಧ್ಯ ಅಂತ ಕೆಲವರು ಹೇಳ್ತಾರೆ. ಇಬ್ಬರೂ ಪ್ರಾಮಾಣಿಕರು. ಇದು ಒಂದಕ್ಕೊಂದು ವಿರೋಧ ಆಗಲಿಲ್ಲೇನು? ಅಂದರೆ ಭಕ್ತಿ ಮತ್ತು ಜ್ಞಾನ ಅನ್ನೋದು ಎರಡು ಭಿನ್ನವಾದ ವಸ್ತುಗಳಲ್ಲ. ಯಾಕೆಂದರೆ ಭಕ್ತಿ ಅನ್ನೋದು ಜ್ಞಾನಪೂರ್ವಕವಾಗಿರತಕ್ಕಂಥ ಗೌರವಕ್ಕೆ ಭಕ್ತಿ ಅಂತ ಅನ್ನೋದು. ಒಂದು ವಸ್ತುವಿನ ಬಗ್ಗೆ ನಮಗೆ ಭಕ್ತಿ ಬರುವುದು ಅಂದರೆ ಗೌರವ ಬರುವುದು. ಒಂದು ವಸ್ತುವಿನಲ್ಲಿ ನಮಗೆ ಗೌರವ ಬರಬೇಕಾಗಿದ್ದರೆ ಆ ವಸ್ತುವಿನ ಅರಿವು ಇರಬೇಕು. ಆ ವಸ್ತು ಮಹತ್ವದ್ದು, ದೊಡ್ಡ ವಸ್ತು ಅಂತ ಗೊತ್ತಾದಾಗ ಗೌರವ ಬರುತ್ತೆ. ಆದ್ದರಿಂದ
ಜ್ಞಾನ ಇಲ್ಲದೆ ಭಕ್ತಿ ಇಲ್ಲದೇ ಇರುವುದರಿಂದ ಜ್ಞಾನದಿಂದಲೇ ಮುಕ್ತಿ ಎಂದರು, ಭಕ್ತಿಯಿಂದಲೇ ಮುಕ್ತಿ ಎಂದರು ಒಂದೇ ಅರ್ಥ. ಹಾಗಾದರೆ ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳುವಾಗ ಒಂದು ಅಪಾಯ ಇದೆ. ಏನು ಅಂದರೆ ತಿಳ್ಕೊಂಡ್ರೂ ಗೌರವ ಇಲ್ಲ, ಅಂಥ ಜ್ಞಾನದಿಂದ ಮುಕ್ತಿ ಇದೆಯೋ? ಮಾಹಾತ್ಮ್ಯ ಜ್ಞಾನದಿಂದ ಮುಕ್ತಿ, ಅದಕ್ಕೋಸ್ಕರ ಅದೇ ಭಕ್ತಿ ಅಂದರೆ. ಹಾಗಾಗಿ ಭಕ್ತಿಯಿಂದಲೇ ಮುಕ್ತಿ ಎಂದರು, ಜ್ಞಾನದಿಂದಲೇ ಮುಕ್ತಿ ಎಂದರು, ಅರ್ಥ ಒಂದೇ. ಜ್ಞಾನ ಎಂಥ ಜ್ಞಾನ? ಗೌರವಪೂರ್ವಕವಾದ, ಮಾಹಾತ್ಮ್ಯ ಜ್ಞಾನಪೂರ್ವಕವಾದ, ಪ್ರೀತಿಪೂರ್ವಕವಾದ ಜ್ಞಾನ. ಅದನ್ನು ವಿವರಿಸುವುದಕ್ಕೋಸ್ಕರ ಬರೀ ಜ್ಞಾನ ಅಲ್ಲಪ್ಪ, ಜ್ಞಾನದಿಂದ ಭಗವಂತನ ಬಗ್ಗೆ ಗೌರವ ಬೆಳೆಸ್ಕೋಬೇಕು ನಾವು ಅನ್ನೋದನ್ನು ಭಕ್ತಿ ಅನ್ನೋ ಶಬ್ದ ಹೇಳುತ್ತೆ. ಇದು ಒಂದಕ್ಕೊಂದು ವಿರುದ್ಧವಾದ ಹೇಳಿಕೆಗಳಲ್ಲ. ಯಾಕೆಂದರೆ ವಿರುದ್ಧ ಅಂತ ಕಾಣುವುದಕ್ಕೆ ಕಾರಣ ಒಂದು ಪರಂಪರೆ ಇದೆ. ಭಕ್ತಿಯಿಂದಲೇ ಭಗವಂತ ಒಲಿತಾನೆ, ಜ್ಞಾನ ಬೇಡ ಅಂತ ಹೇಳ್ತಕ್ಕಂಥ ಒಂದು ವಾದ ಇದೆ. ಅಂಥ ಒಂದು ವೇದಾಂತದ ಒಂದು ಪಕ್ಷ ಇದೆ. ಭಗವಂತನನ್ನು ಭಕ್ತಿ ಮಾಡಿದರೆ ಸಾಕು, ಜ್ಞಾನ ಬೇಡ, ನನಗೇನೂ ಗೊತ್ತಿಲ್ಲ ಆದರೆ ಭಕ್ತಿ ಉಂಟು ಅಂತ ಹೇಳಿದರೂ ಭಗವಂತ ಒಲಿತಾನೆ ಅಂತ. ಇದನ್ನು ಶಾಸ್ತ್ರಗಳು ಅಂದರೆ ಈ ಶಾಸ್ತ್ರಗಳನ್ನು, ಎರಡು ವಚನಗಳನ್ನು ನಾವು ವಿಚಾರ ಮಾಡಿದರೆ ಶಾಸ್ತ್ರಕ್ಕೆ ಇದು ಸಮ್ಮತ ಅಲ್ಲ. ಯಾಕೆಂದರೆ ಜ್ಞಾನದಿಂದಲೇ ಮುಕ್ತಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದರೆ ಜ್ಞಾನ ಇಲ್ಲದ ಭಕ್ತಿ ಅಂತ ಅನ್ನುವಂಥದ್ದಕ್ಕೆ ನಾವು ಹೇಳೋದು ಮೂಢಭಕ್ತಿ ಅಂತ. ಮೂಢಭಕ್ತಿ, ಭಕ್ತಿ ಇಲ್ಲದ ಜ್ಞಾನ ಅದು ಮೂಢಜ್ಞಾನ, ಜ್ಞಾನ ಇಲ್ಲದ ಭಕ್ತಿ ಅದು ಮೂಢಭಕ್ತಿ. ಆದ್ದರಿಂದ ನಾವು ಮೂಢರಿಗೆ ಭಗವಂತ ಒಲಿತಾನೆ ಅಂತ ಹೇಳಿದ ಹಾಗಾಯಿತು. ಇದನ್ನು ಶಾಸ್ತ್ರ ಒಪ್ಪುವುದಿಲ್ಲ. ಭಕ್ತಿಯಿಂದ ಮತ್ತು ಜ್ಞಾನದಿಂದ, ಅರ್ಥಾತ್ ಜ್ಞಾನ ಸಹಿತವಾದ ಭಕ್ತಿ, ಭಕ್ತಿ ಸಹಿತವಾದ ಜ್ಞಾನ, ಅದು ಒಂದನ್ನು ಒಂದು ಬಿಟ್ಟು ಇರುವಂಥ ವಸ್ತುಗಳೇ ಅಲ್ಲ. ಆಗ ಕೆಲವೊಮ್ಮೆ ಜ್ಞಾನದಿಂದಲೇ ಭಗವಂತ ಒಲಿತಾನೆ. ಕೃಷ್ಣನೇ ಭಕ್ತ್ಯಾತ್ಮನನ್ಯಯ ಶಕ್ಯ ಅಂತ ಹೇಳಿದ. ಕೇವಲ ಭಕ್ತಿಯಿಂದಲೇ ಭಗವಂತನನ್ನು ಪಡೆಯುವುದು ಸಾಧ್ಯ ಅಂತ ಹೇಳಿದವ. ಮುಂದೆ ಬೇರೊಂದು ಕಡೆ ಏನು ಹೇಳಿದ? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅಂತ. ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಹಾಕತಕ್ಕಂಥ ಶಕ್ತಿ ಜ್ಞಾನಕ್ಕೆ ಮಾತ್ರ ಇರುವುದು ಅಂತ ಹೇಳಿದ. ಮತ್ತೆ ಹೇಳ್ತಾನೆ ಭಕ್ತಿಯಿಂದಲೇ ಸಾಧ್ಯ ಅಂತ. ಭಕ್ತಿಯಿಂದಲೇ ಸಾಧ್ಯ ಅಂತ ಹೇಳುವಂಥ ವಾಕ್ಯದಲ್ಲೇ ಮುಂದೆ ಏನು ಹೇಳ್ತಾನೆ? ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂದು. ಭಕ್ತಿಯಿಂದ ಏನು ಸಾಧ್ಯ ಅಂದರೆ ಜ್ಞಾತುಂ, ಭಕ್ತಿಯಿಂದಲೇ ಭಗವಂತನನ್ನು ತಿಳಿಯೋದು ಸಾಧ್ಯ. ಹಾಗಾದರೆ ಜ್ಞಾನ ಬೇಕು ಅಂತ ಅಲ್ಲೇ ಹೇಳಿದ. ಎಲ್ಲಿಯೂ ಕೂಡ ಜ್ಞಾನ ಇಲ್ಲದ ಭಕ್ತಿ ಅನ್ನುವಂಥ ಪ್ರಶ್ನೆಯೇ ಸಾಧನೆಯಲ್ಲಿ ಇಲ್ಲ. ಆದರೆ ಆ ಜ್ಞಾನ, ಆ ಭಕ್ತಿ ಎರಡೂ ಜೀವಸ್ವರೂಪ, ಅದು ನಿತ್ಯ. ಅದರಿಂದ ನಿತ್ಯವಲ್ಲದ ಅನಿತ್ಯವಾದ ಹೊರಗಿನಿಂದ ನಾವು ಮಾಡತಕ್ಕಂಥ ಯಾವ ಕ್ರಿಯೆಗಳೂ ಕೂಡ, ಕರ್ಮಗಳು ಭಗವಂತನ ಬಳಿಗೆ ನಮ್ಮನ್ನು ಕೊಂಡೊಯ್ಯಲಾರವು. ಹಾಗಾದರೆ ಯಾಕೆ ಮಾಡೋದು ಕರ್ಮ ಮಾಡೋದು ಬಿಟ್ಬಿಡೋಣ, ಯಾವ ಕರ್ಮವೂ ಬೇಡ. ಮತ್ತು ಆ ಕರ್ಮ ಪುಣ್ಯ ಕರ್ಮಗಳನ್ನು ಮಾಡಬೇಕು, ಕರ್ಮಾನುಷ್ಠಾನ ಮಾಡಬೇಕು ಅಂತ ಶಾಸ್ತ್ರಕಾರ ಯಾಕೆ ಹೇಳುವುದು? ಅದಕ್ಕೆ ವೇದ ಹೇಳುತ್ತೆ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀಭವತಿ ಅಂತ. ನಾವು ಕರ್ಮ ಯಾಕೆ ಮಾಡುವುದು ಅಂತಂದರೆ, ಮನುಷ್ಯನಿಗೆ ಕರ್ಮವನ್ನು ಮಾಡ್ತಾ ಎಂಥ ಕರ್ಮವನ್ನು ಮಾಡೋದು? ಮನಸ್ಸು ಯಾವ ಕರ್ಮದಿಂದ ಮನಸ್ಸು ಶುದ್ಧವಾಗುತ್ತದೋ ಅಂಥ ಕರ್ಮಗಳನ್ನು ಮಾಡೋದು. ಆದರೆ ಕರ್ಮಗಳನ್ನು ಮಾಡೋದು ಭಗವಂತನನ್ನು ತಿಳಿಯುವುದಕ್ಕೋಸ್ಕರ ಅಲ್ಲ, ಮನಸ್ಸು ಶುದ್ಧವಾಗುವುದಕ್ಕೋಸ್ಕರ. ಒಳ್ಳೆಯ ಕೆಲಸ ಮಾಡಿದರೆ ಮನಸ್ಸು ಸಮಾಧಾನ ಆಗುತ್ತೆ, ಅವತ್ತೊಂದು ಪ್ರಸನ್ನವಾಗಿರುತ್ತೆ ಮನಸ್ಸು. ಒಳ್ಳೆಯ ಕರ್ಮಗಳನ್ನು ಮಾಡುವ ಮೂಲಕ, ಒಳ್ಳೆಯ ಕ್ರಿಯೆಗಳ ಮೂಲಕ, ಒಳ್ಳೆಯ ಆಹಾರ ಸೇವನೆಯ ಮೂಲಕ, ಒಳ್ಳೆಯ ಬದುಕಿನ ಮೂಲಕ ಮನಸ್ಸನ್ನು ಸ್ವಚ್ಛಗೊಳಿಸಿಕೊಳ್ಳುವುದು. ಸ್ವಚ್ಛವಾದ ಮನಸ್ಸಿನಲ್ಲಿ ಜ್ಞಾನವನ್ನು ಪಡೆಯುವುದು, ಜ್ಞಾನದಿಂದ ಅಮೃತತ್ವ. ಹಾಗಾದರೆ ಕೊನೆಯ ಸಾಧನ ಜ್ಞಾನವೇ. ಜ್ಞಾನಕ್ಕೋಸ್ಕರ ಕರ್ಮ ಅಷ್ಟೇ. ಈ ಮೂರು ಪಕ್ಷಗಳಿವೆ ಒಟ್ಟಿಗೆ ವೇದಾಂತದಲ್ಲಿ. ಏನು ಅಂದರೆ, ಕರ್ಮ ಬೇಡವೇ ಬೇಡ, ಕರ್ಮ ಅನ್ನೋದು ಜ್ಞಾನಕ್ಕೆ ವಿರೋಧಿ ಅಂತ ಒಂದು ಪಕ್ಷ. ಒಂದು ಪಕ್ಷ ಕರ್ಮ ಮತ್ತು ಜ್ಞಾನ ಎರಡೂ ಈಕ್ವಲ್, ಎರಡು ಗಾಲಿಗಳಿದ್ದ ಹಾಗೆ ಒಂದು ಗಾಡಿಗೆ, ಎರಡೂ ಸಮಾನವಾಗಿ, ಆ ಕಡೆ ಜ್ಞಾನ ಈ ಕಡೆ ಕರ್ಮ ಎರಡೂ ಇರಬೇಕು ಅಂತ. ಕರ್ಮ ಅನ್ನೋದು ಜ್ಞಾನಕ್ಕೆ ಒಂದು ಮೆಟ್ಟಲು ಅನ್ನೋದು ಮೂರನೇ ಪಕ್ಷ. ಇದು ಆಚಾರ್ಯರು ಹೇಳಿದಂಥದ್ದು. ಕರ್ಮ ಮತ್ತು ಜ್ಞಾನ ಅನ್ನೋದು ಗಾಡಿಯ ಎರಡು ಗಾಲಿಗಳಲ್ಲ. ಜ್ಞಾನದ ಮುಂದೆ ಕರ್ಮ ಏನೂ ಅಲ್ಲ. ಆದರೆ ಕರ್ಮ ಅನ್ನೋದು ಜ್ಞಾನದ ಮಾರ್ಗಕ್ಕೆ ಹೋಗಲಿಕ್ಕೆ ಒಂದು ಮೆಟ್ಟಲಿದ್ದ ಹಾಗೆ ಅಷ್ಟೇ. ಆ ಮೆಟ್ಟಲು ಹತ್ತಿ ಜ್ಞಾನದ ಮಾರ್ಗಕ್ಕೆ ಹೋಗಬೇಕು. ಮತ್ತು ಜ್ಞಾನದ ಮಾರ್ಗಕ್ಕೆ ಮೇಲೆ ಹೋದವ ಕೆಳಕ್ಕೆ ಮೇಲಕ್ಕೆ ಸಂಚರಿಸ್ತಾ ಇರ್ತಾನೆ. ಆದ್ದರಿಂದ ಮೇಲಕ್ಕೆ ಹೋದ ಮೇಲೆ, ಹಾಗಾದರೆ ಮೆಟ್ಟಲಾದರೆ ಅವರು ಜ್ಞಾನ ಬಂದ ಮೇಲೆ ಕರ್ಮ ಮಾಡೋದು ಬೇಡ ಅನ್ನೋದನ್ನೇ ನೀವು ಒಪ್ಕೊಂಡು ಹಾಗಾಯ್ತಲ್ಲ. ಅಂದರೆ ಮೆಟ್ಟಲಿನಲ್ಲಿ ಮೇಲಕ್ಕೆ ಕೆಳಕ್ಕೆ ಸಂಚಾರ ಮಾಡಲಿಕ್ಕೋಸ್ಕರ ಮೆಟ್ಟಲಿರೋದು, ಬರೀ ಮೇಲೆ ಹೋಗಲಿಕ್ಕೋಸ್ಕರ ಮಾತ್ರ ಅಲ್ಲ. ಆದ್ದರಿಂದ ಜ್ಞಾನ ಮಾರ್ಗದಲ್ಲಿ ಮೇಲೆ ಹತ್ತಿದವನು ಕೆಳಕ್ಕೆ ಬರ್ತಾನೆ, ಕರ್ಮ ಮಾಡ್ತಾನೆ, ಪುನಃ ಮೇಲಕ್ಕೆ ಹೋಗ್ತಾನೆ. ಆ ಮೆಟ್ಟಲು ಮೇಲೆ ಹತ್ತುವುದಕ್ಕೆ ಮಾತ್ರ ಅಲ್ಲ, ಕೆಳಗೆ ಇಳಿಯುವುದಕ್ಕೂ ಕೂಡ. ಇಳಿಯುವುದು ಅಂತಂದರೆ ಅಧಃಪಾತ ಅಲ್ಲ. ಕೆಳಗೆ ಮೇಲೆ ಎರಡು ಕಡೆಯೂ ಅದು ಒಟ್ಟಿಗೆ ಅವನ ಸಾಧನೆಯ ಒಂದು ಮನೆ. ಆ ಸಾಧನೆಯ ಮನೆಯಲ್ಲಿ ಉಪ್ಪರಿಗೆಯಲ್ಲಿ ಸ್ವಲ್ಪ ಸಾಧನೆ, ಕೆಳಗೆ ಸ್ವಲ್ಪ ಸಾಧನೆ.
ಉಪ್ಪರಿಗೆ ಸಾಧನೆ ಮಾಡಬೇಕು ಅಂದರೆ ಮೇಲಕ್ಕೆ ಜ್ಞಾನದ ಮೆಟ್ಟಲು ಹತ್ತಿದ, ಕರ್ಮದ ಸಾಧನೆ ಬೇಕು ಅಂದಾಗ ಕೆಳಕ್ಕಿಳಿದ. ಹೀಗೆ ಕರ್ಮ ಮತ್ತು ಜ್ಞಾನ ಅನ್ನೋದು ಒಂದೇ ಮಟ್ಟದ ಸಾಧನೆ ಅಲ್ಲ, ಒಂದಕ್ಕೊಂದು ಪೂರಕವಾಗಿರತಕ್ಕಂಥ ಸಾಧನೆ ಅಂತ ಹೇಳಿ. ಹಾಗಾಗಿ ಮುಖ್ಯ ಸಾಧನೆ ಜ್ಞಾನ ಮಾತ್ರ. ಕರ್ಮ ನೇರ ಭಗವಂತನ ಅರಿವಿಗೆ, ಭಗವಂತನ ಪ್ರಾಪ್ತಿಗೆ ಕಾರಣವಲ್ಲ. ಅದಕ್ಕೋಸ್ಕರ ಯಮ ಹೇಳ್ತಾನೆ, ನಹ್ಯ ಅಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್ ಅಂತ. ಯಾವುದು ಅಧ್ರುವವೋ, ಅಶಾಶ್ವತವೋ, ನಶ್ವರವೋ ಅದರಿಂದ, ಅದರ ಮೂಲಕ ನಿತ್ಯವಾದ ಶಾಶ್ವತವಾದ ಭಗವಂತನನ್ನು ಪಡೆಯುವುದು ಸಾಧ್ಯವಿಲ್ಲ. ಅದು ಅಶಾಶ್ವತ ಅಂತಂದರೆ ಕರ್ಮ. ಕರ್ಮದಿಂದ ಭಗವಂತನನ್ನು ಪಡೆಯುವುದು ಸಾಧ್ಯವಿಲ್ಲ. ಆದ್ದರಿಂದ ನೋಡಿ, ಕರ್ಮದಿಂದ ಭಗವಂತನನ್ನು ಪಡೆಯುವುದು ಸಾಧ್ಯವಿಲ್ಲ. ಆದ್ದರಿಂದ ನಾನು ನಚಿಕೇತನೇ, ನಾನೂ ಕೂಡ ನಿನ್ನ ಹಾಗೆ ಅಗ್ನಿಯಲ್ಲಿ ಭಗವಂತನನ್ನು ಕಂಡೆ. ತಥೋಮಯ ನಚಿಕೇತಶ್ಚಿತೋಗ್ನಿ, ನಾನು ಅಗ್ನಿಚಯನ ಮಾಡಿ ನಾನು ಅಗ್ನಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದೆ. ಮತ್ತು ಕರ್ಮವನ್ನು ಹೇಳ್ತಾನೆ, ಕರ್ಮದಿಂದ ಭಗವಂತನನ್ನು ಪಡೆಯುವುದು ಸಾಧ್ಯವಿಲ್ಲ, ಆದ್ದರಿಂದ ನಾನು ಭಗವಂತನನ್ನು ಅಗ್ನಿಯಲ್ಲಿ ಉಪಾಸನೆ ಮಾಡಿದೆ. ಎಲ್ಲ ಒಂದು ಪಾದಕ್ಕೆ ಮೇಲ್ನೋಟಕ್ಕೆ ಪರಸ್ಪರ ವಿರುದ್ಧವಾಗಿದೆ. ನಚಿಕೇತ ಅಗ್ನಿಯನ್ನು ನಾನು ಉಪಾಸನೆ ಮಾಡಿದೆ. ಇಲ್ಲಿ ನಮಗೆ ಆ ಎರಡನೇ ಪ್ರಶ್ನೆಯ ಉತ್ತರ ನೆನಪಿದ್ದರೆ ಮಾತ್ರ ಈ ಮಾತು ಅರ್ಥವಾಗ್ತದೆ. ಅಲ್ಲಿ ನಚಿಕೇತ ಅಗ್ನಿ ಚಯನ ಅಂತಂದರೆ ಆ ಅಗ್ನಿಯ ಕುಂಡ ಅಂತಂದರೆ ನಮ್ಮ ದೇಹವೇ, ಅದರ ಅಸ್ಥಿ 360 ಅಸ್ಥಿಗಳೇ ಅದರ ಇಟ್ಟಿಗೆಗಳು, ಅದರಲ್ಲಿ ಇರತಕ್ಕಂಥ ಹೃದಯದಲ್ಲಿ ಇರತಕ್ಕಂಥ ಭಗವಂತನ ಉಪಾಸನೆಯೇ ನಚಿಕೇತಾಗ್ನಿಯ ಉಪಾಸನೆ ಅಂದಾಗ ಇದು ಯಮ ಮಾಡಿರತಕ್ಕಂಥ ಉಪಾಸನೆ. ನಾನು ದೇಹದಲ್ಲಿ ಕಾಲದ 360 ದಿನಗಳಲ್ಲಿ ಇರತಕ್ಕ ಭಗವಂತನನ್ನು, 360 ಅಸ್ಥಿಗಳಲ್ಲಿ ಇರತಕ್ಕ ಭಗವಂತನನ್ನು ಉಪಾಸನೆ ಮಾಡಿದೆ. ಉಪಾಸನೆ ಮಾಡಿ ಆ ಭಗವದ್ ರೂಪವನ್ನು ನಾನು ಕಂಡುಕೊಂಡೆ, ನಾನು ಅದನ್ನು ಸಾಕ್ಷಾತ್ಕರಿಸಿಕೊಂಡೆ. ತಥೋ ಮಯ ನಚಿಕೇತಃ ಅಂತ ಸಂಬೋಧನೆ ಮಾಡಿ ಹೇಳ್ತಾನೆ. ನಚಿಕೇತ, ನಾನು ಕೂಡ ಆ ಅಗ್ನಿಯನ್ನು ಉಪಾಸನೆ ಮಾಡಿದೆ. ಆ ಅಗ್ನಿಯನ್ನು ಉಪಾಸನೆ ಮಾಡಿ ಆ ಭಗವಂತನನ್ನು ತಿಳ್ಕೊಂಡೆ. ಹೇಗೆ ತಿಳ್ಕೊಂಡೆ? ಅನಿತ್ಯೈಹಿ ದ್ರವ್ಯೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ. ಅನಿತ್ಯವಾದ ಸಾಧನಗಳಿಂದಲೇ ನಿತ್ಯವನ್ನು ಹೊಂದಿಬಿಟ್ಟೆ ನಾನು. ಮೊದಲೇನು ಹೇಳಿದಾನೆ? ಅನಿತ್ಯವಾದ ಸಾಧನದಿಂದ ನಿತ್ಯವನ್ನು ಪಡೆಯುವುದು ಸಾಧ್ಯವಿಲ್ಲ, ಆದ್ದರಿಂದ ನಾನು ಅನಿತ್ಯವಾದ ಸಾಧನಗಳಿಂದ ನಿತ್ಯವನ್ನು ಪಡೆದೆ. ಇದೇನು ಸ್ಟೇಟ್ಮೆಂಟು? ಮೊದಲು ಹೇಳಿದ್ದಕ್ಕೆ ಉಪಸಂಹಾರ ವಿರುದ್ಧವಾಗಿದೆ. ಅಂದರೆ ಇಲ್ಲಿಯೂ ಹಾಗೆ ಅನಿತ್ಯವಾದ ದ್ರವ್ಯ ಅಂದರೆ ಅಂದರೆ ಹಿಂದೆ ಹೇಳಿದ ಅರ್ಥವೇ ಇಲ್ಲಿ ಕೂಡ ಅಕಾರವಾಚ್ಯನಾದ ಭಗವಂತನನ್ನೇ ನಿತ್ಯವೂ ವಿಷಯೀಕರಿಸುವ ದ್ರವ್ಯಗಳು ಅನಿತ್ಯ ದ್ರವ್ಯಗಳು. ಯಾವ ದ್ರವ್ಯ ನಿತ್ಯವೂ ಭಗವಂತನನ್ನು ವಿಷಯೀಕರಿಸ್ತದೋ ಅಂಥ ನಿತ್ಯ ದ್ರವ್ಯಗಳು ಯಾವುದದು? ಮನಸ್ಸು. ದ್ರವ್ಯ ಅಂತಂದರೆ ಇಲ್ಲಿ ಹೊರಗಿನ ಆಹುತಿ ಕೊಡ್ತಕ್ಕಂಥ ತುಪ್ಪ ಅಥವಾ ಹವಿಸ್ಸು ಅಥವಾ ಸಮಿಧೆ ಇದು ಯಾವುದೂ ಅಲ್ಲ. ಇಲ್ಲಿ ದ್ರವ್ಯ ಅಂತಂದರೆ ಮನಸ್ಸು. ಅನಿತ್ಯವಾದ ದ್ರವ್ಯ ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳು. ಅವುಗಳು ಅನಿತ್ಯಗಳು ಅಂತಂದರೆ ನಶ್ವರವಾದವುಗಳು ಅಂತ ಅರ್ಥ ಅಲ್ಲ. ನಿತ್ಯವೂ ಭಗವಂತನನ್ನು ವಿಷಯೀಕರಿಸುವಂಥವುಗಳು. ಯಾವಾಗ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಅಕಾರವಾಚ್ಯನಾದ ಭಗವಂತನಲ್ಲೇ ನೆಲೆಗೊಳ್ತಾವೋ ಆವಾಗ ಅನಿತ್ಯವಾಗಿ ಬಿಡ್ತವೆ ಅಂತ. ಅಕಾರವಾಚ್ಯನಲ್ಲಿ ನಿತ್ಯವೂ ನೆಲೆಸ್ತವೆ, ಅವುಗಳು ಅನಿತ್ಯಗಳು. ಅಂಥ ದ್ರವ್ಯಗಳು ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ದ್ರವ್ಯ ಅಂತ ಯಾಕೆ ಹೇಳೋದು? ನಿಜವಾದ ದ್ರವ್ಯಗಳು ಅವೇ. ದ್ರವ್ಯ ಅಂದೇನು? ದ್ರವತೀತಿ ದ್ರವ್ಯ ಅಂತ, ಹರಿದುಕೊಂಡು ಹೋಗುವವುಗಳು ಅಂತ. ದ್ರವಣ ಅಂತ ಹರಿಯುವುದಲ್ವ. ನಾವು ದ್ರವ ಅಂತ ಹೇಳೋದು ಲಿಕ್ವಿಡ್ಡಿಗೆ. ಯಾವುದು ಹರ್ಕೊಂಡು ಹೋಗುತ್ತೋ ಅದು ದ್ರವ್ಯ. ನಿಜವಾಗಿ ಯಾವುದು ಹರ್ಕೊಂಡು ಹೋಗೋದು, ವಿಷಯದ ಕಡೆಗೆ ಹರಿಯೋದು ಮನಸ್ಸು. ದೊಡ್ಡ ದ್ರವ್ಯ ಅದು. ವಿಷಯದ ಕಡೆಗೆ ಯಾವಾಗಲೂ ವಿಷಯದ ಕಡೆಗೆ ಹರಿತಾ ಇರೋದು. ಅದು ಇದ್ದಲ್ಲಿ ಇರೋದೇ ಇಲ್ಲ. ಯಾವಾಗಲೂ ವಿಷಯದ ಕಡೆಗೆ ಹರಿಯುವ ಮನಸ್ಸು, ರೂಪದ ಕಡೆಗೆ ಹರಿಯುವ ಕಣ್ಣು, ಶಬ್ದದ ಕಡೆಗೆ ಹರಿಯುವ ಕಿವಿ, ರಸದ ಕಡೆಗೆ ಹರಿಯುವ ನಾಲಿಗೆ, ಗಂಧದ ಕಡೆಗೆ ಹರಿಯುವ ಮೂಗು, ಇವೇ ದ್ರವ್ಯಗಳು. ಅದು ಯಾವಾಗ ಅನಿತ್ಯ ಆಗ್ತವೆ? ಭಗವಂತನ ರೂಪದ ಕಡೆಗೆ ಹರಿದ ಕಣ್ಣು ಅನಿತ್ಯ. ಅಕಾರವಾಚ್ಯನಿಗೆ ನಿತ್ಯವೂ ಅರ್ಪಿತವಾದ ಕಣ್ಣು. ಭಗವಂತನ ಗುಣಗಳನ್ನೇ ಕೇಳುವುದಕ್ಕೋಸ್ಕರ ಹರಿಯುವ ಕಿವಿ ಅನಿತ್ಯವಾದ ಕಿವಿ. ಹಾಗೆ ಭಗವಂತನ ಪ್ರಸಾದದ ಗಂಧವನ್ನೇ ಸವಿಯುವುದಕ್ಕೋಸ್ಕರ ಬಯಸುವ ಮೂಗು ಅನಿತ್ಯವಾದ ಮೂಗು. ಭಗವಂತನ ಪ್ರಸಾದವನ್ನೇ ಸವಿಯ ಬಯಸುವ ನಾಲಿಗೆ ಅನಿತ್ಯವಾದ ನಾಲಿಗೆ. ಭಗವಂತನ ಪ್ರತೀಕವನ್ನೇ ಮುಟ್ಟ ಬಯಸುವಂತಹ ತ್ವಕ್ ಅನಿತ್ಯವಾದ ತ್ವಕ್. ಭಗವಂತನನ್ನೇ ಸದಾ ಧ್ಯಾನ ಮಾಡುವ ಮನಸ್ಸು ಅನಿತ್ಯವಾದ ಮನಸ್ಸು ಅಂತ. ಅಂದರೆ ಅಕಾರವಾಚ್ಯನಲ್ಲೇ ನಿತ್ಯ ನೆಲೆಸಿದ ಮನಸ್ಸು. ಈಗ ನಿಗೂಢವಾಗಿ ಹೇಳ್ತಾನೆ ಯಮ ಅದನ್ನು. ಅನಿತ್ಯೈಹಿ ದ್ರವ್ಯೈಹಿ ಪ್ರಾಪ್ತವಾನಸ್ಮಿ. ಸದಾ ಭಗವಂತನಲ್ಲೇ ನೆಲೆಸಿದಂಥ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳ ಮೂಲಕ ನಾನು ಆ ನಿತ್ಯವಾದ ಭಗವಂತನನ್ನು ಹೊಂದಿದ್ದೇನಪ್ಪ. ನಾನು ಆ ಭಗವಂತನನ್ನು ಪಡೆದೆ. ನೀನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ತಿಳಿದಿದ್ದೇನೆ ಅಂತ ಒಪ್ಕೊಂಡ. ನನಗೆ ಗೊತ್ತಿದೆ ನೀನು ಪ್ರಶ್ನೆ ಹಾಕಿದ ವಿಷಯ.
ಆ ನಿತ್ಯವಾದ ಅಕಾರವಾಚ್ಯನಾದಂಥ ಭಗವಂತ ನಾನು ತಿಳ್ಕೊಂಡಿದ್ದೇನೆ, ಅವನನ್ನು ಉಪಾಸನೆ ಮಾಡಿ ಮನಸ್ಸಿನ ಮೂಲಕ, ಇಂದ್ರಿಯಗಳ ಮೂಲಕ, ಸಮಸ್ತ ಇಂದ್ರಿಯಗಳನ್ನು ಭಗವಂತನಲ್ಲಿ ನೆಲೆಗೊಳಿಸುವ ಮೂಲಕ ಮಾತ್ರ ಅವನನ್ನು ತಿಳಿಯಬಹುದು ಅನ್ನುವ ರಹಸ್ಯವನ್ನು ಹೇಳಿದರು. ಇಂಥ ಅರಿವು ನನಗಿದೆ, ನಾನು ನಿನಗೆ ಆ ಅರಿವನ್ನು ಕೊಡುತ್ತೇನೆ. ಯಾಕೆಂದರೆ ನೀನು ಅದನ್ನು ಪಡೆಯಲಿಕ್ಕೆ ಯೋಗ್ಯನಾಗಿದ್ದಿ. ನಿನ್ನಲ್ಲಿ ಏನು ಅರ್ಹತೆ? ಕಾಮಸ್ಯಾಪ್ತಿಂ ಜಗತಃ ಪ್ರತಿಷ್ಠಾಂ. ಕಾಮಸ್ಯಾಪ್ತಿಂ ಜಗತಃ ಪ್ರತಿಷ್ಠಾಂ. ನೀನು ಮುಂದೆ ಕಾಮಸ್ಯ ಅಂದರೆ ಕ್ರತೋರಾನಂತ್ಯಂ ಅಭಯಸ್ಯ ಪಾರಂ ಸ್ತೋಮ ಮಹದುರುಗಾಯಂ ಪ್ರತಿಷ್ಠಾಂ ಮತ್ವಾ ಧೃತ್ಯಾಧೀರೋ ನಚಿಕೇತೋ ಅತ್ಯಸ್ರಾಕ್ಷೀ. ನೀನು ಅತ್ಯಸ್ರಾಕ್ಷೀ ಬಿಟ್ಟು ಎಲ್ಲವನ್ನು. ಯಾವುದನ್ನು? ಕಾಮಸ್ಯಾಪ್ತಿಂ. ಮೊದಲು ಹೇಳಿದ ಕಾಮಸ್ಯ ಆಪ್ತಿಂ ಅತ್ಯಸ್ರಾಕ್ಷೀ. ಎಲ್ಲ ಕಾಮನೆಗಳು, ಬಯಕೆಗಳು, ಮನುಷ್ಯ ಬಯಸುವಂಥ ಯಾವ ಯಾವ ಕಾಮನೆಗಳಿವೆ ಅದರ ಪ್ರಾಪ್ತಿ ನೀನು ಬಯಸಿದಾಗ ನಿನ್ನ ಕಾಲಬುಡದಲ್ಲಿತ್ತು. ಯಾಕೆ ನಾನು ಏನು ಬೇಕಾದ್ರೂ ಕೊಡ್ತೇನೆ ಅಂತ ಹೇಳಿದೆ. ನೀನು ಎಲ್ಲ ಕಾಮನೆಗಳನ್ನೂ ಕೂಡ, ಐಹಿಕವಾದ ಸಮಸ್ತ ಕಾಮನೆಗಳ ಲಾಭವನ್ನು ಅತ್ಯಸ್ರಾಕ್ಷೀ ತೊರೆದು ಬಿಟ್ಟೆ. ಬೇಡ ನನಗೆ ಅಂತ ನೀನು ತ್ಯಾಗ ಮಾಡಿದಿ. ಯಾವುದು ಅಂದರೆ ಅನಿತ್ಯವಾದ ಕಾಮಗಳು ಬೇಡ ಅಂತ ತೊರೆದು ನಿತ್ಯದ ಕಡೆಗೆ ನೀನು ಗಟ್ಟಿಯಾಗಿ ನಿಂತುಬಿಟ್ಟೆ. ಆದ್ದರಿಂದ ಅಕಾರವಾಚ್ಯನಾದ ನಿತ್ಯ ನಿನಗೆ ಬೇಕು. ಅದೇ ಎಲ್ಲರಿಗೂ ಬೇಕಾಗುವುದು ಅನಿತ್ಯವಾದದ್ದೇ. ಇದು ಯಮನ ಒಗಟು. ಐಹಿಕವಾದ ಬದುಕಿನಲ್ಲಿರುವವರು ಅನಿತ್ಯವನ್ನೇ ಬಯಸ್ತಾರೆ. ಪಾರತ್ರಿಕದ ಸತ್ಯವನ್ನು ಬೇಕು ಅಂತ ಬಯಸುವವರು ಅನಿತ್ಯವನ್ನೇ ಬಯಸುವುದು. ಒಂದೇ ಶಬ್ದ, ಒಂದೇ ಅರ್ಥ ಬೇರೆ. ಇವರು ಅನಿತ್ಯವಾದ್ದನ್ನು ಬಯಸ್ತಾರೆ. ಇವತ್ತಿದ್ದು ನಾಳೆ ಇರುವಂಥದ್ದು. ಅವರು ಅಕಾರವಾಚ್ಯನಾದ ನಿತ್ಯವನ್ನು ಬಯಸ್ತಾರೆ. ಅದನ್ನ ಅವರೂ ಬಯಸುವುದು ಅನಿತ್ಯವನ್ನೇ, ಇವರು ಬಯಸುವುದು ಅನಿತ್ಯವನ್ನೇ. ಆದರೆ ಇವರು ಬಯಸುವ ಅನಿತ್ಯ ಬೇರೆ, ಅವರು ಬಯಸುವ ಅನಿತ್ಯ ಬೇರೆ ಅಷ್ಟೇ. ನೀನು ಆ ನಿತ್ಯಕ್ಕೋಸ್ಕರ ಈ ಅನಿತ್ಯವನ್ನು ಬಿಟ್ಟವ. ಕಾಮಸ್ಯ ಆಪ್ತಿಂ ಅತ್ಯಸ್ರಾಕ್ಷಿ. ಎಲ್ಲ ಕಾಮನೆಗಳು, ಪ್ರಪಂಚದ ಕಾಮನೆಗಳ ಪರಾಕಾಷ್ಠೆಯನ್ನು ನಿನ್ನ ಮುಂದೆ ತಂದು ತೋರಿಸಿದೆ. ನೀನು ಅತ್ಯಸ್ರಾಕ್ಷಿ, ಅದನ್ನು ಬಿಟ್ಟುಬಿಟ್ಟೆ, ತೊರೆದು ಬಿಟ್ಟೆ. ಯಾಕೋಸ್ಕರ? ಜಗತಃ ಪ್ರತಿಷ್ಠಾಂ ಕ್ರತೋರಾನಂತ್ಯಂ ಅಭಯಸ್ಯ ಪಾರಂ ಸ್ತೋಮ ಮಹತ್ ಉರುಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೃತ್ಯ ಧೀರ. ನೀನು ಧೀರ, ನೀನು ಅದನ್ನು ತೊರೆಯುವಷ್ಟು ಧೈರ್ಯ ನಿನಗಿತ್ತು. ಅದಕ್ಕೆ ಬೇಕಾಗಿರತಕ್ಕಂಥ ಧೃತಿ ಅಂದರೆ ಛಲ ನಿನಗಿತ್ತು. ಛಲದಿಂದ, ಧೈರ್ಯದಿಂದ ನೀನು ಅದನ್ನು ತೊರೆದೆ. ಏನು ಛಲ? ಇದಕ್ಕಿಂತ ಮಹತ್ತಾದಂಥದ್ದನ್ನು ಪಡೆಯಬೇಕು ಅನ್ನುವ ಛಲ ಮತ್ತು ಅದನ್ನು ಪಡೆಯುವಂತಹ ಧೈರ್ಯ ಇದು ನಿನಗೆ ಇದ್ದದ್ದರಿಂದ ನಾನು ತೋರಿಸಿದ್ದೆಲ್ಲ ಮಹತ್ವದ್ದು ಕಾಣಲಿಲ್ಲ ನಿನಗೆ. ಇದೆಲ್ಲ ಅಲ್ಪ, ಇದು ಕ್ಷಣಿಕ, ಇದು ಅಸ್ಥಿರ, ಇದು ನನಗೆ ಬೇಡ ಅಂತಂದು ಇಷ್ಟು ಧೀರನಾಗಿ ಧೈರ್ಯದಿಂದ ಅದನ್ನು ತ್ಯಾಗ ಮಾಡಿದಿ. ಕಾರಣ ದೃಷ್ಟವ, ನೀನು ಅದಕ್ಕಿಂತ ಮಹತ್ತಾದ ಸತ್ಯವನ್ನು ಕಂಡವನಪ್ಪ. ಅದಕ್ಕಿಂತ ಮಹತ್ತಾದ ಸತ್ಯವನ್ನು ಕಾಣದೇ ಇದ್ದರೆ ಇದೇ ಮಹತ್ವ ಅಂತ ಕಾಣುತ್ತೆ. ಅದಕ್ಕಿಂತ ಮಹತ್ತಾದ ಸತ್ಯವನ್ನು ನೀನು ಕಂಡವನು ಅಂತಾನೆ. ಅಂದರೆ ನಚಿಕೇತ ಇನ್ನೂ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ. ನೀನು ದೃಷ್ಟವ, ನೀನು ಜಗತ್ತಿನ ಮೂಲಭೂತ ಸತ್ಯವನ್ನು ಕಂಡು ಈ ಅಸತ್ಯವನ್ನು ತ್ಯಾಗ ಮಾಡಿದಿ. ಹಾಗಾದರೆ ನಚಿಕೇತ ಒಂದು ದೃಷ್ಟಿಯಿಂದ ಅವನು ಭಗವದ್ ದರ್ಶನವನ್ನು ಪಡೆದವನು ಅನ್ನುವಂಥ ಮಾತನ್ನು ಯಮ ಹೇಳ್ತಾನೆ. ಅಪರೋಕ್ಷ ಜ್ಞಾನಿಯವನು. ಅಪರೋಕ್ಷ ಜ್ಞಾನಿಯಾದ ನಚಿಕೇತನಿಗೆ ಇನ್ನೂ ಜ್ಞಾನ ವಿಶೇಷದ ಅವನಿಗೆ ಉಪದೇಶ ಅಷ್ಟೇ. ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಇನ್ನೂ ಜ್ಞಾನಾಧಿಕ್ಯ ಬೇಕು. ಅದಕ್ಕೋಸ್ಕರ ತಾನು ಅಗ್ನಿಯನ್ನು, ನಚಿಕೇತ ಅಗ್ನಿಯನ್ನು ಉಪಾಸನೆ ಮಾಡಿದ್ದೇನೆ ಮತ್ತು ಅದರಿಂದ ಮುಕ್ತನಿಯಾಮಕನಾದ ಭಗವಂತನನ್ನು ತಿಳ್ಕೊಂಡಿದ್ದೇನೆ, ನಿನಗೂ ಹೇಳ್ತೇನೆ ಅಂತ. ಅಲ್ಲ, ಅಪರೋಕ್ಷ ಜ್ಞಾನಿಯಾಗಿರತಕ್ಕಂಥ ಯಮ ಅಗ್ನಿಯಲ್ಲಿ ಯಾಕೆ ಉಪಾಸನೆ ಮಾಡಿದ? ಮುಕ್ತನಿಯಾಮಕನಾಗಿರತಕ್ಕಂಥ ಭಗವಂತನನ್ನು ತಿಳಿದಂಥ ಯಮ ಅಗ್ನಿಯಲ್ಲಿ ಯಾಕೆ ಉಪಾಸನೆ ಮಾಡಿದ ಅಂದರೆ ಅದು ಎರಡು ಉಪಾಸನೆಗಳಿಗೆ ಎರಡು ಬೇರೆ ಬೇರೆ ಫಲಗಳು. ಮುಕ್ತನಿಯಾಮಕನಾದ ಭಗವಂತನನ್ನು ತಿಳಿಯುವುದರ ಮೂಲಕ ಮೋಕ್ಷ ಪ್ರಾಪ್ತಿ, ಅಗ್ನಿ ನಿಯಾಮಕನಾಗಿರತಕ್ಕ ಭಗವಂತನನ್ನು ತಿಳಿಯುವ ಮೂಲಕ ಮೋಕ್ಷದಲ್ಲಿ ಆನಂದ ವಿಶೇಷದ ಆವಿರ್ಭಾವ. ಇದು ಎರಡೂ ಬೇಕಾಗಿತ್ತು ನಚಿಕೇತನಿಗೆ. ಅದಕ್ಕೋಸ್ಕರ ಅವನು ಎರಡನ್ನೂ ಕೇಳಿದ. ಯಮ ಹೇಳಿದ, ಹೌದು, ನಾನು ಅದು ಎರಡನ್ನೂ ಉಪಾಸನೆ ಮಾಡಿಕೊಂಡವ. ಆನಂದ ವಿಶೇಷವನ್ನು ಪಡೆಯಬೇಕು ಅನ್ನೋದಕ್ಕೋಸ್ಕರ ನಾನು ಹಾಗೆ ಮಾಡಿದವ. ಎಂಥ ಭಗವಂತನನ್ನು ನಾನು ತಿಳ್ಕೊಂಡೆ, ಅದರ ಮೂಲಕ ಮೋಕ್ಷ ನಿಯಾಮಕನಾದ ಭಗವಂತ ಅಂದರೆ ಕಾಮಸ್ಯಾಪ್ತಿಂ ಜಗತಃ ಪ್ರತಿಷ್ಠಾಂ. ಸಮಸ್ತ ಜಗತ್ತಿಗೆ ಅಂದರೆ ಜೀವಜಾತಕ್ಕೆ ಪ್ರತಿಷ್ಠಾ ಅನ್ನುವ ಶಬ್ದದ ಅರ್ಥವನ್ನು ನಾನು ಮೊದಲು ಹೇಳಿದ್ದೆ. ಮೂಲಾಧಾರ ಅಂತ. ಎಲ್ಲಕ್ಕೂ ಮೂಲ ಆಧಾರ. ಇವಾಗ ಒಂದು ವಸ್ತುವಿಗೆ ಒಂದು ವಸ್ತು ಆಧಾರ, ಆ ವಸ್ತುವಿಗೆ ಇನ್ನೊಂದು ವಸ್ತು ಆಧಾರ.
ಈಗ ಕುತ್ತಿಗೆ ತಲೆಯಲ್ಲಿದೆ, ಕುತ್ತಿಗೆಯಲ್ಲಿದೆ, ಕುತ್ತಿಗೆಯ ಮೇಲೆ ತಲೆ ಇದೆ ಅಂದರೆ ತಲೆಗೆ ಕುತ್ತಿಗೆ ಆಧಾರ, ಕುತ್ತಿಗೆಗೆ ಹೆಗಲು ಆಧಾರ, ಹೆಗಲಿಗೆ ಸೊಂಟ ಆಧಾರ, ಸೊಂಟಕ್ಕೆ ಮೊಣಗಂಟು ಆಧಾರ, ಮೊಣಗಂಟಿಗೆ ಪಾದ ಆಧಾರ, ಪಾದಕ್ಕೆ ಭೂಮಿ ಆಧಾರ, ಭೂಮಿಗೆ ಭಗವಂತ ಆಧಾರ ಅಂತ ಹೀಗೆ ಅವನು ಮೂಲಾಧಾರ. ಈಗ ನಾವು ಎಲ್ಲಿದ್ದೇವೆ? ಭೂಮಿಯಲ್ಲಿದ್ದೇವೆ. ಭೂಮಿಯಲ್ಲಿದೆ, ಅದು ಶೇಷನಲ್ಲಿದೆ. ಶೇಷ ಎಲ್ಲಿದ್ದಾನೆ? ವಾಯುಕೂರ್ಮನಲ್ಲಿದ್ದಾನೆ. ವಾಯುಕೂರ್ಮನಲ್ಲಿದ್ದಾನೆ, ವಿಷ್ಣು ಕೂರ್ಮನಲ್ಲಿದ್ದಾನೆ. ಅಂದರೆ ಕೊನೆಗೆ ಎಲ್ಲಕ್ಕೂ ಆಧಾರವಾಗಿರತಕ್ಕಂಥ ಭಗವಂತ ಮೂಲ ಆಧಾರ, ಮೂಲ ಸ್ರಷ್ಟೃ ಅವನು, ಹಾಗೆ ಮೂಲ ಆಧಾರ ಅವನು. ಅವನ ಪರಂಪರೆಯ ಆಧಾರಗಳು ಬೇಕಾದಷ್ಟು ಇರಬಹುದು. ಈ ರೀತಿಯಾಗಿ ಜಗತಃ ಪ್ರತಿಷ್ಠಾಂ, ಎಲ್ಲ ಜಗತ್ತಿಗೆ ಮೂಲ ಆಧಾರ. ಮತ್ತು ಜಗತ್ತು ಅಂತಂದರೆ ವಾಯುದೇವರು ಅಂತ ಒಂದು ಅರ್ಥ. ವಾಯುದೇವರಿಗೂ ಮೂಲಾಧಾರ, ನಮಗೆ ವಾಯುದೇವರ ಆಧಾರ, ವಾಯುದೇವರಿಗೂ ಮೂಲಾಧಾರ ಅವನು. ಹೀಗೆ ಜಗತಃ ಪ್ರತಿಷ್ಠಾಂ ಆಗಿರತಕ್ಕಂಥ ಭಗವಂತನನ್ನು ನೀನು ತಿಳ್ಕೊಂಡಿದ್ದಿ. ಆಮೇಲೆ ಕ್ರತೋರಾನಂತ್ಯಂ, ನಾವು ಮಾಡ್ತಕ್ಕಂಥ ಕ್ರತು ಅಂತ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಕರ್ಮ ಅಂತ, ಒಂದು ಜ್ಞಾನ ಅಂತ. ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳೂ ಕೂಡ ಅವು ವಸ್ತುತಃ ಅನಿತ್ಯ. ಆದರೆ ಅವುಗಳನ್ನು ಅನಿತ್ಯ ಆದರೂ ನಿತ್ಯ ಮಾಡಬಹುದು. ಯಾವಾಗ? ಅದು ಯಜ್ಞವೂ ಕೂಡ ಯಾರಿಗೂ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನ. ಕರ್ಮ ನಮಗೆ ಬಂಧಕವಾಗುವುದು ಯಾವಾಗ? ಆ ಕರ್ಮದ ಮೂಲ ಉದ್ದೇಶ ತಿಳಿಯದೇ ಇದ್ದಾಗ. ಕರ್ಮ, ಎಲ್ಲ ಕರ್ಮಗಳು ಭಗವಂತನ ಆರಾಧನೆ ಅಂತ ತಿಳಿದಾಗ ಅದು ಆ ನಿತ್ಯ ಆಗಿಬಿಟ್ಟವು, ಅನಿತ್ಯ ಅಲ್ಲ. ಅಕಾರವಾಚ್ಯನಾದ ಭಗವಂತನನ್ನೇ ವಿಷೀಕರಿಸುವಂಥವುಗಳಾದವು. ಆಗ ಕ್ರತು, ನಾವು ಮಾಡತಕ್ಕ ಎಲ್ಲ ಕರ್ಮಗಳು, ಅನಂತ್ಯಂ, ನಾವು ಮಾಡಿದ ಕರ್ಮ ಅನಂತ ಫಲವನ್ನು ಕೊಡುವುದಕ್ಕೆ ಕಾರಣವಾಯಿತು. ಅದು ಇಲ್ಲದೇ ಇದ್ದರೆ ಯಜ್ಞ ಮಾಡಿದ, ಸ್ವರ್ಗಕ್ಕೆ ಹೋದ, ಬಂದ, ಪುನಃ ಭೂಮಿಗೆ ಬಂದ, ಮತ್ತೆ ಯಜ್ಞ ಮಾಡಿದ, ಪುನಃ ಸ್ವರ್ಗಕ್ಕೆ ಹೋದ, ಪುನಃ ಭೂಮಿ ಬಂದ, ಇಷ್ಟೇ. ಯಾವಾಗ ಆ ಯಜ್ಞ ಅನ್ನೋದು ಜ್ಞಾನಪೂರ್ವಕ ಆಯಿತೋ, ಯಜ್ಞ ಪುರುಷ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ, ಸರ್ವಯಜ್ಞಗಳ ನಿಯಾಮಕ ಮತ್ತು ಸರ್ವಯಜ್ಞಗಳ ಭೋಕ್ತಾರ ನಾನು ಅಂತ ಭಗವಂತ ಹೇಳಿದ್ದನ್ನು ತಿಳ್ಕೊಂಡು ಪ್ರತಿಯೊಂದು ದೇವತಾ ನಾಮಗಳ ಮೂಲಕ ನಾವು ಅಗ್ನಯೇ ಸ್ವಾಹ ಅಂತ ಅಗ್ನಿಗೆ ಆಹುತಿ ಕೊಡ್ತೇವೆ, ವಾಯವೇ ಸ್ವಾಹ ವಾಯವ ಇದನ್ನಮಮ ಅಂತ ವಾಯುವಿಗೆ ಆಹುತಿ ಕೊಡ್ತೇವೆ, ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನಮಮ ಅಂತ ಸೂರ್ಯನಿಗೆ ಆಹುತಿ ಕೊಡ್ತೇವೆ, ಪ್ರಜಾಪತಯೇ ಸ್ವಾಹ ಪ್ರಜಾಪತಯ ಇದನ್ನಮಮ ಅಂತ ಪ್ರಜಾಪತಿಗೆ ಆಹುತಿ ಕೊಡ್ತೇವೆ. ಅಥವಾ ಯಾವ ದೇವತೆಗೋಸ್ಕರ ಆಹುತಿ ಕೊಟ್ಟು ಯಾವ ದೇವತಾ ಯಾಗವೂ ಮಾಡಬಹುದು. ನವಗ್ರಹ ಹೋಮ ಮಾಡಬಹುದು ಒಬ್ಬ, ಆಗ ಅಲ್ಲಿ ಸೂರ್ಯನಿಗೆ ಆಹುತಿ ಇದೆ, ಚಂದ್ರನಿಗೆ ಇದೆ, ಕುಜನಿಗೆ ಇದೆ, ಬುಧನಿಗೆ ಇದೆ, ಗುರುವಿಗೆ ಇದೆ, ಶುಕ್ರನಿಗಿದೆ, ಶನಿಗೆ ಇದೆ, ರಾಹುಕೇತುಗಳಿಗಿದೆ. ಅಥವಾ ಇನ್ನೊಬ್ಬ ಗಣಹೋಮ ಮಾಡಬಹುದು, ಆವಾಗ ಗಂ ಗಣಪತಿಯೇ ಸ್ವಾಹ ಅಂತಾನೆ. ಆ ರೀತಿ ಗಣಪತಿಗೆ ಆಹುತಿ ಕೊಡಬಹುದು. ಅಥವಾ ಇನ್ನೊಬ್ಬ ರುದ್ರಯಾಗ ಮಾಡಬಹುದು, ಇನ್ನೊಬ್ಬ ಪವಮಾನ ಹೋಮ ಮಾಡಬಹುದು, ಯಾವ ಯಾಗವನ್ನೂ ಮಾಡಬಹುದು. ಯಾವ ದೇವತೆಗೂ, ಅಗ್ನಿಹೋತ್ರಕ್ಕೆ ಪ್ರಧಾನ ದೇವತೆ ಇಂದ್ರ, ಇಂದ್ರಾಯ ಸ್ವಾಹ ಅಂತ ಇಂದ್ರನಿಗೆ ಮಾಡಬಹುದು. ಯಾವ ದೇವತೆಗೋಸ್ಕರ ಯಾಗ ಮಾಡಿದರೂ ಕೂಡ ಆಯಾ ಶಬ್ದಗಳಿಂದ ವಾಚ್ಯನಾಗಿ ಭಗವಂತನೇ ಅದನ್ನು ಸ್ವೀಕರಿಸುವವನು ಅನ್ನುವ ಎಚ್ಚರ ಇದ್ದಾಗ ಆ ಕ್ರತು ಅನಂತ ಫಲವಾಗತ್ತೆ. ಅಂದರೆ ಅದು ಭಗವತ್ ಪ್ರೀತಿ ಕಾರಣವಾಯಿತು, ನಶ್ವರವಾದ ಫಲವನ್ನು ಕೊಡಲಿಲ್ಲ. ಕ್ರತೋಹ ಆನಂತ್ಯಂ, ನಾವು ಮಾಡತಕ್ಕಂಥ ಎಲ್ಲ ಯಜ್ಞಗಳು ಭಗವಂತನಿಗೆ ಅರ್ಪಿತವಾದಾಗ ಅದು ಅನಂತ ಫಲವನ್ನು ಕೊಡುತ್ತೆ. ಆ ಎಚ್ಚರ ನಿನಗಿದೆ, ಅದನ್ನು ನೀನು ಮಾಡಿದ ಕರ್ಮವೂ ಅನಂತ ಫಲವೇ. ಕರ್ಮವೂ ನಶ್ವರವಲ್ಲ ನಿನ್ನದು, ಯಾಕಂದರೆ ಕರ್ಮ ಜ್ಞಾನಪೂರ್ವಕವಾದ ಕರ್ಮ, ಅದು ಜ್ಞಾನದ ಮೂಲಕ ನಿನ್ನನ್ನು ಅನಂತ್ಯದ ಕಡೆಗೆ ಕೊಂಡೊಯ್ಯುವಂಥ ಸ್ಥಿತಿಯನ್ನು, ಅಂಥ ಕ್ರತುವಿಗೆ ಆನಂತ್ಯವನ್ನು ಕೊಡತಕ್ಕ ಭಗವಂತನನ್ನು, ಜಗತ್ತಿಗೆ ಮೂಲಾಧಾರನಾದ ಭಗವಂತನನ್ನು, ಆಮೇಲೆ ಅಭಯಸ್ಯ ಪಾರಂ, ನಾವು ನಿನ್ನೆ ಹೇಳಿದೆ ಸಂಸಾರ ಅಂದರೆ ಭಯ, ಒಂದಲ್ಲ ಒಂದು ಭಯ. ಯಾವ ಭಯ ಇಲ್ಲದೆ ಇದ್ದರೂ ಸಾಯೋ ತನಕ ಸಾವಿನ ಭಯ, ಸತ್ತ ಮೇಲೆ ಹುಟ್ಟೋ ಭಯ. ಅದೇ ಒಟ್ಟು ಹುಟ್ಟು ಸಾವುಗಳ ಭಯ ಅಂತೂ ನಿರಂತರವಾಗಿ ಇರತಕ್ಕಂಥದ್ದು. ಈ ಭಯವನ್ನು ದಾಟುವುದು ಅಂದರೆ ಅಭಯ, ಅಂದರೆ ಅಭಯಂ, ಸಂಸಾರದಿಂದ ದಾಟುವುದೇ ಅಭಯ. ಮೋಕ್ಷ, ಆ ಅಭಯಸ್ಯ ಕೃತೆ, ಮೋಕ್ಷವನ್ನು ಭಯರಹಿತವಾದ ಸ್ಥಿತಿಯನ್ನು ಪಡೆಯುವುದಕ್ಕಾಗಿ ಅವನು ಅಭಯಸ್ಯ ಪಾರ ಅಂತಂದರೆ ಮೇಲುನೋಟಕ್ಕೆ ಇದು ಒಂದು ವಿಚಿತ್ರವಾದ ಶಬ್ದ. ಅಭಯದ ಪಾರ ಅಂದರೆ ಸಮುದ್ರದ ದಡ ಅಂದರೆ ಏನು? ಸಮುದ್ರ ದಾಟಿ ಆಚೆ ಹೋಗೋದು. ಅಭಯದ ಪಾರ ಅಂದರೆ ಏನು? ಅಭಯವನ್ನು ದಾಟಿ ಆಚೆ ಹೋಗೋದು. ಅಭಯವನ್ನು ದಾಟಿ ಆಚೆ ಹೋಗೋದು ಪುನಃ ಭಯಕ್ಕೆ ಹೋಗೋದು. ಅಭಯದಿಂದ ಆಚೆಗೆ ಹೋಗುವುದಲ್ಲ, ಅಭಯವನ್ನು ಪಡೆಯುವುದಕ್ಕೋಸ್ಕರ ಭಯದ ಪಾರ, ಭಯದ ಸಮುದ್ರವನ್ನು ದಾಟಿಸುವವನು.
ಅಮೃತಸ್ಯ ಅಭಯಸ್ಯ ಪಾರಂ ಅಂದರೆ ಅಭಯಕ್ಕೆ ಆಚೆ ದಡ ಅಲ್ಲ ಇವನು. ಅಭಯವನ್ನು ಪಡೆಯುವುದಕ್ಕೆ ಭಯವನ್ನು ದಾಟಿಸುವವನು. ಭಯದ ಸಮುದ್ರದಿಂದ ದಾಟಿಸಿ ಆಚೆಯ ದಡದಲ್ಲಿ ನಮ್ಮನ್ನು ಅಭಯತೆಯನ್ನು ನಮಗೆ ಕೊಡುವವನು ಅಂತ. ಅಭಯಪ್ರದ ಅಭಯಸ್ಯ ಪಾರಂ. ಹೀಗೆ ಭಗವಂತ ನಮ್ಮನ್ನು ಸಂಸಾರದಿಂದ ಬಿಡಿಸಿ ಭಯರಹಿತವಾದ ಸ್ಥಿತಿಯಲ್ಲಿ ನಿಲ್ಲಿಸುವವನು. ಎಲ್ಲ ಕರ್ಮಗಳ ಆರಾಧ್ಯ ಮೂರ್ತಿ ಅಂತ ಅವನು ತಿಳಿದುಕೊಂಡು ಕರ್ಮ ಮಾಡಿದಾಗ ಆ ಕರ್ಮಕ್ಕೂ ಅನಂತ ಭಗವತ್ ಪ್ರೀತಿ ರೂಪವಾದ ಅನಂತ ಫಲವನ್ನು ಕೊಡುವವನು. ಮತ್ತು ಕರ್ತು ಅಂತಂದರೆ ಇನ್ನೊಂದು ಅರ್ಥ ಜ್ಞಾನ ಅಂತಲೇ. ಕರ್ತು ಅನ್ನುವುದಕ್ಕೆ ಕರ್ಮ ಅಂತ ಒಂದು ಅರ್ಥ, ಜ್ಞಾನ ಅಂತ ಒಂದು ಅರ್ಥ. ಜ್ಞಾನಕ್ಕೂ ಹಾಗೆ ಯಾವ್ಯಾವುದೋ ಜ್ಞಾನಕ್ಕೆ ಅನಂತವಾದ ಫಲ ಇಲ್ಲ. ಭಗವಂತನ ಜ್ಞಾನ ಅನಂತ ಫಲ. ಅದರಿಂದ ಭಗವದ್ವಿಷಯಕವಾದಾಗ ಜ್ಞಾನಕ್ಕೆ ಅನಂತ ಫಲವನ್ನು ಕೊಡತಕ್ಕವ. ಹೀಗೆ ಜ್ಞಾನ ಕರ್ಮಗಳಿಗೆ ಅನಂತ ಫಲವನ್ನು ಕೊಟ್ಟು ಭಯರೂಪವಾದ ಸಂಸಾರದಿಂದ ನಮ್ಮನ್ನು ಪಾರು ಮಾಡಿ ಅಭಯವನ್ನು, ಭಯಾತೀತವಾದ ಸ್ಥಿತಿಯನ್ನು ಕೊಡತಕ್ಕವ. ಮತ್ತು ಅವನು ಮುಕ್ತಿಯಲ್ಲಿ ಮತ್ತು ಈ ಸಂಸಾರದಲ್ಲಿ ಎಲ್ಲ ಸ್ಥಿತಿಯಲ್ಲೂ ಸಮಸ್ತ ಜಗತ್ತಿಗೆ ಮೂಲಾಧಾರ, ಮುಕ್ತಿಯಲ್ಲೂ ಆಧಾರಭೂತರಾದವ ಅಂತ ನೀನು ತಿಳ್ಕೊಂಡಿದ್ದಿ ಅಂತ. ಜಗತಃ ಪ್ರತಿಷ್ಠಾಂ ಕ್ರತೋರಾನಂತ್ಯಂ ಅಭಯಸ್ಯ ಪಾರಂ ಸ್ತೋಮ ಮಹತ್ ಉರುಗಾಯಂ. ಸ್ತೋಮ ಮಹತ್, ಸ್ತೋಮ ಮಹತ್ ಅಂದರೆ ಸ್ತೋಮ ಅಂತಂದರೆ ಸ್ತುತಿ ಅಂತ ಅರ್ಥ. ಸ್ತೋಮ ಅಂದರೆ ಸ್ತುತಿ. ಯಾವ ಯಾವ ಸ್ತುತಿಗಳು ಭಗವಂತನನ್ನು ಕುರಿತು ಮಾಡಿದಂಥವು ಇವೆಯೋ, ಅದು ವೇದದ್ದಿರಬಹುದು, ಜ್ಞಾನಿಗಳು ಮಾಡಿದ್ದಿರಬಹುದು, ನಾವು ನೀವು ಮಾಡುವುದಿರ್ಬೋದು, ಎಲ್ಲವೂ ಪ್ರಪಂಚದಲ್ಲಿ ಭಗವಂತನ ಸ್ತೋಮ ಅಂತ ಏನಿದೆ, ಭಗವಂತನನ್ನು ಸ್ತುತಿಸುವಂಥ ಸ್ತೋತ್ರ ವಾಕ್ಯಗಳು, ಆ ಎಲ್ಲ ಸ್ತೋಮಗಳಿಗಿಂತಲೂ ಮಹತ್ವವನು. ಎಷ್ಟು ಸ್ತುತಿಸಿದರೂ ಆ ಪೂರ್ಣ ಸ್ತುತಿಗೆ ಅವನ ವಿಷಯನಾಗುವುದೇ ಇಲ್ಲ. ಸ್ತುತಿಗೆ ಪೂರ್ತಿಯಾಗಿ ವಿಷಯ ಎಲ್ಲ ಸ್ತುತಿಗಳಿಗಿಂತಲೂ, ಬ್ರಹ್ಮಾದಿ ದೇವತೆಗಳು ಮಾಡಿದ ಸ್ತುತಿಗಿಂತಲೂ, ವೇದದಲ್ಲಿ ಬಂದಿರತಕ್ಕಂಥ ಭಗವಂತನ ಸ್ತುತಿಗಿಂತಲೂ ಅವನು ದೊಡ್ಡವ ಅಂದರು. ಯಾಕೆಂದರೆ ಅವನ ಮಹತ್ವದ ಒಂದು ತುಣುಕನ್ನು ಮಾತ್ರವೇ ಸ್ತುತಿ ಹೇಳುತ್ತೆ. ಎಲ್ಲ ಸ್ತುತಿಗಳಿಗಿಂತಲೂ ಅವನು ಮಹತ್ವ ಅಂತ. ಇದು ಸ್ತೋಮ ಅಂತಂದರೆ ಸ್ತೋತ್ರ ಅನ್ನುವಂಥ ಸಾಮಾನ್ಯ ಅರ್ಥ ಇಟ್ಟುಕೊಂಡು ನಾನು ಹೇಳಿದೆ. ವೈದಿಕ ಪರಿಭಾಷೆಯಲ್ಲಿ ಸ್ತೋಮ ಅನ್ನೋದಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ. ಅದರ ಪೂರ್ತಿ ವಿವರ ಬೇಡ, ಸಂಕ್ಷಿಪ್ತವಾಗಿ ಸ್ತೋಮ ಅಂದರೆ ಏನು ಅಂತ ಅದನ್ನು ಹೇಳಿಬಿಡ್ತೇನೆ. ಯಾಕೆಂದರೆ ಪೂರ್ತಿ ವಿವರ ಅದು ಯಾಜ್ಞಿಕರಿಗೆ ಸಂಬಂಧಪಟ್ಟದ್ದು. ಯಜ್ಞದಲ್ಲಿ ನಡೆಯುವಂಥ ಒಂದು ಕ್ರಿಯೆ ಅದು. ಅದರಿಂದ ಅದರ ಪೂರ್ತಿ ವಿವರ ಯಾಜ್ಞಿಕರಿಗೆ ಬೇಕಾಗುವಂಥದ್ದು. ಸಾಮಾನ್ಯವಾಗಿ ಉಪನಿಷತ್ತನ ಮನನ ಮಾಡುವವರಿಗೆ ಅಷ್ಟು ಅಗತ್ಯ ಇಲ್ಲ. ಅದರಿಂದ ಸ್ತೋಮ ಶಬ್ದದ ಯಾಜ್ಞಿಕವಾದ ಅರ್ಥದ ಒಂದು ಸ್ಥೂಲ ಅರ್ಥ ಅಂದರೆ ಸ್ತೋಮ ಅಂತಂದರೆ ಎಲ್ಲ ಸ್ತೋತ್ರಗಳು ಸ್ತೋಮ ಹೌದು, ಆದರೆ ಯಜ್ಞದಲ್ಲಿ ಒಂದು ಸ್ತೋಮ ಅಂತಿದೆ. ಅದಕ್ಕೆ ತ್ರಿಣವ ಸ್ತೋಮ, ಪಂಚದಶ ಸ್ತೋಮ, ಸಪ್ತದಶ ಸ್ತೋಮ, ಏಕವಿಂಶ ಸ್ತೋಮ, ಪಂಚವಿಂಶ ಸ್ತೋಮ ಅಂತೆಲ್ಲ ಅವರು ಲೆಕ್ಕ ಇದೆ. ಕೆಲವು ಸ್ತೋಮಗಳು ಯಜ್ಞದಲ್ಲಿ ಸಾಮವೇದಿಗಳು ಹಾಡತಕ್ಕಂಥ ಮಂತ್ರ ಸಮುದಾಯಕ್ಕೆ ಸ್ತೋಮ ಅಂತ ಹೆಸರು. ಅದು ಅದರಲ್ಲಿ ಬೇರೆ ಬೇರೆ ಇದೆ. 3 ಮಂತ್ರಗಳನ್ನು ಹಾಡುವುದು, 3 ಮಂತ್ರವನ್ನು 9 ಬಾರಿ ಹಾಡುವುದು, ಅದಕ್ಕೆ ತ್ರಿಣವ ಸ್ತೋಮ ಅಂತ ಹೇಳ್ತಾರೆ. ಈಗ ಉದಾಹರಣೆ 3 ಮಂತ್ರ ಇದೆ, ಅದನ್ನು 9 ಬಾರಿ ಹಾಡುವುದು. ಹಾಗೆ 1ನೇದ್ದು 2ನೇದ್ದು 3ನೇದ್ದು ಅದು ಒಂದು ನಮನೆ ಆಯಿತು. ಆಮೇಲೆ 2ನೇದ್ದು 1ನೇದ್ದು 3ನೇದ್ದು ಅದೊಂದು ನಮನೆ ಆಯಿತು. 3ನೇದ್ದು 2ನೇದ್ದು 1ನೇದ್ದು, ಹೀಗೆ ಇದನ್ನು 3 ಥರ, ಒಂದನ್ನು 3 ವಿಧದಿಂದ ಅದನ್ನು ಆವೃತ್ತಿ ಮಾಡುವುದು. ಮಂತ್ರಗಳನ್ನು ಮುಂದೆ ಹಿಂದೆ ಮಾಡಿ 3 ಮಂತ್ರವನ್ನು 9 ಬಾರಿ ಹಾಡುವುದಕ್ಕೆ ತ್ರಿಣವ ಸ್ತೋಮ ಅಂತ ಹೇಳ್ತಾರೆ. ಹಾಗೆ ಮಂತ್ರಗಳನ್ನು 15 ಬಾರಿ ಹಾಡುವುದು, 21 ಬಾರಿ ಹಾಡುವುದು, ಮಂತ್ರ ಸಮುದಾಯವನ್ನು ಹೀಗೆ ಬೇರೆ ಬೇರೆ ರೀತಿಯಿಂದ ಆ ಮಂತ್ರಗಳ ಆನುಪೂರ್ವಿಯನ್ನು, ಮಂತ್ರಗಳ ಆರ್ಡರನ್ನು ಬದಲಿಸಿ ಆವೃತ್ತಿ ಮಾಡಿ ಹಾಡುವುದಕ್ಕೆ ಸ್ತೋಮ ಅಂತ ಹೆಸರು. ಇದು ಯಾಜ್ಞಿಕ ಪ್ರಕ್ರಿಯೆ. ಆದ್ದರಿಂದ ಈ ಸ್ತೋಮ ಅಂತಂದರೆ ಸಾಮದ ಗಾನ ಪ್ರಭೇದ. ಈಗ ಬರೇ ಸ್ತೋತ್ರ ಅಲ್ಲ, ಸಾಮವೇದಿಗಳು ಯಜ್ಞದಲ್ಲಿ ಹಾಡತಕ್ಕಂಥ ಮಂತ್ರವಿಶೇಷಗಳ ಗಾನಕ್ರಮಕ್ಕೆ ಸ್ತೋಮ ಅಂತ ಹೆಸರು. ಇಲ್ಲಿ ಆ ಅರ್ಥವನ್ನು ನಾವು ಇಟ್ಟುಕೊಳ್ಬೇಕು. ಒಂದು ಹೊಸ ಮುಖ ಹೊರಡುತ್ತೆ ಇಟ್ಟುಕೊಂಡ್ರೆ. ಸ್ತೋತ್ರದಲ್ಲಿ ಸ್ತೋಮ ಅಂತ ನಾನು ಮೊನ್ನೆ ಹೇಳಿದ್ದೆ. ಸಾಮವೇದದಲ್ಲಿ ವಿಶೇಷ ಏನು? ವೇದಾನಾಂ ಸಾಮವೇದೋಸ್ಮಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ. ವೇದಗಳಲ್ಲಿ ನಾನು ಸಾಮವೇದ ಅಂತ. ಕಾರಣ, ಸಾಮವೇದದಲ್ಲಿ ಏನು ವಿಶೇಷ? ಸಾಮವೇದದಲ್ಲಿ ವಿಶೇಷ ಏನು ಅಂತಂದರೆ ಅದು ಶಬ್ದಗಳು, ವರ್ಣಗಳು ಅಷ್ಟೇ ಅಲ್ಲದೆ ನಾದವೂ ಭಗವಂತನನ್ನು ಹೇಳುತ್ತೆ. ಭಗವಂತನನ್ನು ಹೇಳತಕ್ಕಂಥ ನಾದ ವಿಶೇಷವನ್ನು ಹೊರಡಿಸುವಂಥದ್ದು ಸಾಮವೇದದಲ್ಲಿ ಮಾತ್ರ. ಸಂಗೀತವೂ ಭಗವಂತನನ್ನು ಹೇಳುತ್ತೆ ಅನ್ನುವಂಥದ್ದು ಸಾಮವೇದದಿಂದ ನಮಗೆ ತಿಳಿಯೋದು, ಋಗ್ವೇದ ಯಜುರ್ವೇದದಿಂದ ಅಲ್ಲ. ಋಗ್ವೇದ ಯಜುರ್ವೇದದಲ್ಲಿ ಇದೆ, ನಾದ ಇದೆ.
ಇದ್ದರೆ ಅದರಲ್ಲಿ ಸಪ್ತಸ್ವರಗಳಿಲ್ಲ. ಮೂರೇ ಸ್ವರಗಳಲ್ಲಿ ಋಗ್ವೇದ ಯಜುರ್ವೇದ ಇದೆ. ಸಪ್ತಸ್ವರಗಳು ಪೂರ್ಣ ಪ್ರಮಾಣದಲ್ಲಿ ಅಭಿವ್ಯಕ್ತವಾಗುವುದು ಸಾಮವೇದದಲ್ಲಿ. ಸಾಮವೇದದಲ್ಲಿಯೂ ಕೂಡ ಎಲ್ಲ ಮಂತ್ರಗಳಲ್ಲಿ ಸಪ್ತಸ್ವರ ಇಲ್ಲ, ಕೆಲವು ಮಂತ್ರಗಳಲ್ಲಿ ಅಷ್ಟೇ ಇದೆ. ಸಪ್ತಸ್ವರಗಳನ್ನು ಬಳಸಿ ಹಾಡುವಂಥದ್ದು ಸಾಮವೇದದಲ್ಲಿ ಮಾತ್ರ. ಋಗ್ವೇದ ಯಜುರ್ವೇದಕ್ಕೆ ಮೂರೇ ಸ್ವರಗಳು ಸಾಕು, ಮೂರು ಸ್ವರಗಳ ಸಂಚಾರ, ಅದು ಸಪ್ತಸ್ವರ ಸಂಚಾರ ಇಲ್ಲ. ಹಾಗಾಗಿ ಸಪ್ತಸ್ವರಗಳಲ್ಲಿಯೂ ಇರತಕ್ಕಂಥ ಭಗವಂತನ ಸಪ್ತವಿಧವಾದಂಥ ಉಪಾಸನೆ ಅದು ಸಾಮವೇದದಲ್ಲಿ ಮಾತ್ರ ಸಾಧ್ಯವಾಗ್ತದೆ. ಮತ್ತು ಆ ಸ್ವರಗಳಿಂದ ಭಗವಂತನ ಗುಣದ ಉಪಾಸನೆ. ಸ್ತೋಭಾಕ್ಷರಗಳು ಅಂತಿವೆ, ಅದರಲ್ಲಿ ಮಂತ್ರದಲ್ಲಿ ಇಲ್ಲದೇ ಇರತಕ್ಕಂಥ ಅಕ್ಷರಗಳನ್ನು ಸೇರಿಸ್ತಾರೆ. ಉದಾಹರಣೆ ಹಾವು, ಹಾ ಉ, ಇದು 2 ಅಕ್ಷರ ಮಂತ್ರದಲ್ಲಿ ಸೇರಿಸಿದರು. ಹಾವು 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 ಅಹಂಗ ಶ್ಲೋಕ ಗೃದಹಂಗ ಶ್ಲೋಕ ಗೃದಹಂಗ ಶ್ಲೋಕ ಕೃತ್ ಅಹಮಸ್ಮಿ ಪ್ರಥಮ ಜಾರತಾಸ್ಯ. ಇದು ಸಾಮವೇದ. ಅಂದರೆ ಸಾಮವೇದ ಒಂದು ಸ್ತೋಭಾಕ್ಷರನ್ನು ಹಾಡುವ ರೀತಿ. ಇದು ಸಾಮವೇದದ ಮಂತ್ರ ಅಲ್ಲ, ಇದು ಯಜುರ್ವೇದದ ಮಂತ್ರ. ಹೀಗೆ ಸಾಮವೇದದಲ್ಲಿ ಹಾಡುವಾಗ ಹಾ ಉ ಇಲ್ಲ, ಮಂತ್ರದಲ್ಲಿ ಇಲ್ಲಿ ಅಕ್ಷರವೇ ಇರೋದಿಲ್ಲ, ಸೇರಿಸಿಬಿಡ್ತಾರೆ. ಔ ಹೋ ಈ ಅಕ್ಷರ ಸೇರಿಸಿಬಿಡ್ತಾರೆ. ಹಾ ಉ 2 ಅಕ್ಷರಗಳು ಸೇರಿಸಿದರೆ ಏನಾಯ್ತದ? ಅಲ್ಲಿ ಹಾವು ಅಂದರೆ ಏನು ಮಕ್ಕಳಿಗೂ ಗೊತ್ತಾಗುತ್ತೆ, ಹಾವು ಅಂದರೆ ಏನು ಅಂತ. ಅಲ್ಲಿ ದೊಡ್ಡವರಿಗೂ ಗೊತ್ತಾಗೋಲ್ಲ. ಹಾವು 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 ಅಂತಾರೆ. ಈ ಉಪಾಧ್ಯಾಯರು ಹೇಳಿದ ಒಳ್ಳೆ ಮಕ್ಕಳು ಆಚೆ ಈಚೆ ನೋಡಿ ಚಾಪೆ ಎತ್ತಿ ಅಲ್ಲಿ ಚಾಪೆ ಅಡಿಯಲ್ಲಿದೆ, ಎಲ್ಲಿದೆ ಹಾವು ಅಂತ ನೋಡೋದು, ಏನು ಕಥೆ ಅದು? ಭಗವಂತ ಹಾ ಆಶ್ಚರ್ಯಕರ. ಯಾಕೆಂದರೆ ಅವನು ಎಲ್ಲಕ್ಕಿಂತ ಉತ್ಕೃಷ್ಟನಾದವ ಅಂತ. ಇದು ನಾದದಿಂದ ಭಗವಂತನನ್ನು ಉಪಾಸನೆ ಮಾಡ್ತೇವೆ ಅಂತ. ಸ್ತೋಭಾಕ್ಷರಗಳನ್ನು ಸೇರಿಸಿ ಗಾನ ಮಾಡ್ತಾ ಇರ್ತಾರೆ. ಅವನು ಹಾ ಅತ್ಯಾಶ್ಚರ್ಯಕರ. ಯಾಕೆಂದರೆ ಅವನು ನಾವು ತಿಳಿಯಲಾದಷ್ಟು ಉತ್ತಮವಾದ ವಸ್ತು ಅದು. ನಾವು ಏನು ಮಾಡಿದ್ರೂ ನಮಗೆ ಅದನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲದಷ್ಟು ಉತ್ಕೃಷ್ಟವಾದ ವಸ್ತು ಅದು. ಅದರಿಂದ ಅವನು ಹಾವು ಅಂತ. ಇದು ಸಾಮವೇದದ ವೈಶಿಷ್ಟ್ಯ. ಅದನ್ನು ಸ್ತೋಮದಲ್ಲಿ ಇಂಥ ಬೇರೆ ಬೇರೆ ರೀತಿಯ ಅಕ್ಷರಗಳನ್ನು ಸೇರಿಸಿ, ಸ್ತೋಭಾಕ್ಷರಗಳನ್ನು ಸೇರಿಸಿ ಗಾನದಲ್ಲಿ ಇದ್ದ ಶಬ್ದಗಳನ್ನು ಒಡೆಯುವುದು ಸಾಮವೇದತೆ. ಮತ್ತೆ ನಾವು ಬೇರೆ ವೇದದಲ್ಲಿ ಶಬ್ದಗಳನ್ನು ಒಡೆಯೋದಿಲ್ಲ. ಅಗ್ನೇ ಅಂತಿದ್ರೆ ಅಗ್ನೇ ಅಂತ ಹೇಳ್ತೇವೆ, ಆದರೆ ಸಾಮವೇದದಲ್ಲಿ ಓ ಗ್ರಾ ಇ ಅಂತಾರೆ. ಗ್ನೇ ಇದ್ರೆ ಗ್ನಾ ಮತ್ತು ಇ ಬೇರೆ ಮಾಡಿದರೆ ಅದು ಸಂಧಿ ಮಾಡಿದ್ರೆ ಗ್ನೇ, ಸಂಧಿ ಮಾಡಿ ಹೇಳಿದ್ರೆ ಓ ಗ್ನಾ ಇ ಅಂತಾರೆ. ಬ್ರಹ್ಮಾ ಹೈವತಾ ಇ ಐತರೇಯ ಉಪನಿಷತ್ನಲ್ಲಿ ಬಂದದ್ದು. ತಾ ಇ ಅಂದರೆ ಅದು ಸಂಧಿ ಮಾಡಿದ್ರೆ ತೇ ಅಂತ, ತೇ ಹೇಳುವುದನ್ನು ತಾ ಇ ಅಂತ. ಇದೆಲ್ಲ ವೇದದಲ್ಲಿ ಅಕ್ಷರವನ್ನು ಒಡೆಯುವಂಥದ್ದು. ಯಾಕೆಂದರೆ ಅಕ್ಷರವನ್ನು ಒಡೆದು ಅರ್ಥ ಹುಡುಕುವುದೇ ವೇದ. ನಮಗೆ ಮರೆತು ಹೋಗಿದೆ ಅದು. ಅಕ್ಷರವನ್ನು ಒಡೆದು ಆ ಒಂದೊಂದು ಅಕ್ಷರವನ್ನು, ನಾನು ನಿನ್ನೆ ಹರಿಕಥಾಮಸರಿ ಹೇಳುವಾಗ ಶಾ ಅಂದರೆ ಈಗ ಈ ಅಂತ ಹೇಳಿದಾಗ ಏನು ವಿಚಿತ್ರ ಇದು ಎಲ್ಲ. ಅವನು ಶಾ ಶಿ ಇದ್ರೆ ಶಾ ಅಂತಾನೆ, ಈ ಅಂತಾನೆ. ವೇದದಲ್ಲಿ ಇರೋದೇ ಹಾಗೆ. ಬ್ರಹ್ಮ ಹೈವತಾ ಇ. ತಾಯಿ ಅಂದರೆ ತಂದೆ ಹೆಂಡತಿ ಅಂತ ಅರ್ಥ ಅಲ್ಲ. ತಾ ಪ್ಲಸ್ ಇ. ತೇ ಅದು ಸಂಧಿ ಮಾಡಿದ್ರೆ ಬಿಡಿಸಿ ಹೇಳ್ತಾರೆ. ಬಿಡಿಸಿ ಹೇಳುವಾಗ ಬೇರೆ ಅರ್ಥ, ಸಂಧಿ ಮಾಡಿ ಹೇಳಿದಾಗ ಅರ್ಥ ಬೇರೆ ಆಗಿಬಿಡ್ತದೆ. ಅದಕ್ಕೆ ವಿಶ್ಲೇಷಕ ಒಂದು ಅರ್ಥ ಇದೆ. ಹಾಗೆ ಅಗ್ನೇ ಅಗ್ನ ಓಗ್ನ ಇ ಅಂತಾರೆ. ವೀತಯೇ ಅಂತ ಶಬ್ದ. ಅಗ್ನ ಆಯಾಹಿ ವೀತಯೇ ಅಂತ ಹೇಳಿದ್ರು. ವಾ ಈತಾ ಯಾ ಇ. ಯಾವ ಭಾಷೆ ಇದು? ಏನರ್ಥ ಇದು? ವೀತಯೇ ಅನ್ನೋದನ್ನು ವಾ ಈತಾ ಯಾ ಇ ಹೇಳಿದರೆ ಯಾ ಇ ಎ ಹೌದು, ಯಾ ಪ್ಲಸ್ ಇ ಎ. ಆದರೆ ಅಂತ ಹೇಳಿದ್ರು ಅವರು ವಾ ವಿ ಹೇಳುವುದಿಲ್ಲ, ವಾ ಈತಾ ಯಾ ಇ ಅಂತಾರೆ. ವೀತಯೇ ಅಂತ ಅರ್ಥ ಅದಕ್ಕೆ. ಅಂದರೆ ಅಕ್ಷರವನ್ನು ಒಡೆದು ಭಗವಂತನನ್ನು ಅಕ್ಷರದಲ್ಲಿ ಕಾಣುವಂಥ ಪ್ರಕ್ರಿಯೆ ಸಾಮವೇದದಲ್ಲಿ ಪ್ರಾರಂಭ ಆಯಿತು. ಗಾನದ ಮೂಲಕ ನಾದದಲ್ಲಿ ಭಗವಂತನನ್ನು ಕಾಣುವುದು, ಅಕ್ಷರವನ್ನು ಒಡೆದು ಒಂದೊಂದು ಅಕ್ಷರದಲ್ಲಿ ಭಗವಂತನನ್ನು ಅನುಸಂಧಾನ ಮಾಡುವುದು, ಅದು ಸ್ತೋಮ. ಹಾಗೆ ಶಬ್ದದಿಂದ ಎಷ್ಟು ಹೇಳಿದರೂ ಭಗವಂತನನ್ನು ಹೇಳಿ ಮುಗಿಯೋದಿಲ್ಲರಿ. ಶಬ್ದ ಸಾಕಾಗೋದಿಲ್ಲ. ಶಬ್ದವನ್ನು ಒಡೆದರು, ಅಕ್ಷರದಿಂದ ಸಾಕ. ಆ ಅಕ್ಷರಕ್ಕೆ ಬೇರೆ ಬೇರೆ ನಾದವನ್ನು ತುಂಬಿದರು. ಒಂದೊಂದು ನಾದದಿಂದ ಒಂದೊಂದು ರೀತಿಯ ಅರ್ಥ. ಒಂದೇ ಅಕ್ಷರಕ್ಕೆ ಒಂದೊಂದು ನಾದದಿಂದ ಒಂದೊಂದು ರೀತಿಯಿಂದ. ಆ ಒಂದು ನಾದದಿಂದ ಭಕ್ತಿ, ಒಂದು ನಾದದಿಂದ ದುಃಖ, ಒಂದು ನಾದದಿಂದ ಆನಂದ. ಯಾಕಂದರೆ ಇದೆಲ್ಲ ಭಾವಗಳನ್ನು ತುಂಬುವುದು ನಾದದ ಮೂಲಕ. ಬೇರೆ ಬೇರೆ ಭಾವಗಳನ್ನು ತುಂಬಿ ಆ ಅಕ್ಷರಗಳನ್ನು ಹಾಡಿದರು. ಆದರೂ ಇಷ್ಟೆಲ್ಲ ಮಾಡಿದರೂ ಅದು ಮಹತ್ವರಿ. ನಮ್ಮ ಯಾವ ನಾದಕ್ಕೂ ಯಾವ ಶಬ್ದಕ್ಕೂ ಯಾವ ಅಕ್ಷರವೂ ಸಿಗದೆ ಅದರ ಆಚೆಗೆ ಹೋಗಿ ಕೂತ್ಬಿಟ್ಟಿದೆ ಅಂದರು. ಸ್ತೋಮ ಮಹತ್. ಯಾವ ರೀತಿಯಿಂದ ಹಾಡಿ, ಯಾವ ರೀತಿಯಿಂದ ಹೊಗಳಿ, ಯಾವ ಶಬ್ದವನ್ನು ಬಳಸಿ ಅದನ್ನು ಒಡೆದು ಹಾಡಿ, ಅದಕ್ಕೆ ಯಾವ ನಾದವನ್ನು ತುಂಬಿಸಿ ಏನು ಮಾಡಿದರೂ ಅದರ ಆಚೆಗೆ ಇದೆ. ಅದು ಸಿಕ್ಕುವುದೇ ಇಲ್ಲ. ಯಾವ ನಾದಕ್ಕೂ ಯಾವ ಶಬ್ದಕ್ಕೂ ಸಿಗದೆ ಶಬ್ದ ಸೆರೆ ಹಿಡಿಯಲಾಗದಂಥ ಸಂಗತಿ ಅದು ಸ್ತೋಮ ಮಹತ್. ಆದ್ದರಿಂದ ಉರುಗಾಯ ಅಂದರೆ ಉರುಗಳಾದವರು. ಉರುಗಳು ಅಂದರೆ ಶ್ರೇಷ್ಠರು.
ಶ್ರೇಷ್ಠರಾದವರು ಕೂಡ ಅದನ್ನು ಗಾನ ಮಾಡ್ತಾ ಇರ್ತಾರೆ ನಿರಂತರ. ಮಾಡಿಯೂ ಜ್ಞಾನಿಗಳು, ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಕೂಡ ನಿರಂತರ ಅದನ್ನು ಗಾನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದು ಪೂರ್ತಿ ಸಿಗಲಿಲ್ಲ ಅವರಿಗೆ. ಉರುಗಾಯ ಅಂದರೆ ಉರು ಆದವರು, ಶ್ರೇಷ್ಠರಾದವರು ಕೂಡ ಅದನ್ನು ಉರು ಶ್ರೇಷ್ಠ ಅಂತ ಗಾನ ಮಾಡ್ತಾ ಇದ್ದಾರೆ. ಜಗತ್ತಿನ ಸರ್ವಶ್ರೇಷ್ಠ ಶಕ್ತಿಗಳು ಕೂಡ ಅದು ತಮಗಿಂತಲೂ ಶ್ರೇಷ್ಠವಾದ್ದಪ್ಪ ಅಂತ ಗಾನ ಮಾಡ್ತಾ ಇದ್ದಾರೆ, ಮಾಡ್ತಾನೇ ಇದ್ದಾರೆ. ಆದರೂ ಅವರಿಗೆ ಪೂರ್ತಿಯಾಗಿ ತಿಳಿಯಲಿಲ್ಲ. ಯಾಕೆ ಅಂದರೆ ಅದು ಜಗತಃ ಪ್ರತಿಷ್ಠಾಂ ಅಷ್ಟೇ ಅಲ್ಲ, ಪ್ರತಿಷ್ಠಾಂ ಅಂದರು ಕೊನೆಗೆ. ಪ್ರತಿಷ್ಠಾಂ ಪ್ರತಿಯೊಬ್ಬನ ಒಳಗೂ ಕೂತಿದೆ. ಅದು ಪ್ರತಿಯೊಬ್ಬನ ಒಳಗೆ ಬಿಂಬರೂಪವಾಗಿದೆ. ಇಡೀ ಜಗತ್ತಿಗೆ ಮೂಲಾಧಾರವಾಗಿದೆ. ಇಡೀ ಜಗತ್ತನ್ನು ಅಡಿಯಲ್ಲಿ ಹೊತ್ತುಕೊಂಡಿದೆ ಮತ್ತು ಜಗತ್ತಿನ ಒಳಗೆ ತುಂಬಿದೆ. ಜಗತ್ತಿನ ಒಳಗೆ ಒಬ್ಬೊಬ್ಬನ ಒಳಗೂ ತುಂಬಿದೆ. ಪ್ರತಿಷ್ಠಾಂ ಪ್ರತಿಯೊಬ್ಬನ ಒಳಗೂ ತುಂಬಿದೆ. ಹಾಗಾಗಿ ಭಗವಂತನನ್ನು ತಿಳಿಯುವುದು ಅಂತಂದರೆ ಅನಂತ ಜೀವದ ವ್ಯಾಪಾರವನ್ನೆಲ್ಲ ತಿಳಿಯಬೇಕು. ಆಮೇಲೆ ಭೂಮಿಯ ಒಳಗೆ ತುಂಬಿದೆ. ಭೂಮಿಯನ್ನು ತಿಳಿದರೆ ಭಗವಂತನ ತಿಳಿದ ಹಾಗಾಗಲಿಲ್ಲ. ಭೂಮಿಯ ಒಳಗೆ ಎಷ್ಟು ಅಣುಗಳಿವೆಯೋ, ಪರಮಾಣುಗಳಿವೆಯೋ ಅದರೊಳಗೆಲ್ಲ ತುಂಬಿದೆ. ಭಗವಂತನನ್ನು ತಿಳಿಯುವುದು ಅಂದರೆ ಈ ಭೂಮಿಯಲ್ಲಿ ಎಷ್ಟು ಪರಮಾಣುಗಳಿವೆ ಅದನ್ನೆಲ್ಲ ತಿಳಿಯಬೇಕು. ಅಷ್ಟು ತಿಳಿದರೂ ಅದರೊಳಗಿರತಕ್ಕ ಭಗವಂತ ತಿಳಿದಿಲ್ಲ, ಅದು ಬೇರೆ ವಿಷಯ. ಪರಮಾಣುವಿನೊಳಗೆ ಎಷ್ಟು ಸಬ್ಯಾಟಮ್ಸ್ ಇವೆ ಅದರೊಳಗೂ ಭಗವಂತ ಇದ್ದಾನೆ. ಹೀಗೆ ಭಗವಂತನ ಎಷ್ಟು ರೂಪದಿಂದ ಎಲ್ಲೆಲ್ಲಿ ಎಷ್ಟು ಉಸುಕುಗಳು, ಆ ಉಸುಕುಗಳಲ್ಲಿ ಎಷ್ಟು ಅಣುಗಳು, ಆ ಅಣುಗಳೊಳಗೆ ಎಷ್ಟು ಸೂಕ್ಷ್ಮಾಣುಗಳು ಅದರೊಳಗೆಲ್ಲ ತುಂಬಿದ್ದಾನೆ. ಅನಂತ ಅನಂತ ಜೀವರೊಳಗೆ ತುಂಬಿದ್ದಾನೆ. ಜೀವರ ಒಳಗೆ ತುಂಬಿದ್ದಾನೆ, ದೇಹದ ಒಳಗೆ ತುಂಬಿದ್ದಾನೆ, ದೇಹದ ಹೊರಗೆ ತುಂಬಿದ್ದಾನೆ, ಬ್ರಹ್ಮಾಂಡದಲ್ಲಿ ತುಂಬಿದ್ದಾನೆ, ಅಣುಕಣದಲ್ಲಿ ತುಂಬಿದ್ದಾನೆ, ಬ್ರಹ್ಮಾಂಡದ ಹೊರಗೂ ಇದ್ದಾನೆ. ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠ ದಶಾಂಗುಲಂ. ನಾವು ಎಷ್ಟು ದೂರ ಹೋದರೂ ಅದಕ್ಕಿಂತ 10 ಅಂಗುಲ ಆಚೆಗೆ ನಿಂತು ಬಿಟ್ಟ ಅವನು ಅಂತ. ಆದರೆ 10 ಅಂಗುಲ ಅಲ್ಲ, ಮತ್ತೆ 10 ಅಂಗುಲ ಮುಂದೆ ಇನ್ನೂ 10 ಅಂಗುಲ ಮುಂದಿದ್ದಾನೆ. ಹಾಗೆ ಅತ್ಯಷ್ಟ 10 ಅಂದರೆ 10 ಅಂದರೆ 10, 100, 1000, ಶತಂ ದಶಸಹಸ್ರಂಚ ಸರ್ವಂ ಅಕ್ಷಯವಾಚಕಂ. ಅದರಿಂದ ಅನಂತ ಪಟ್ಟು ಆಚೆಗೆ ಇದ್ದಾನೆ. ಮತ್ತು ನಮಗೆ 10 ಅಂಗುಲ ಕಾಣೋದು, ಇನ್ನು 10 ಅಂಗುಲ ಹೋದರೆ ದೇವರು ಅಲ್ಲಿ ತನಕ, ಅಲ್ಲಿ ಅದರ ಆಚೆ ಇಲ್ಲ. ದೇವರು ಇರುವ ಜಾಗದ ಕೊನೆ ಸಿಗಬಹುದು. ಒಂದು 10 ಅಂಗುಲ ಹೋದರೆ ಮತ್ತೆ 10 ಅಂಗುಲ ಆಚೆ ಇದ್ದಾನೆ, ಮತ್ತೆ 10 ಅಂಗುಲ ಹೋದರೆ ಮತ್ತೆ 10 ಅಂಗುಲ ಆಚೆ ಇದ್ದಾನೆ. ಹೀಗೆ 10 ಅಂಗುಲ 10 ಆಗ್ತಾ ಇರುತ್ತೆ. ಅದು ಅನಂತವಾಗಿ 10 ಮುಂದುವರಿಯುತ್ತೆ. ಅತ್ಯತಿಷ್ಠ ಅದರಿಂದ ಭಗವಂತ ಸ್ತೋಮ ಮಹತ್ ಉರುಗಾಯಂ. ದೊಡ್ಡವರು ಅವನನ್ನು ದೊಡ್ಡವ ಅಂತ ಸ್ತೋತ್ರ ಮಾಡ್ತಾನೇ ಇದ್ದಾರೆ. ಆದರೂ ಅವನ ದೊಡ್ಡಸ್ತಿಕೆಯ ಪೂರ್ತಿ ಕೊನೆಯನ್ನು ಕಾಣುವುದಾಗಲಿಲ್ಲ. ಎಲ್ಲ ಸ್ತೋತ್ರಗಳಿಗೂ ಸಿಲುಕದೆ ಸ್ತೋತ್ರಗಳಿಂದ ಆಚೆಗೆ ಅದಕ್ಕೂ ಮಹತ್ತಾಗಿ ನಿಂತು ಬಿಟ್ಟಿದ್ದಾನೆ. ಎಲ್ಲರ ಒಳಗೂ ಪ್ರತಿಷ್ಠಿತನಾಗಿದ್ದಾನೆ ಬಿಂಬರೂಪನಾಗಿ. ಅಂಥ ಭಗವಂತನನ್ನು ಧೃತ್ಯ ದೃಷ್ಟ್ವಾ, ನೀನು ಧೀರತನದಿಂದ ಸಾಹಸದಿಂದ ಅಂಥ ಭಗವಂತನನ್ನು ಕಂಡೆಯಪ್ಪ. ದೃಷ್ಟ ಅಂತಾನೆ, ದರ್ಶನ ನಿನಗೆ ಅಂಥ ಭಗವದ್ ದರ್ಶನ ಆಗಿದೆ ಅಂತಾನೆ ಯಮ ಉಪದೇಶ ಕೊಡ್ಲಿಕ್ಕೆ ಪ್ರಾರಂಭ ಮಾಡೋ ಮುಂಚೆ. ನೀನು ಭಗವಜ್ಞಾನಿ, ಧೀರ. ಅಂಥ ಜ್ಞಾನದಲ್ಲಿ ಆನಂದವನ್ನು ಅನುಭವಿಸಿಕೊಂಡು ನೀನು ಆನಂದಮಯವಾದ ಸ್ಥಿತಿಯಲ್ಲಿರತಕ್ಕವ. ಆದ್ದರಿಂದಲೇ ಕಾಮಸ್ಯಾಪ್ತಿಂ ನಚಿಕೇತಃ ಅತ್ಯಸ್ರಾಕ್ಷೀ. ಈ ಎಲ್ಲ ಕಾಮನೆಗಳನ್ನು ನಿನ್ನ ಮುಂದೆ ಇಟ್ಟರೂ ಕೂಡ ಇದಕ್ಕಿಂತ ಹೆಚ್ಚು ಆನಂದವಾದ ವಸ್ತುವನ್ನು ನೀನು ಕಂಡುಬಿಟ್ಟಿದ್ದೀಯಾ. ಆದ್ದರಿಂದ ಇದು ಬೇಡ ಅಂತ ಹೇಳಿದೆ. ಯಾಕೆ ಇದಕ್ಕಿಂತ ಹೆಚ್ಚು ಆನಂದ ಅಂದರೆ, ಆನಂದದಲ್ಲಿ 2 ಮುಖ ಇದೆ. ಒಂದು ಆನಂದವನ್ನು ನಾವು ಹೊರಗಿನಿಂದ ಪಡೆಯೋದು, ಒಂದು ಆನಂದ ಒಳಗೆ ಇರೋದು ಒಂದು, ಹೊರಗಿನಿಂದ ತರೋದು ಒಂದು. ಯಾವುದು ಒಳಗಿನಿಂದಲೇ ಇದೆಯೋ ಅದು ತಿಳಿದು ಬಿಟ್ಟರೆ ಮತ್ತೆ ಹೊರಗಿನಿಂದ ತರೋದು ಬೇಕಾಗುವುದಿಲ್ಲ. ನಮಗೆ ಒಳಗೆ ಇರುವ ಆನಂದದ ಪರಿಚಯ ಇಲ್ಲದೆ ಇರುವಾಗ ಯಾವುದನ್ನೋ ಒಂದನ್ನು ನೋಡಿ ಆನಂದಿಸಬೇಕು, ಏನೋ ಒಂದನ್ನು ಕೇಳಿ ಆನಂದಿಸಬೇಕು, ಇನ್ನೊಂದನ್ನು ತಿಂದು ಆನಂದಿಸಬೇಕು, ಇನ್ನೊಂದನ್ನು ಪಡೆದು ಆನಂದಿಸಬೇಕು, ಇನ್ನೊಂದನ್ನು ಮುಟ್ಟಿ ಆನಂದಿಸಬೇಕು, ಮತ್ತೊಂದನ್ನು ಮೂಸಿ ಆನಂದಿಸಬೇಕು. ಯಾಕೆಂದರೆ ಒಳಗೆ ಆನಂದ ಇಲ್ಲ. ಒಳಗೆ ಇಲ್ಲದೆ ಹೊರಗಿನಿಂದ ಪಡೆಯೋದು, ಒಳಗೆ ಕಳಿಸೋದು. ಹೊರಗಿನಿಂದ ಕಳಿಸಿದ್ದು ಹೊರಗಿನ ಟೆಂಪರರಿ ಅದು. ಆದರೆ ಒಳಗಿನಿಂದ ಇರುವಂಥದ್ದು ಅದು ನಿರಂತರವಾಗಿ ಇರತಕ್ಕ ಅನಂತವಾದ ಆನಂದದ ಪ್ರವಾಹ. ಆ ಒಳಗಿನ ಆನಂದದ ಅರಿವು ಆದಾಗ ಹೊರಗಿನ ಆನಂದ ಬೇಕಾಗುವುದಿಲ್ಲ. ಒಳಗೆ ಆನಂದ ಇದೆ ಅನ್ನೋದು ಗೊತ್ತಾಗದಾಗ, ಒಳಗಿನ ಆನಂದವನ್ನು ನಾವು ಅನುಭವಿಸುವುದನ್ನು ಕಲಿಯೋ ತನಕ ಹೊರಗಿನಿಂದ ಆನಂದವನ್ನು ಒಳಗೆ ಕಳಿಸಬೇಕು. ನಿನಗೆ ಒಳಗಿನ ಆನಂದದ ಅರಿವು ಬಂದುಬಿಟ್ಟಿದೆ, ಅದರಿಂದ ಹೊರಗಿನ ಯಾವ ಆನಂದದ ಸೊತ್ತುಕೊಂಡು ಹಾಕಿರು ಇದೆಲ್ಲ ಯಾಕ್ರಿ ಅಂತೀನಿ ನೀನು. ಯಾಕೆ? ಅದಕ್ಕಿಂತ ದೊಡ್ಡದಾದಂಥ ಒಳಗೆ ಯಾವುದರ ಅಪೇಕ್ಷೆಯೂ ಇಲ್ಲದೆ ತಾನಾಗಿ ಆನಂದವನ್ನು ಅನುಭವಿಸುವಂಥ ಧೀರ ನೀನು. ಆದ್ದರಿಂದ ಇದನ್ನು ಅತ್ಯಸ್ರಾಕ್ಷಿ ನಚಿಕೇತು ಅತ್ಯಸ್ರಾಕ್ಷಿ.
ಆ ತತ್ವವನ್ನು ತಿಳ್ಕೊಂಡ್ರೆ, ನೀನು ತಿಳ್ಕೊಂಡವನೇ, ಇನ್ನೂ ವಿಶೇಷವಾಗಿ ತಿಳ್ಕೊಳ್ಳಿಕ್ಕೋಸ್ಕರ ನನ್ನ ಬಳಿ ಬಂದಿದ್ದೀಯಾ, ನಾನೂ ತಿಳ್ಕೊಂಡಿದ್ದೇನೆ. ಯಾರಾದರೂ ತಿಳ್ಕೊಂಡ್ರೆ ಅದರ ಒಟ್ಟು ಫಲ ಏನು ಅಂದರೆ, ತಂ ದುರ್ದರ್ಶಂ ಗೂಢಂ ಅನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷ ಶೋಕೌ ಜಹಾತಿ. ಅವನನ್ನು ತಿಳ್ಕೊಂಡವನು ಹರ್ಷ ಶೋಕವು ಜಹಾತಿ, ಸುಖವನ್ನು ದುಃಖವನ್ನು ಎರಡನ್ನೂ ಬಿಟ್ಟು ಬಿಡ್ತಾನೆ ಅಂತ. ಮತ್ತೆ ಯಾಕ್ರಿ ತಿಳ್ಕೊಳ್ಳೋದು, ನಮಗೆ ದುಃಖ ಬೇಡ ಅಂದರೆ ಸುಖವೂ ಇಲ್ಲ. ನೀನು ಹೇಳಿದ ಸುಖವೂ ಇಲ್ಲ ದುಃಖವೂ ಇಲ್ಲ. ಆದರೆ ಹರ್ಷ ಅಂದರೆ ಹೊರಗಿನಿಂದ ಬರುವ ಹರ್ಷ. ಒಳಗೇ ನನಗೆ ಇರುವಾಗ ಹೊರಗಿನಿಂದ ಬರುವುದು ಯಾಕೆ? ಒಳಗೆ ತುಂಬಿಕೊಂಡಿದೆ ಆನಂದ ಆದಾಗ ಹೊರಗಿನಿಂದ ಆನಂದವನ್ನು ಸಪ್ಲೈ ಮಾಡೋದು ಬೇಡ. ಅಂದರೆ ಹೊರಗಿನ ಬಾಹ್ಯ ಸಂತೋಷದ ಅಪೇಕ್ಷೆಯೇ ಇಲ್ಲ. ಅವನ ಆತ್ಮವೇ ಆನಂದ ಸ್ವರೂಪದಲ್ಲಿರುವುದರಿಂದ ಹೊರಗಿನ ದುಃಖ ಮತ್ತು ಹೊರಗಿನ ಆನಂದ ಎರಡೂ ಒಂದೇ ಅವನಿಗೆ. ಹೊರಗಿನಿಂದ ದುಃಖವೂ ಇಲ್ಲ, ಆನಂದವೂ ಇಲ್ಲ, ಹೊರಗಿನದ್ದು ಎರಡೂ ಕೂಡ. ಹರ್ಷ ಶೋಕವು ಜಹಾತಿ, ಹೊರಗಿನಿಂದ ಬರತಕ್ಕಂಥ ದುಃಖ, ಹೊರಗಿನಿಂದ ಬರತಕ್ಕಂಥ ಆನಂದ ಎರಡನ್ನೂ ಕೂಡ ಅವನು ತ್ಯಾಗ ಮಾಡ್ತಾನೆ. ಯಾವಾಗ ತಂ ದುರ್ದರ್ಶಂ ಗೂಢಂ ಅನುಪ್ರವಿಷ್ಟಂ, ಅವನನ್ನು ತಿಳ್ಕೊಂಡಾಗ. ಮತ್ವ ಅವನನ್ನು ತಿಳ್ಕೋಬೇಕು. ಅವನು ಅಂದರೆ ಯಾರು? ದುರ್ದರ್ಶ, ಯಾರನ್ನು ಕಾಣುವುದು ಸಾಧ್ಯ ಇಲ್ಲವೋ ಅವನನ್ನು ಕಾಣಬೇಕು. ದುರ್ದರ್ಶಂ ಅಂದರೆ ಕಾಣುವುದು ಬಹಳ ಕಷ್ಟ ಸಾಧ್ಯ, ಒಂದು ದೃಷ್ಟಿಯಿಂದ ಅಸಾಧ್ಯ. ಯಾರನ್ನು ನಾವು ಈ ಕಣ್ಣಿನಿಂದ ಈ ಮನಸ್ಸಿನಿಂದ ತಿಳಿಯುವುದು ಸಾಧ್ಯವೇ ಇಲ್ಲವೋ ಅವನನ್ನು ಒಳಗಣ್ಣಿನಿಂದ ಒಳಬಗೆಯಿಂದ ಕಾಣಬೇಕು. ಅವನು ಎಲ್ಲಿದ್ದಾನೆ ಕಾಣಬೇಕಾದ್ರೆ ಜಾಗ ಹೇಳ್ರಿ ಅಂದರೆ, ಗೂಢಂ ಅನುಪ್ರವಿಷ್ಟಂ, ಈ ಇಡೀ ವಿಶ್ವದ ಒಳಗೂ ನಿಗೂಢವಾಗಿ ತುಂಬಿದ್ದಾನೆ. ಇಡೀ ವಿಶ್ವದ ಒಳಗೆ ಅಷ್ಟೇ ಅಲ್ಲ, ಅದು ವ್ಯಾಪ್ತೋಪಾಸನೆ ಮಾಡುವವರಿಗೆ ಮೊದಲನೇದು. ಗೂಢಂ ಅನುಪ್ರವಿಷ್ಟಂ, ಇಡೀ ವಿಶ್ವದ ಒಳಗೂ ತುಂಬಿದ್ದಾನೆ. ಅಂದರೆ ಇಡೀ ವಿಶ್ವವನ್ನೇ ನೋಡಿಲ್ಲ ನಾವು, ಇಡೀ ವಿಶ್ವದೊಳಗಿರೋನು ನೋಡೋದು ಹೇಗೆ? ಹಾಗಾದ್ರೆ ಅದಕ್ಕಿಂತ ಇನ್ನು ಹತ್ತಿರದ, ಇನ್ನು ಡೈರೆಕ್ಟ್ ಇನ್ನೂ ಹತ್ತಿರದ ಅಡ್ರೆಸ್ ಹೇಳ್ರಿ ಅವನದ್ದು. ಗುಹಾಹಿತಂ, ನಿನ್ನ ಹೃದಯ ಗುಹೆಯ ಒಳಗೆ ಇದ್ದಾನೆ. ಅಲ್ಲಿಂದ ಹೇಳಿ, ಇಡೀ ವಿಶ್ವದ ಒಳಗಿದ್ದಾನೆ, ನಿನ್ನ ಹೃದಯ ಗುಹೆಯ ಒಳಗೆ ಇದ್ದಾನೆ. ಗುಹಾಹಿತಂ, ಪ್ರತಿಯೊಬ್ಬ ಜೀವನ ಹೃದಯ ಗುಹೆಯ ಒಳಗೆ ಇದ್ದಾನೆ. ಜೀವನ ಹೃದಯ ಅಂದರೆ ದೇಹದ ಹೃದಯ ಅಲ್ಲ, ಜೀವದ ಸ್ವರೂಪದ ಹೃದಯದೊಳಗೆ ಬಿಂಬರೂಪನಾಗಿದ್ದಾನೆ. ಅದು ಆಯಿತು. ಆಮೇಲೆ ಮುಂದೆ ಇನ್ನೂ ಇದು ಗೂಢ, ಅದಕ್ಕಿಂತಲೂ ನಿಗೂಢವಾದ ಹೃದಯ ಗುಹೆ, ಹೃದಯ ಗುಹೆಗಿಂತಲೂ ಗೂಢ ಗಹ್ವರೇಷ್ಠಂ, ಇನ್ನೂ ಗಹ್ವರ, ಗುಹೆಗಿಂತಲೂ ಗಹನವಾಗಿರ್ತಕ್ಕಂಥ ಜಾಗ ಅಂತಂದು. ಅಂದರೆ ಅದು ಗಹ್ವರ ಅಂದರೆ ಮುಕ್ತ. ಮುಕ್ತರು ಮತ್ತಷ್ಟು ನಿಗೂಢರು. ಬರೇ ಸಾಧಕನಾಗಿರ್ತಕ್ಕಂಥ ಜೀವ ಸಂಸಾರದಲ್ಲಿರುವಾಗ ಅವನ ಹೃದಯ ಗುಹೆಯಲ್ಲಿರುವುದಲ್ಲ, ಗಹ್ವರೇ ಮುಕ್ತ ಜೀವೇ ಸ್ಥಿತಂ, ಅವನು ಈ ಪ್ರಪಂಚದ ಒಳಗಿದ್ದಾನೆ, ಎಲ್ಲ ಜೀವರ ಒಳಗಿದ್ದಾನೆ, ಮುಕ್ತರಲ್ಲಿ ಮುಕ್ತ ನಿಯಾಮಕನಾಗಿದ್ದಾನೆ ಅಂತ ಉಪಾಸನ. ಗಹ್ವರ ಅಂದರೆ ಅತ್ಯಂತ ಗಹನವಾದ ಸ್ಥಿತಿ ಅಂದರೆ ಮುಕ್ತ ಸ್ಥಿತಿ, ಅದು ನಮಗೆ ಗಹ್ವರವೇ, ಎಂದೂ ಕಾಣದ ಸ್ಥಿತಿ. ಹೀಗೆ ಅವನು ಪ್ರಪಂಚದಲ್ಲೆಲ್ಲ ಇದ್ದಾನೆ, ಪ್ರತಿಯೊಬ್ಬನ ಒಳಗೆ ಇದ್ದಾನೆ. ಹಿಂದೆ ಅದನ್ನೇ ಜಗತಃ ಪ್ರತಿಷ್ಠಾಂ ಮತ್ತು ಪ್ರತಿಷ್ಠಾ ಅಂತ ಹೇಳಿದ್ದನ್ನೇ ಇಲ್ಲಿ ಗೂಢಮನು ಪ್ರವಿಷ್ಟಂ ಗುಹಾಹಿತಂ, ಇಡೀ ಪ್ರಪಂಚದೊಳಗೆ ನಿಗೂಢವಾಗಿ ತುಂಬಿದ್ದಾನೆ. ಮತ್ತು ಹೃದಯ ಗುಹಾದಲ್ಲಿ ಪ್ರತಿಯೊಬ್ಬ ಜೀವನ ಒಳಗೆ ಹೃದಯ ಗುಹೆಯಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ, ಗಹ್ವರೇಷ್ಠಂ, ಅತ್ಯಂತ ಗಹನವಾದ ಸ್ಥಿತಿ ಗಹ್ವರ, ಎಂದೂ ಅರಿಯದ, ಎಂದೂ ನಾವು ಕಾಣಲಾಗದ ಸ್ಥಿತಿ, ಅದು ಮುಕ್ತ ಸ್ಥಿತಿ. ಅಂಥ ಮುಕ್ತರಲ್ಲಿಯೂ ಇದ್ದಾನೆ. ಗಹ್ವರೇಷ್ಠಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ, ಅವನು ಪುರಾಣ ಅಂದರೆ ಪ್ರಾಚೀನ ಅಂತ ಅನ್ನೋದು ಒಂದು ಅರ್ಥ. ಸಾಮಾನ್ಯವಾದ ಜನರು ತಿಳ್ಕೊಂಡಿರುವ ಅರ್ಥ ಪುರಾಣ ಅಂದರೆ ಪ್ರಾಚೀನ ಅಂತ. ಪುರಾಣ ಅಂದರೆ ಆತ್ಮದ ಒಳಗೆ ಇದ್ದಾನೆ ಅಷ್ಟೇ ಅಲ್ಲ, ಅವನು ಪುರದ ಒಳಗೆ ಇರುವವನು ಪುರಾಣ. ಅಣ ಅಂದರೆ ಇರುವುದು, ಹೋಗುವುದು, ಪ್ರವೇಶಿಸುವುದು, ಅಣಗತವು ಅಂತ. ಪುರದ ಒಳಗೆ ಪ್ರವೇಶಿಸಿದವನಿಗೆ ಪುರಾಣ ಅಂತಾರೆ. ಪುರಂ ಅಣತಿ ಇತಿ ಪುರಾಣ. ಪುರದ ಒಳಗೆ ಇರುವವ. ಯಾವ ಪುರ? ಅವನಿಗೆ ಬ್ರಹ್ಮಾಂಡವೂ ಒಂದು ಪುರ, ಆದ್ದರಿಂದ ಅವನು ಗೂಢಮನು ಪ್ರವಿಷ್ಟಂ. ಈ ಬ್ರಹ್ಮಾಂಡ ಅನ್ನುವ ಪುರದೊಳಗಿರುವುದರಿಂದಲೂ ಅವನು ಪುರಾಣ ಪುರುಷ. ಆಮೇಲೆ ಬ್ರಹ್ಮಾಂಡದೊಳಗೆ ಇರತಕ್ಕಂಥ ಒಂದೊಂದು ಪಿಂಡಾಂಡವೂ ಅವನ ಪುರ. ಆದ್ದರಿಂದ ಈ ಶರೀರವೆಂಬ ಪುರವನ್ನು ಪ್ರವೇಶಿಸಿದ್ರಿಂದಲೂ ಪುರಮಣತೀತಿ ಪುರಾಣಂ. ಈ ಶರೀರದಲ್ಲಿ ಈ ಶರೀರ ಅನ್ನೋದು ಪುರವಾದಾಗ ಹೃದಯ ಅನ್ನೋದು ಅಂತಃಪುರ. ಆ ಅಂತಃಪುರದಲ್ಲಿ ನೆಲೆಸಿರುವವನಾದ್ದರಿಂದ ಅವನು ಪುರಾಣ. ಅಲ್ಲ, ಪುರಾಣ ನಾವು ಪುರಾಣವೇ ಅಲ್ವ? ಹಾಗಾದರೆ ಶರೀರದೊಳಗಿರುವ ನಾವು ಪುರಾಣದಲ್ಲೇ ಪ್ರವೇಶಿಸಿದವರು ಅಲ್ಲ. ಪುರದಲ್ಲಿ ನಾವೇನು ಪ್ರವೇಶಿಸಿದ್ದು? ಯಾರೋ ಪುರದಲ್ಲಿ ಇಟ್ಟರೂ ನಾವಿದ್ದೇವೆ ಅಷ್ಟೇ, ನಾವೆಲ್ಲಿ ಪ್ರವೇಶ ಮಾಡಿದ್ದೇವೆ?
ನಾವು ಪ್ರವೇಶ ಮಾಡಿದ್ದೇವೆ ಅಂತ ಗೊತ್ತಾದ್ದೇ ಹುಟ್ಟಿ ಸುಮಾರು ದಿವಸ ಆದಮೇಲೆ. ಪುರವನ್ನು ಪ್ರವೇಶಿಸುವುದು ಅಂದರೆ ಅದರಲ್ಲಿ ಪುರದ ಒಡೆತನ, ಆ ಪುರವನ್ನು ನಿಯಂತ್ರಣ ಮಾಡುವುದಕ್ಕೋಸ್ಕರ ಪ್ರವೇಶಿಸಿದ ಪುರಾಣ ಅವನೇ. ನಾವು ಪುರದ ಒಳಗೆ ಇದ್ದೇವೆ, ಪ್ರವೇಶಿಸಿದ್ದು ಗೊತ್ತಿಲ್ಲ, ಬಿಡುವುದೂ ಗೊತ್ತಿಲ್ಲ. ಇದ್ದೇವೆ, ಯಾವಾಗ ಪ್ರವೇಶಿಸಿದೆವು ಗೊತ್ತಿಲ್ಲ, ಯಾವಾಗ ಬಿಡಬೇಕು ಗೊತ್ತಿಲ್ಲ, ಯಾಕಿದ್ದೇವೆ ಅನ್ನೋದು ಗೊತ್ತಿಲ್ಲ. ಅದರಿಂದ ನಾವು ಪುರಾಣರಾದರೂ ಪುರಾಣರಲ್ಲ. ಅವನು ಪುರವನ್ನು ಪ್ರವೇಶಿಸಿದವ, ಪುರದಲ್ಲಿ ನೆಲೆಸಿದವ ಮತ್ತು ನಮ್ಮನ್ನು ನೆಲೆಗೊಳಿಸಿ ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ನಮ್ಮ ಜೊತೆಗಿದ್ದು ನಮ್ಮನ್ನು ಕರ್ಕೊಂಡು ಹೊರಟು ಹೋಗುವ. ಅದರಿಂದ ಅವನನ್ನು ಪುರಾಣ ಅಂತ ಕರೆದು. ದೇಹದ ಒಳಗೆ ಇದ್ದು ದೇಹದ ಸರ್ವ ವ್ಯಾಪಾರಗಳನ್ನು ಮತ್ತು ಜೀವನನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಅವನು. ಅದು ಯಾವಾಗ ಬ್ರಹ್ಮಾಂಡದೊಳಗೂ ಆಯಿತು, ಪ್ರತಿಯೊಂದು ಶರೀರದೊಳಗೂ ಆಯಿತು. ಪ್ರತಿಯೊಂದು ಶರೀರದಲ್ಲಿಯೂ ಪುರ ಅಂತಂದರೆ ಈ ಪುರ ಸ್ಥೂಲ ಶರೀರ, ಅದರೊಳಗಿರತಕ್ಕಂಥ ಸೂಕ್ಷ್ಮ ಶರೀರ, ಅದರೊಳಗಿರತಕ್ಕಂಥ ಲಿಂಗಪುರ, ಅದರೊಳಗಿರತಕ್ಕಂಥ ಸ್ವರೂಪಪುರ. ಆದ್ದರಿಂದ ಆ ಸ್ವರೂಪ ದೇಹದೊಳಗೂ ಇದ್ದವನು. ಆದ್ದರಿಂದ ಸ್ವರೂಪ ದೇಹದನ್ನೇ ಮುಕ್ತಿ ಅಂದರೆ ಸ್ವರೂಪ ದೇಹ ನಾಶ ಇಲ್ಲ, ಅಂದರೆ ಮುಕ್ತಿಯಲ್ಲೂ ಮುಕ್ತಿಪುರದಲ್ಲೂ ಇರುವವನು. ಅಂಥ ಭಗವಂತನನ್ನು ತಂ ದುರ್ದರ್ಶಂ ಗೂಢಂ ಅನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ಮತ್ವಾ. ಅವನನ್ನು ತಿಳ್ಕೋಬೇಕು. ತಿಳ್ಕೊಂಡಾಗ ಧೀರ, ಅವಾಗ ಧೈರ್ಯ ಬರುತ್ತೆ. ಈ ಪ್ರಪಂಚದ ಎಲ್ಲ ಸುಖವನ್ನು ತ್ಯಾಗ ಮಾಡತಕ್ಕಂಥ ಧೈರ್ಯ ಬರ್ತದೆ. ಹರ್ಷ ಶೋಕವು ಪ್ರಾಪಂಚಿಕವಾದ ಆನಂದ, ಪ್ರಾಪಂಚಿಕವಾದ ದುಃಖ ಎರಡೂ ಕೂಡ ಅವನಿಗೆ ಅಪ್ರಿಯವಾಗಿ ಬಿಡುತ್ತದೆ. ಯಾಕಂದರೆ ನಿಜವಾದ ಆನಂದದ ಅರಿವು ಬಂದಾಗ ಈ ಆನಂದಕ್ಕಿಂತ ದೊಡ್ಡ ಆನಂದವನ್ನು ಅವನು ತಿಳಿದು ಬಿಟ್ಟಿರ್ತಾನೆ, ಅದು ಬೇಡವಾಗುತ್ತೆ. ಮತ್ತು ಇನ್ನೊಂದು ಹರ್ಷ ಶೋಕಗಳನ್ನು ತೊರೆಯುವುದು ಅಂದರೆ ಆನಂದ ಬಂದಾಗಲೂ ದುಃಖ ಬಂದಾಗಲೂ, ಆನಂದ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸಮಸ್ಥಿತಿಯಲ್ಲಿ ಬದುಕುವುದು ಅಂತ ಅರ್ಥ. ಅವನನ್ನು ಏರುಪೇರುಗಳಿಗೆ ಒಳಪಡಿಸುವುದಿಲ್ಲ. ಆನಂದ ಮತ್ತು ದುಃಖ, ಸುಖ ಬಂದಾಗಲೂ ಹಾಗೇ ಇರ್ತಾನೆ, ದುಃಖ ಬಂದಾಗಲೂ ಅದೇ ಥರ ಇರ್ತಾನೆ. ವ್ಯತ್ಯಾಸವಿಲ್ಲದೆ ಸುಖ ದುಃಖಗಳನ್ನು ಏಕರೀತಿಯಿಂದ ಅನುಭವಿಸುವುದು ಕೂಡ ದುಃಖ ಶೋಕಗಳನ್ನು ಬಿಡುವುದು. ಮತ್ತೊಂದು, ಹೊರಗಿನ ದುಃಖ ಶೋಕಗಳು ಅವನ ಮೇಲೆ ಯಾವ ಪರಿಣಾಮವನ್ನು ಮಾಡುವುದಿಲ್ಲ. ಮತ್ತು ನಿಜವಾಗಿ ದುಃಖ ಶೋಕ ಎರಡನ್ನೂ ಬಿಡುವಂಥ ಸ್ಥಿತಿ ಅಂದರೆ ಮೋಕ್ಷ. ಮೋಕ್ಷದಲ್ಲಿ ಈ ಬಾಹ್ಯ ಸುಖವೂ ಇಲ್ಲ, ದುಃಖವೂ ಇಲ್ಲ, ಸ್ವರೂಪಾನಂದ ಕೇವಲ. ಅಂಥ ಸ್ಥಿತಿಯನ್ನು ಪಡೀತಾನೆ. ಮತ್ವ ಯಾವಾಗ ಭಗವಂತನನ್ನು ದೇವಂ ಮತ್ವ ಅಂತ, ಇಂಥ ತಿಳಿಯಲಿಕ್ಕೆ ಅಶಕ್ಯನಾದ ಬ್ರಹ್ಮಾಂಡದ ಒಳಗಿರುವ, ಪಿಂಡಾಂಡದೊಳಗಿರುವ, ಮುಕ್ತ ಜೀವರಲ್ಲೂ ಇರುವ ಭಗವಂತನನ್ನು ದೇವ ಅಂತ ತಿಳಿಬೇಕಂತೆ. ಅವನನ್ನು ದೇವರು ಅಂತ ತಿಳ್ಕೋಬೇಕು. ಅವನು ತಿಳ್ಕೊಳ್ಳೋದು ಅಂದರೆ ಏನು ತಿಳ್ಕೊಳ್ಳೋದು? ಅಹಂ ಅಂತ ತಿಳ್ಕೊಳ್ಳೋದಲ್ಲ, ಅವನು ದೇವರು ಅಂತ ತಿಳ್ಕೊಳ್ಬೇಕು. ದೇವಂ ಮತ್ವ. ದೇವರು ಅಂತ ತಿಳ್ಕೊಳ್ಳೋದು ಅಂದರೆ ಏನು ತಿಳ್ಕೊಳ್ಳೋದು? ದೇವರು ಅಂತಂದರೆ ದೇವ ಶಬ್ದದ ಅರ್ಥ ಅನುಸಂಧಾನ ಮಾಡಬೇಕು ಅವನಲ್ಲಿ. ದಿವು ಕ್ರೀಡಾ ವಿಜಿಗೀಷ ವ್ಯವಹಾರ ದ್ಯುತಿ ಸ್ತುತಿ ಸ್ವಪ್ನ ಮೋದ ಮದ ಕಾಂತಿ ಗತಿಷು. ಯಾರು ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಸಂಹಾರಗಳು ಯಾರಿಗೆ ಒಂದು ಕ್ರೀಡಾ ಮಾತ್ರವೋ ಅವನು ದೇವ. ಅಂದರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವ. ಅನಾಯಾಸದಿಂದ ಲೀಲಾ ಮಾತ್ರದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡಿ ನಮ್ಮನ್ನು ನೇಮಿಸ್ತಕ್ಕಂಥ ಶಕ್ತಿ. ಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದ, ಅದರಿಂದ ಮೋಕ್ಷದಲ್ಲೂ ನಮ್ಮನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಅನ್ನುವುದೇ ದೇವಶಬ್ದದ ಅರ್ಥ. ಅದನ್ನು ತಿಳ್ಕೊಳ್ಳೋದೇ ಮುಕ್ತ ನಿಯಾಮಕತ್ವದ ಅನುಸಂಧಾನ. ದೇವ ಅಂದರೆ ನಮಗೆ ಅರ್ಥ ಆದರೆ ಭಗವಂತ ಮುಕ್ತ ನಿಯಾಮಕ ಅನ್ನೋದು ಅರ್ಥ ಆಗುತ್ತೆ. ಮುಕ್ತಾನಾಂ ಪರಮಾಗತಿ. ಎಲ್ಲ ಸಮಸ್ತ ಅಷ್ಟ ವ್ಯಾಪಾರಗಳು ಯಾರಿಗೆ ಲೀಲಾ ಮಾತ್ರವೋ ಅವನು ದೇವ. ಅದರಿಂದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವ, ಮುಕ್ತಿಯಲ್ಲೂ ನಮ್ಮನ್ನು ನಿಯಂತ್ರಿಸುವ ಶಕ್ತಿ ಅಂತ ದೇವಶಬ್ದದ ಅರ್ಥ. ಹೀಗೆ ಪ್ರಪಂಚದಲ್ಲಿ ಹೇಗೆ, ಸಂಸಾರದಲ್ಲಿ ಹಾಗೆ ಮುಕ್ತಿಯಲ್ಲೂ ನಮ್ಮ ಸಮಸ್ತ ವ್ಯವಹಾರಗಳನ್ನು ಅಂದರೆ ವ್ಯಾಪಾರಗಳನ್ನು ನಿಯಂತ್ರಿಸುವವ. ಎರಡೇ ಅರ್ಥ. ದಿಬು ವ್ಯವಹಾರೇ, ಸಮಸ್ತ ವ್ಯಾಪಾರಗಳನ್ನು ನಿಯಂತ್ರಿಸುವವ. ಆದ್ದರಿಂದ ಅವನು ದೇವ. ಎಲ್ಲಕ್ಕಿಂತಲೂ ಹಿರಿದಾದ ವಸ್ತು ಅಂತ ಇನ್ನೊಂದು ಅರ್ಥ ದೇವಶಬ್ದಕ್ಕೆ. ಅದಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ವಿಜಿಗೀಷ ಅಂದರೆ ಎಲ್ಲವನ್ನೂ ಗೆಲ್ಲುವುದು. ಗೆಲ್ಲುವುದು ಅಂದರೆ ಯುದ್ಧದಲ್ಲಿ ಸೋಲಿಸುವುದಲ್ಲ, ಗೆಲ್ಲುವುದು ಅಂದರೆ ಎತ್ತರಕ್ಕೇರುವುದು, ಹಿರಿತನ. ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಸರ್ವೋತ್ಕೃಷ್ಟವಾದ ವಸ್ತು. ಅದನ್ನು ಮೋಕ್ಷದಲ್ಲಿಯೂ ಅದು ನನ್ನನ್ನು ನಿಯಂತ್ರಿಸುವ ನನಕ್ಕಿಂತ ಉತ್ಕೃಷ್ಟವಾದ ವಸ್ತು. ಮೋಕ್ಷದಲ್ಲೂ ಬ್ರಹ್ಮಾದಿ ದೇವತೆಗಳಿಗಿಂತ ಹಿರಿದಾದ ವಸ್ತು ಅಂತ ತಿಳ್ಕೊಳ್ಳೋದು ದೇವಂ ಅನ್ನೋದು ಉಪಾಸನೆ. ಆಮೇಲೆ ಆದ್ದರಿಂದಲೇ ದೇವ ಅಂದರೆ ಸ್ತುತಿ. ಜಗತ್ತಿನ ಎಲ್ಲ ಶಬ್ದಗಳು, ಯಾವ ಭಾಷೆಯ ಯಾವ ಶಬ್ದವೇ ಇರಲಿ, ಯಾವ ಅಕ್ಷರವೇ ಇರಲಿ, ಯಾವ ನಾದವೇ ಇರಲಿ,
ಅದು ಮನುಷ್ಯರು ಆಡುವ ಶಬ್ದ ಇರಬಹುದು, ಪ್ರಾಣಿಗಳು ಆಡುವ ಕೂಗಿನ ನಾದ ಇರಬಹುದು, ಪ್ರಕೃತಿಯ ಗಾಳಿ ಬೀಸುವಾಗ ಬರುವ ಸುಯಿಲು ಇರಬಹುದು, ತರಗೆಲೆ ಚಲಿಸುವಾಗ ಆಗುವ ಮರ್ಮರ ಇರಬಹುದು, ಅಥವಾ ಮಳೆ ನೀರಿನ ಧೋ ಸದ್ದು ಇರಬಹುದು, ಅಥವಾ ಸಿಡಿಲಿನ ಚಟತ್ಕಾರ ಇರಬಹುದು, ಅಥವಾ ನದಿ ಹರಿಯುವಾಗ ಆಗತಕ್ಕಂಥ ಝಳಝಳ ಸದ್ದು ಇರಬಹುದು, ಸಮುದ್ರದ ತೆರೆಗಳ ತರಂಗದ ಆರ್ಭಟ ಇರಬಹುದು. ಎಲ್ಲ ನಾದವೂ ಕೂಡ ಬೆಕ್ಕು ಕೂಗಿದರೆ, ಹಲ್ಲಿ ಕೂಗಿದರೆ, ಘಂಟಾ ನಾದ ಮಾಡಿದರೆ, ನಗಾರಿ ಬಾರಿಸಿದರೆ, ಆ ಎಲ್ಲ ನಾದಗಳಲ್ಲಿ ಭಗವಂತನನ್ನು ಕಾಣತಕ್ಕಂಥ ಸ್ಥಿತಿ ಬರುವುದು. ಅದೇ ಎಲ್ಲ ನಾದಗಳಿಂದ, ಎಲ್ಲ ವರ್ಣಗಳಿಂದ, ಎಲ್ಲ ಭಾಷೆಗಳಿಂದ, ಎಲ್ಲ ಶಬ್ದಗಳಿಂದ ವಾಚ್ಯನಾದವ ಅನ್ನೋದು ದೇವ ಶಬ್ದದ ಇನ್ನೊಂದು ಅರ್ಥ. ಆಗ ಮುಕ್ತಿಯಲ್ಲಿ ಮಾತ್ರವೇ ಇದು ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆಗುತ್ತೆ. ಏನು ಶಬ್ದ ಕೇಳಿದರೂ ಭಗವಂತ ಅಂತ ಅರ್ಥ ಬರಬೇಕಪ್ಪ. ಯಾವ ನಾದ ಕೇಳಿದರೂ ಭಗವಂತ ಅಂತ ಅರ್ಥ ಬರಬೇಕು. ಯಾಕಂದರೆ ನಾದಗಳಲ್ಲಿ ಒಂದಿದೆ, ಎಲ್ಲ ನಾದಗಳು ಒಂದೋ ಉದಾತ್ತವಾಗಿರ್ತವೆ, ನಾದ ಒಂದೋ ಅನುದಾತ್ತವಾಗಿರುತ್ತೆ. ನಾದಕ್ಕೆ ಎರಡೇ ಮುಖ್ಯವಾದ ಮುಖ, ಉದಾತ್ತ, ಒಂದೋ ಮೇಲಕ್ಕೆ ಒತ್ತು ಕೊಟ್ಟು ಹೇಳೋದು, ಒಂದು ಕೆಳಕ್ಕೆ ಒತ್ತು ಕೊಟ್ಟು ಹೇಳೋದು. ನಾವು ಆ ರೀತಿ ಧ್ವನಿಯಲ್ಲಿ ಏರುಪೇರು ಮಾಡಿದ ತಕ್ಷಣ ಅದಕ್ಕೆ ಅರ್ಥ ಬಂದುಬಿಡ್ತದೆ. ಉದಾತ್ತ ಆದರೆ ಭಗವಂತ ಶ್ರೇಷ್ಠ, ಭಗವಂತ ಶ್ರೇಷ್ಠ ಅಂತ ಹೇಳ್ತಾ ಇರ್ತದೆ ಆ ನಾದ. ಅನುದಾತ್ತ ಆದರೆ ಭಗವಂತನ ಶ್ರೇಷ್ಠತ್ವ ಅನಾದಿನಿತ್ಯ, ಭಗವಂತನ ಶ್ರೇಷ್ಠತ್ವ ಅನಾದಿನಿತ್ಯ, ಅದು ಬದಲಾಯಿಸಲಾಗದ್ದು ಅಂತ ಹೇಳ್ತಾ ಇರ್ತದೆ. ಹೀಗೆ ಯಾವುದೇ ರೀತಿಯ ಸ್ವರಗಳನ್ನು ಉಚ್ಚಾರ ಮಾಡಿದರೆ ಆ ಸ್ವರ ಅನ್ನತಕ್ಕಂಥದ್ದು ಕೂಡ ಭಗವಂತನ ಗುಣವಿಶೇಷವನ್ನು ಹೇಳುತ್ತೆ. ಎಲ್ಲ ಸ್ವರ ವರ್ಣಾತ್ಮಕವಾಗಿರತಕ್ಕಂಥ ಸಮಸ್ತ ನಾದಾತ್ಮಕ ವರ್ಣಾತ್ಮಕ ಶಬ್ದ ಪ್ರಪಂಚ ಭಗವಂತನನ್ನು ಒಬ್ಬನನ್ನೇ ಹೇಳುತ್ತದೆ ಅನ್ನುವ ಪೂರ್ಣ ಅರಿವೇ ದೇವತ್ವದ ಉಪಾಸನೆ. ಅವನ ದಿವಸ್ತುತವು ಎಲ್ಲವೂ ಅವನ ಸ್ತೋತ್ರ. ಅವನ ಸ್ತೋತ್ರವಲ್ಲದ ಒಂದು ಶಬ್ದವನ್ನು ನಾವು ಆಡುವುದೇ ಸಾಧ್ಯವಿಲ್ಲ. ಆಮೇಲೆ ಭಗವಂತ ಸ್ವರೂಪತಃ ಅವನು ಜ್ಞಾನಾನಂದಮಯ. ಆದರೆ ಗಾಯತ್ರಿ ಏನು ಹೇಳುತ್ತೆ, ತತ್ ಸವಿತುರ್ವರೇಣ್ಯಂ ಭರ್ಗಃ ಅಂತ. ಭರ್ಗಃ ಅಂತಂದರೆ ಅವನು ರ ಮತ್ತು ಗ ಅಂದರೆ ಆನಂದ ಮತ್ತು ಜ್ಞಾನ. ರಾಗ ಅಂದರೆ ಆನಂದ ಮತ್ತು ಜ್ಞಾನ. ಆ ಆನಂದ ಮತ್ತು ಜ್ಞಾನದ ಭಾ ಅಂದರೆ ಬೆಳಕು, ಜ್ಞಾನಾನಂದಮಯವಾದ ಬೆಳಕು ಅಂತ ಹೇಳ್ತದೆ ಭಗವಂತನನ್ನು. ನಾನು ಅದಕ್ಕೆ ಹೇಳಿದೆ, ನಮ್ಮಲ್ಲಿ ಇರತಕ್ಕಂಥ ಮನಸ್ಸಿನ ಅನುಭವಗಳು, ಜ್ಞಾನ ಆನಂದಗಳು ಬದಲಾದ ಹಾಗೆ ಹೊರಗಿನಿಂದ ಬೇರೆ ಬೇರೆ ಬಣ್ಣಗಳು ಕಾಣ್ತಾವೆ. ಆದ್ದರಿಂದ ಭಗವಂತನು ವರ್ಣಮಯ. ಭಗವಂತನಿಗೆ ಬಣ್ಣ ಇದೆ. ಯಾಕಂದ್ರೆ ನಿಜವಾಗಿ ಬಣ್ಣ ಇರುವುದು ಎನರ್ಜಿಗೆ. ಭಗವಂತನ ಜ್ಞಾನಾನಂದಮಯವಾದ ಒಂದು ಆಕಾರ, ಆ ಆಕಾರದಲ್ಲಿ ಬಣ್ಣ ಇದೆ, ಬೆಳಕು ಇದೆ. ಅದು ಬೆಳಕಿನ ಪುಂಜವಾಗಿ ಕಾಣುತ್ತೆ. ಆದ್ದರಿಂದ ಅವನು ದೇವ ಅಂತಂದರೆ ಜಗತ್ತಿನಲ್ಲಿ ಇರುವ ಎಲ್ಲ ಬೆಳಕಿಗಿಂತಲೂ ಮಿಗಿಲಾದ ಬೆಳಕು, ಜ್ಯೋತಿರ್ಮಯ. ಜೀವನೂ ಜ್ಯೋತಿರ್ಮಯನೇ. ಆದರೆ ಜೀವನ ಬೆಳಕಿಗಿಂತಲೂ ಅನಂತ ಮಡಿ ಮಿಗಿಲಾಗಿರ್ತಕ್ಕಂಥ ಬೆಳಕಿನ ಪುಂಜ ಅದು ಅನ್ನುವ ಎಚ್ಚರ ಬರುವುದು ಮುಕ್ತಿಯಲ್ಲಿ ಭಗವಂತನನ್ನು ನೇರ ಕಂಡಾಗ. ಹೀಗೆ ಭಗವಂತ ನಮ್ಮ ಎಚ್ಚರ ಕನಸು ನಿದ್ರೆಗಳನ್ನು ನಿಯಂತ್ರಿಸುವವ ಅವನು ದೇವ. ನಮಗೆ ಆನಂದವನ್ನು, ಎಚ್ಚರ ಕನಸು ನಿದ್ರೆಗಳಲ್ಲಿ ನಮಗೆ ಆನಂದವನ್ನು ಉಣಿಸುವವ ದೇವ. ತಾನು ಆನಂದಮಯನಾಗಿರುವವ ದೇವ. ಇಚ್ಛಾ ಸತ್ಯ ಸಂಕಲ್ಪನಾದವ ದೇವ. ಎಲ್ಲ ಕಡೆ ತುಂಬಿರುವವ ದೇವ ಮತ್ತು ಎಲ್ಲವನ್ನು ಬಲ್ಲವನು ದೇವ. ಹೀಗೆ ದೇವ ಶಬ್ದಕ್ಕೆ ಅನೇಕ ಅರ್ಥಗಳು. ಇದು ಧಾತುವಿನ ಅರ್ಥಗಳನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಬಂದದಷ್ಟೇ. ಇಷ್ಟು ಗುಣಗಳನ್ನು ಭಗವಂತನಲ್ಲಿ ತಿಳ್ಕೊಂಡಾಗ ಹೇಗೆ ತಿಳ್ಕೊಳ್ಳೋದು? ಅಧ್ಯಾತ್ಮ ಯೋಗಾಧಿಗಮೇನ. ಅದಕ್ಕೆ ನಿನಗೆ ಮೊದಲು ಯೋಗಾಭ್ಯಾಸ ಮಾಡಬೇಕು ಅನ್ನೋದು. ಯೋಗವನ್ನು ಪಡೆದು ಯೋಗದ ಮೂಲಕ ಭಗವಂತನನ್ನು ಹೀಗೆ ತಿಳ್ಕೊಳ್ಬೇಕು ಅಂತ. ಯೋಗಾಭ್ಯಾಸ ಮಾಡಲಿಕ್ಕೆ ಹಾಗಾದರೆ ಯೋಗ ತರಬೇತಿ ಕ್ಲಾಸಿಗೆ ಹೋಗಬೇಕೇನೋ ನಾವು? ಅಲ್ಲಿ ಹೋದುಕೊಳ್ಳೆ ವ್ಯಾಯಾಮ ಮಾಡಲಿಕ್ಕೆ ಹೇಳ್ಕೊಳ್ತಾರೆ. ಆಸನ ಹಾಕುವುದು ಹೇಗೆ, ಭುಜಂಗಾಸನ ಹೇಗೆ, ವೃಕ್ಷಾಸನ ಹೇಗೆ, ಶ್ವಾನಾಸನ ಹೇಗೆ, ಮಕರಾಸನ ಹೇಗೆ ಅಂತ ಹೇಳಿಕೊಡ್ತಾರೆ. ಅಷ್ಟು ತಿಳ್ಕೊಂಡ್ರೆ ಭಗವಂತನ ಅರಿವು ಬರುತ್ತೇನೋ ಅಂದರೆ, ಇದು ಅಧ್ಯಾತ್ಮ ಯೋಗ ಅಂತ. ನಮ್ಮ ತರಗತಿ ಬೇರೆ, ಇದು ನಿಮ್ಮದು ಹಠಯೋಗ ಅಲ್ಲ, ನಮ್ಮದು ಅಧ್ಯಾತ್ಮ ಯೋಗ ಅಂದರು. ಅಧ್ಯಾತ್ಮ ಯೋಗ ಅಂದರೆ ಏನು? ಅದು ಒಂದು ಅಧ್ಯಾತ್ಮ ಯೋಗವೇ. ಆತ್ಮ ಅನ್ನೋದಕ್ಕೆ ಎಷ್ಟು ಅರ್ಥಗಳಿವೆ? ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೇನೆ. ಆತ್ಮ ಅಂದರೆ ಸ್ಥೂಲವಾಗಿ ಶರೀರಕ್ಕೆ ಸಂಬಂಧಪಟ್ಟ ಯೋಗ ಅಧ್ಯಾತ್ಮ ಯೋಗ. ಅಂದರೆ ಆರೋಗ್ಯವನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ಮಾಡುವಂಥ ಅದು ವ್ಯಾಯಾಮ. ಫಿಸಿಕಲ್ ಎಕ್ಸರ್ಸೈಸ್ ಈಸ್ ಆಲ್ಸೋ ಅಧ್ಯಾತ್ಮ ಯೋಗ. ಅದು ಅದರ ಬಹಳ ಇನ್ಫೀರಿಯರ್ ಮೀನಿಂಗ್. ದೇಹಕ್ಕೆ ಸಂಬಂಧಪಟ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾವು ಮಾಡತಕ್ಕಂಥ ಆಸನ ಪ್ರಾಣಾಯಾಮಗಳು ಅಧ್ಯಾತ್ಮ ಯೋಗ. ಅಧ್ಯಾತ್ಮ ಅಂದರೆ ಅಲ್ಲಿ ಶಾರೀರಿಕ ಅಂತ ಅರ್ಥ. ಶರೀರ, ಆತ್ಮ ಅಂದರೆ ಶರೀರ. ಆಮೇಲೆ ಮತ್ತೊಂದು ಯೋಗ ಇದೆ. ಅದು ಯಾವುದು ಅಂದರೆ ನಮ್ಮ ಮನಸ್ಸನ್ನು ಹದಗೊಳಿಸುವಂಥದ್ದು. ಅಲ್ಲಿ ಆತ್ಮ ಅಂದರೆ ಮನಸ್ಸು, ಅಧ್ಯಾತ್ಮ ಅಂದರೆ ಸೈಕಲಾಜಿಕಲ್ ಯೋಗ. ಇದು ಫಿಸಿಕಲ್ ಅಲ್ಲ, ಸೈಕೋಥೆರಪಿ. ಫಿಸಿಯೋಥೆರಪಿಯೂ ಅಧ್ಯಾತ್ಮವೇ.
ಅತ್ಯಂತ ಸ್ಥೂಲವಾದ ಅರ್ಥದಲ್ಲಿ. ಅಂದರೆ ನಮ್ಮ ಡಾಕ್ಟ್ರುಗಳೆಲ್ಲ ಆ ಕಿಂಡರ್ ಗಾರ್ಟನ್ನ ಅಧ್ಯಾತ್ಮ ಯೋಗಿಗಳು. ಆಮೇಲೆ ಫಿಸಿಯೋಥೆರಪಿ ಆದಮೇಲೆ ಸೈಕೋಥೆರಪಿಸ್ಟ್ ಇರ್ತಾರೆ, ಸೈಕ್ಯಾಟ್ರಿಸ್ಟು, ಅವರು ಅದಕ್ಕಿಂತ ಸ್ವಲ್ಪ ಮೇಲಿನವರು. ಮನಸ್ಸನ್ನು ತರಬೇತಿಗೊಳಿಸ್ತಕ್ಕಂಥ ಯೋಗ. ಯೋಗ ಅಂದರೆ ಉಪಾಯ, ಮೆಥಡ್ ಅಂತ ಅರ್ಥ. ಯೋಗ ಅಂದರೆ ಉಪಾಯ, ಮೆಥಡಾಲಜಿ. ಆ ಮನಸ್ಸನ್ನು ತರಬೇತಿಗೊಳಿಸ್ತಕ್ಕಂಥ ಯೋಗ ಅದು ಬೇಕು. ಅದಕ್ಕೋಸ್ಕರ ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಅಷ್ಟಾಂಗ ಯೋಗ ಅಂದರೆ ಅದು ಮನಸ್ಸನ್ನು ತರಬೇತಿಗೊಳಿಸುವಂಥದ್ದು. ಆದರೆ ಮನಸ್ಸನ್ನು ತರಬೇತಿಗೊಳಿಸುವುದು ಯಾಕೆ ಅದು ಗೊತ್ತಿಲ್ಲದೆ ಇದ್ದರೆ ಇದು ವ್ಯರ್ಥ ಆಗೋಯ್ತಲ್ಲ. ಮನಸ್ಸನ್ನು ತರಬೇತಿಗೊಳಿಸುವುದು ಯಾಕೆ ಅಂತ ಅನ್ನೋದಕ್ಕೆ ಉತ್ತರ ಯೋಗದಲ್ಲಿ ಇಲ್ಲ. ಯೋಗ ಅನ್ನೋದು ಮನಸ್ಸನ್ನು ನಿನ್ನ ಸ್ವಾಧೀನಪಡಿಸಿಕೋ, ಮನಃಶಕ್ತಿಯನ್ನು ಬೆಳೆಸಿಕೋ ಅಂತ ಹೇಳ್ತದೆ. ಮನಸ್ಸಿನ ಶಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ಮೊದಲು ಏನು ಮಾಡಬೇಕು? ವೆಕೇಟ್ ಯುವರ್ ಮೈಂಡ್, ಮನಸ್ಸನ್ನು ಖಾಲಿ ಮಾಡು ಅಂತ. ಮನಸ್ಸನ್ನು ಖಾಲಿ ಮಾಡಿದರು, ಖಾಲಿಯಾಗಿ ಉಳಿದುಬಿಟ್ರು, ಏನೂ ಆಗಲಿಲ್ಲ ಅಂದರೆ ಖಾಲಿಯಾದದ್ದನ್ನು ತುಂಬಿಸಬೇಕು. ಇದನ್ನು ಯೋಗ ಹೇಳುವುದಿಲ್ಲ. ಈಗ ಅನೇಕ ಮಂದಿ ಮಾಡರ್ನ್ ಯೋಗಿಗಳು ಹೇಳ್ತಾರೆ, ಹೋದ ತಕ್ಷಣ ವೆಕೇಟ್ ಯುವರ್ ಮೈಂಡ್ ಅಂತಾರೆ. ಅದು ಬಹಳ ಒಳ್ಳೆಯದು. ಯಾಕೆಂದರೆ ಇವತ್ತು ಎಲ್ಲರೂ ಒಳಗೆ ಕೊಳೆ ತುಂಬಿಕೊಂಡೇ ಹೋಗುವವರು. ಎಲ್ಲ ಯಾರು ಸಾಧು ಸಂತರು ಸಿಕ್ಕಿದ್ರು ಅವ್ರ ಹತ್ರ ನಾವು ಹೋಗುವುದು. ಯಾಕೆಂದರೆ ಅವರು ಸಂತರು, ನಾವು ಸಂತೆ. ಈ ಸಂತೆ ಸಾಮಾನು ಅವ್ರ ತಲೆ ಹಾಕಿ ಬರ್ಲಿಕ್ಕೆ ನಾವು ಹೋಗೋದು. ಅದ್ರ ಖಾಲಿ ಮಾಡೋದಲ್ಲಿ ನಮ್ಮ ಪ್ರಾಬ್ಲಮನ್ನು ಸಂತರ ಮೇಲೆ ಹಾಕಿ ನಮ್ಮನ್ನು ಆರಾಮ ಮಾಡಿರಿ ಅಂತ ಈ ಬುದ್ಧಿಯಿಂದ ಹೋಗೋದು ಹೊರತು ಯಾರೂ ಆತ್ಮಜ್ಞಾನಕ್ಕೋಸ್ಕರ ಯಾವ ಸಂತರ ಹತ್ರ ಯಾರೂ ಹೋಗೋದಿಲ್ಲ. ನಮ್ಮ ಸಂತೆಯ ಮಾಲನ್ನು ಸಂತರ ಮೇಲೆ ಹಾಕಿ ಅವ್ರ ತಲೆಯನ್ನು ಕೆಡಿಸಿ ಬರುವವರು ನಾವು. ಹಾಗೆ ಅಧ್ಯಾತ್ಮ ಯೋಗ ಅಂದರೆ ಎರಡನೇದ್ದು ಮನಸ್ಸನ್ನು ಖಾಲಿಗೊಳಿಸುವ ಕ್ರಿಯೆ, ವೆಕೇಟಿಂಗ್. ಮೊದಲು ಒಳಗಿನಿಂದ ಸ್ವಚ್ಛಗೊಳಿಸುವ ಕ್ರಿಯೆ. ಸ್ವಚ್ಛಗೊಳಿಸಬೇಕು ಅಂತಂದರೆ ಸ್ವಚ್ಛಗೊಳಿಸದೆ ಧ್ಯಾನ ಮಾಡಲಿಕ್ಕಾಗುವುದಿಲ್ಲ. ಮನಸ್ಸಿನೊಳಗೆ ನಾವು ತುಂಬ ಕೊಳೆಗಳನ್ನು ತುಂಬಿಸಿಕೊಂಡು ಸ್ಟೋರ್ ಮಾಡಿದ್ದೇವೆ, ಡಂಪ್ ಮಾಡಿದ್ದೇವೆ. ಆ ಕೊಳೆಗಳನ್ನು ಕ್ಲೀನಿಂಗ್ ಪ್ರೋಸೆಸ್, ಇದು ಯೋಗ. ಮೊದಲು ಅದನ್ನು ಸ್ವಚ್ಛಗೊಳಿಸುವುದು. ಆ ಸ್ವಚ್ಛಗೊಳಿಸಿ ಮನಸ್ಸು ಸ್ವಚ್ಛವಾದ ಮೇಲೆ ಸ್ವಚ್ಛವಾದ ವಿಷಯವನ್ನು ಅದರಲ್ಲಿ ತುಂಬಿಸಬೇಕು. ಆಮೇಲೆ ಭಗವಂತನನ್ನು ತುಂಬಬೇಕು. ಅದಕ್ಕೆ ಮೊದಲು ಮನಸ್ಸನ್ನು ಸ್ವಚ್ಛಗೊಳಿಸುವ ಕ್ರಿಯೆ ಸೈಕೋಥೆರಪಿ, ಅದು ಅಧ್ಯಾತ್ಮ ಯೋಗ. ಆಮೇಲೆ ಮೂರನೇದ್ದು ಅದು ಸೈಕಾಲಜಿ ಹೋಯಿತು, ಫಿಸಿಯಾಲಜಿ ಹೋಯಿತು. ಆಮೇಲೆ ಮೂರನೇದು ಫಿಲಾಸಫಿ, ಅದು ಅಧ್ಯಾತ್ಮ. ಭಗವಂತನನ್ನು ತುಂಬಿಸುವ ಕ್ರಿಯೆ ಉಂಟಲ್ಲ, ಕೊನೆಯದ್ದು ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಅಧ್ಯಾತ್ಮ, ಅಧಿಕನಾದ ಆತ್ಮ. ಆತ್ಮ ಅಂದರೆ ಜೀವ, ಅಧಿಯಾತ್ಮ ಅಂದರೆ ಅಧಿಕನಾದ ಆತ್ಮ. ಎಲ್ಲ ಆತ್ಮರಿಗೂ ಅಧಿಕನಾದ ಆತ್ಮ ಅಂದರೆ ಪರಮಾತ್ಮ. ಅಧ್ಯಾತ್ಮ ಅಂದ್ರೇ ಪರಮಾತ್ಮ. ಆ ಪರಮಾತ್ಮನಲ್ಲಿ ಮನಸ್ಸನ್ನು ಸಂಯೋಗ ನೆಲೆಗೊಳಿಸುವಂಥದ್ದು. ಭಗವಂತನಲ್ಲಿ ಮನಸ್ಸನ್ನು ನಿರಂತರ ನೆಲೆಗೊಳಿಸುವ ಕೊನೆಯದಂತಹ ಯೋಗದ ಕೊನೆಯ ಮೊದಲು ದೇಹಕ್ಕೆ ಸಂಬಂಧಪಟ್ಟು ಯೋಗ, ಎರಡನೇದ್ದು ಮನಸ್ಸಿಗೆ, ಮೂರನೇದ್ದು ಆತ್ಮಕ್ಕೆ, ಜೀವಕ್ಕೆ ಸಂಬಂಧಪಟ್ಟು ಮತ್ತು ಜೀವ ನಿಯಾಮಕನಾಗಿರ್ತಕ್ಕಂಥ ಅಧಿಕಾತ್ಮನಾದ ಭಗವಂತನಲ್ಲಿ ಮನಸ್ಸನ್ನು ಸಂಯೋಗಗೊಳಿಸುವ ಮೂಲಕ ಅವನನ್ನು ತಿಳಿದು ಮತ್ವ ಧೀರ. ಆವಾಗ ವಿಷಯ ಗೊತ್ತಾದಾಗ ನಮಗೆ ಯಾವಾಗಲೂ ಪುಕ್ಕು ಇರುವುದೇ ಅಂದರೆ ಏನು ಎಂತಂದು ಗೊತ್ತಿಲ್ಲದಿದ್ದರೆ ಹೆದರಿಕೆ. ಈಗ ಮಕ್ಕಳಿಗೆ ಮೊದಲನೇ ಬಾರಿ ಮಕ್ಕಳಿಗೆ ಯಾಕೆ ಎಷ್ಟೋ ಮಂದಿಗೆ ಈಗ ದೊಡ್ಡವರಿಗೆ ದೇವರು ಈ ಗುರುಗಳ ಭೇಟಿ ಸ್ವಾಮಿಗಳ ಹತ್ರ ಹೋಗಿದ್ರೆ ಏನೋ ಎಂತ ಅವ್ರು ಸ್ವಾಮಿಗಳ ಹತ್ರ ಹೋಗೋದು ಹೇಗೋ ಏನೋ ಎಂದು ನಡ್ಕೊಂಡು ಹೋಗ್ತಾರೆ. ಆಮೇಲೆ 2 ದಿವಸ ಆದಮೇಲೆ ಇಷ್ಟೇ ಸ್ವಾಮಿಗಳು ಅಂದರೆ ನಾವು ಏನೋ ತಿಳ್ಕೊಂಡಿದ್ದೆವು ಅಂತಾರೆ. ಯಾಕೆಂದರೆ ಸಲಿಗೆ ಆದಮೇಲೆ ಸಸಾರ ಆಗಿಬಿಡುತ್ತೆ. ಹಾಗೆ ಮೊದಲು ಹೋಗುವ ಏನು ಸ್ವಾಮಿಗಳ ಹತ್ರ ಭೇಟಿ ಮಾಡೋದು, ಏನು ಮಾಡಬೇಕು, ಹೇಗಿರಬೇಕು, ನಾವು ಹಂಗೆ ಹಾಕ್ಕೊಳ್ಬೇಕು, ತೆಗಿಬೇಕು, ತೆಂಗಿನಕಾಯಿ ಹಿಡ್ಕೋಬೇಕು, ತೆಂಗಿನಕಾಯಿ ಹೀಗೆ ಹಿಡ್ಕೋಬೇಕು, ಹಿಂಗೆ ಹಿಡ್ಕೋಬೇಕು, ಎಲ್ಲವೂ ಭಯವೇ. ಪ್ರತಿಯೊಂದು ಅಲ್ಲಿ ಹೋಗುವ ತೆಂಗಿನಕಾಯಿ ಹಿಡ್ಕೊಳ್ಳೋದು ಹೇಗೆ ಹಿಡ್ಕೋಬೇಕು, ಯಾಕಂದರೆ ಹೀಗೆ ಅದ್ರ ಮುಖಂಡ ಈ ಕಡೆ ಇರಬೇಕು, ಆ ಕಡೆ ಇರಬೇಕು, ಎಲ್ಲ ಭಯವೇ. ಪ್ರತಿಯೊಂದು ಭಯ. ಅದು ಹಾಗೆ ಹಿಡ್ಕೊಂಡ್ರೆ ತಪ್ಪು, ಹೀಗೆ ಹಿಡ್ಕೊಂಡ್ರೆ ತಪ್ಪು, ಏನು ತಿಳ್ಕೊಬಿಡ್ತಾರೋ ಸ್ವಾಮಿಗಳು. ಕಡೆಗೆ ಆದರೆ ಹಣ್ಣು ಯಾವ ಹಣ್ಣು ಇಡಬೇಕು, ಎಷ್ಟು ಹಣ್ಣು ಇಡಬೇಕು, ಅದು ಮುಗುಳಿ ಇರಬೇಕು, ಸರಿ ಇರಬೇಕು, ಎಲ್ಲ ಇಂಥ ಬೇಡವಾದ ಸಂಶಯಗಳೇ. ನಮಗೆ ಬೇಕಾದ ಸಂಶಯಗಳೊಂದು ಬರೋದೇ ಇಲ್ಲ. ಹೀಗೆಲ್ಲ ಭಯ. ಆಮೇಲೆ ಅದು ಎಷ್ಟು ಹಣ್ಣಿದ್ರು ಉಪ್ಪು ತೊಂದರೆ ಅಲ್ರಿ, ಕಾಯಿ ಇದ್ರೂ ನಡೀತು, ಇಲ್ಲದಿದ್ದು ನಡೀತು, ಏನು ಮಾತಾಡೋದಿಲ್ಲ ಸ್ವಾಮಿಗಳು ಅಂತ ಮತ್ತೆ ಮರುದಿವಸ ಹೋಗೋಬರಿಗೆ ಇಲ್ಲಿ ಹೋಗ್ತೇವೆ. ಹಾಗೆ ಯಾವಾಗಲೂ ಒಂದು ವಿಷಯ ಗೊತ್ತಿಲ್ಲದೆ ಇದ್ದಾಗ ಏನೋ ಎಂತೋ ಅನ್ನೋದು ಅದು ತಿಳಿದು ಬಿಟ್ಟರೆ ಭಯ ಹೊರಟು ಹೋಗುತ್ತೆ. ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾ ಧೀರ. ಯಾವಾಗ ಆ ಮಹತ್ವದ ಸಂಗತಿ ತಿಳಿತೋ ಆಮೇಲೆ ಈ ವಿಷಯದ ಬಗ್ಗೆ ಪ್ರಾಪಂಚಿಕವಾದ ವಿಷಯಗಳಲ್ಲಿ ಇರತಕ್ಕ ಅಳುಕು ಎಲ್ಲ ಹೊರಟು ಹೋಯ್ತು. ಅವನಿಗೆ ಧೈರ್ಯ ಬಂತು, ಇದನ್ನು ಎದುರಿಸುವ ಧೈರ್ಯ ಬಂತು. ಎದುರಿಸುವ ಧೈರ್ಯ ಬಂದು ಆವಾಗ ಪ್ರಾಪಂಚಿಕವಾಗಿರತಕ್ಕಂಥ ಸುಖ ದುಃಖ ಎರಡೂ ಕೂಡ ಅವನಿಗೆ ಅನಪೇಕ್ಷಿತ ವಸ್ತುವಾಗಿಬಿಡ್ತದೆ. ಹರ್ಷ ಶೋಕವೂ ಜಹಾತಿ, ಇದು ಎರಡನ್ನೂ ಮೀರಿ ನಿಂತು ನಿಜವಾದಂಥ ಆನಂದಮಯವಾದಂಥ ಸ್ಥಿತಿಯನ್ನು ಅವನು ಒಳಗಿಂದ ಅನುಭವಿಸ್ತಾನೆ. ಮತ್ತು ಮುಕ್ತನಾದ ನಿಜವಾದ ಆನಂದಮಯ ಸ್ಥಿತಿಯಲ್ಲಿ ಇರ್ತಾನಪ್ಪ. ಅಂಥ ಮುಕ್ತಿಯನ್ನು ಪಡೆಯತಕ್ಕ
ಭಗವಂತನ ಉಪಾಸನೆ ಎಂದರೆ ಭಗವಂತ ಮುಕ್ತರಲ್ಲಿಯೂ ನಿಯಾಮಕನಾಗಿದ್ದಾನೆ. ಬ್ರಹ್ಮಾಂಡದ ಒಳಗೆ ಯಾರಿದ್ದಾನೆ, ಪಿಂಡಾಂಡದ ಒಳಗೆ ಯಾರಿದ್ದಾನೆ, ಅವನೇ ಬ್ರಹ್ಮಾಂಡ ಪಿಂಡಾಂಡದ ಆಚೆಗಿರತಕ್ಕ ನಿತ್ಯ ಲೋಕದಲ್ಲಿ ಇರತಕ್ಕಂಥ ಮುಕ್ತ ಜೀವನಗೂ ನಿಯಾಮಕನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕಪ್ಪ. ಅದು ತಿಳ್ಕೊಳ್ಬೇಕಾದ ವಿಷಯ ಅಂತ. ಇನ್ನೂ ಏನು ವಿಷಯವನ್ನು ಹೇಳೋ ಮುಂಚೆ ಅದರ ಪ್ರಶಂಸೆ, ಅದು ಮುಕ್ತಿ ಸಾಧನವಾಗಿರತಕ್ಕಂಥ ವಿದ್ಯೆ. ಏತದ್ ಜ್ಞಾತ್ವಾ ಏತತ್ ಶ್ರುತ್ವಾ ಸಂಪರಿಗೃಹ್ಯ ಮರ್ತ್ಯಃ ಪ್ರವೃಹ್ಯ ಧರ್ಮ್ಯಂ ಅಣುಮೇತಮಾಪ್ಯ ಸಮೋದತೆ ಮೋದನೀಯಂ ಹಿ ಲಬ್ಧ್ವಾ ವಿವೃತಂ ಸದ್ಮ ನಚಿಕೇತಸಂ ಮನ್ಯೇನ್. ಏತತ್ ಶ್ರುತ್ವ, ಇದನ್ನು ಈಗ ನಾನು ನಿನಗೆ ಹೇಳ್ತೇನೆ ಅಂತಾನೆ ಯಮ. ಹಾಗೆ ಯಾರೇ ಆದರೂ ಗುರುಗಳ ಮೂಲಕ ಇದನ್ನು ಕೇಳಿ ತಿಳಿದು, ಏತತ್ ಶ್ರುತ್ವ ಕೇಳೋದು ದೊಡ್ಡ ಸಂಗತಿ ಅಲ್ಲ, ಸಂಪರಿಗೃಹ್ಯ ಅದನ್ನು ಚೆನ್ನಾಗಿ ಗ್ರಹಣ ಮಾಡಿ ಅಂತಾನೆ. ಅದರ ಆಮೂಲ ತೂಲ, ಅದರ ತಳಸ್ಪರ್ಶಿಯಾಗಿ ಅದನ್ನು ಗ್ರಹಣ ಮಾಡಿ ಅದನ್ನು ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಂಡು ಸಂಪರಿಗೃಹ್ಯ ಏತತ್ ಶ್ರುತ್ವ ಸಂಪರಿಗೃಹ್ಯ ಚೆನ್ನಾಗಿ ಪರಿಗ್ರಹಣ ಮಾಡಬೇಕು. ಅದು ಅಷ್ಟು ಸುಲಭ ಅಲ್ಲ. ನಾವು ಕೇಳಿದ್ದು ಗ್ರಹಣ ಆಗುವುದೇ ಕಷ್ಟ, ಪರಿಗ್ರಹಣ ಆಗುವುದು ಇನ್ನೂ ಕಷ್ಟ, ಸಂಪರಿಗ್ರಹಣ ಆಗುವುದು ಮತ್ತೂ ಕಷ್ಟ. ಗ್ರಹಣ ಆಗತ್ತೆ, ಗ್ರಹಣ ಆದರೂ ಕೂಡ ಯಾವುದೋ ಅದರ ಆಚೆ ಈಚೆ ವಿವರಗಳು ಗೊತ್ತಾಗದೆ ಅಸ್ಪಷ್ಟವಾಗುತ್ತೆ. ಗ್ರಹಣದಲ್ಲಿಯೂ ಸ್ಪಷ್ಟತೆ ಇಲ್ಲ. ಅದರ ತಳಸ್ಪರ್ಶಿಯಾದ ಗ್ರಹಣ ಆಗುವುದಿಲ್ಲ. ಒಂದು ವಿಷಯ ಗ್ರಹಣ ಆಯಿತು ಸಾಲದು, ಪರಿಗ್ರಹಣ ಆಗಬೇಕು. ಪರಿಗ್ರಹಣದ ಪೂರ್ತಿಯಾಗಿ ಗ್ರಹಣ, ಪೂರ್ಣ ಪ್ರಮಾಣದಲ್ಲಿ ಅದರ ಎಲ್ಲ ಮುಖಗಳನ್ನು ತಿಳ್ಕೊಳ್ಳುವುದು, ಅದು ಪರಿಗ್ರಹಣ. ಅದೂ ಸಾಧ್ಯವಾಯಿತು. ಪರಿಗ್ರಹಣ ಆದಮೇಲೆ ಅದು ಖಾಯಮಾಗಿರೋದಿಲ್ಲ, ಮರೆತು ಹೋಗುತ್ತೆ. ಅದು ಅಂದರೆ ದೃಢವಾಗಿ ನಿಲ್ಲುವಂತೆ, ಅದರ ಎಲ್ಲ ಮುಖಗಳು ತಿಳಿದು ಅದು ನಮ್ಮಲ್ಲಿ ದೃಢವಾಗಿ ನಿಲ್ಲುವಂತೆ ಮಾಡತಕ್ಕಂಥ ಸ್ಥಿತಿ ಮೊದಲು ಶ್ರವಣದಿಂದ ಪರಿಗ್ರಹ ಅಂದರೆ ಮನನ. ಅದು ಮನನ ಮಾಡಿ ಗಟ್ಟಿಯಾಗಿ ತಿಳಿದು ಅದು ಧ್ಯಾನದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ನಮಗೆ ಧ್ಯಾನದಲ್ಲಿ ಕಣ್ಮುಚ್ಚಿದಾಗ ಆ ಸ್ಥಿತಿ ಕಾಣಬೇಕು, ಆ ಸ್ಥಿತಿಗೆ ನಾವು ತಲುಪಬೇಕು. ಆಗ ಪ್ರವೃಹ್ಯ ಧರ್ಮ್ಯಂ ಅಣುಂ ಏತಂ ಪ್ರವೃಹ್ಯ ಧರ್ಮ್ಯಂ, ಆಗ ಧ್ಯಾನದಲ್ಲಿ ಭಗವಂತ ಕಾಣಬೇಕು. ಅವನು ಎಂಥವನು? ಅಣುಂ ತಂದು, ಅಣುವಿಗಿಂತ ಅಣು, ಅತ್ಯಂತ ಸೂಕ್ಷ್ಮವಾದಂಥ ವಸ್ತು. ಮತ್ತು ಧರ್ಮ್ಯ ಎಲ್ಲಕ್ಕಿಂತ ಸೂಕ್ಷ್ಮ, ಆದರೆ ಎಲ್ಲವನ್ನೂ ಧರಿಸಿರುವಂಥದ್ದು. ವಿಚಿತ್ರ ಅಲ್ವದು? ಈಗ ದೊಡ್ಡ ವಸ್ತು ಸಣ್ಣ ವಸ್ತುವನ್ನು ಧರಿಸಬಹುದು. ಒಂದು ಸಣ್ಣ ಹಣ್ಣು, ಒಂದು ದ್ರಾಕ್ಷೆಯನ್ನು ನಾನು ಅಂಗೈಯಲ್ಲಿ ಹಿಡ್ಕೊಳ್ಬಹುದು. ಅದರ ದ್ರಾಕ್ಷೆ ಅಂಗೈಯನ್ನು ಹಿಡ್ಕೊಳ್ಳೋ ಸಾಧ್ಯ, ಯಾಕೆಂದರೆ ಅಂಗೈಯಿನ ಸಣ್ಣ ವಸ್ತು ಅದು. ಮನೆ ಒಳಗೆ ನಾನು ಇರಬಹುದು, ಯಾಕೆಂದ್ರೆ ನಾನು ಸಣ್ಣದು, ಮನೆ ದೊಡ್ಡದು. ನನ್ನ ಒಳಗೆ ಮನೆ ಇರುವುದು ಸಾಧ್ಯ ಇಲ್ಲ. ಆದರೆ ಭಗವಂತ ಎಲ್ಲಕ್ಕಿಂತ ಅಣುವಂತೆ, ಆದರೆ ಎಲ್ಲವನ್ನು ಧರಿಸಿಕೊಂಡಿದ್ದಾರೆ, ಎಲ್ಲವೂ ಅವನೊಳಗಿದೆ ಅಂತ. ಈ ವಿಚಿತ್ರವಾದ ವಿರುದ್ಧ ಮುಖವನ್ನು ಅನುಸಂಧಾನ ಮಾಡುವಂತಾರೆ. ಅವನು ಎಲ್ಲವನ್ನೂ ಧರಿಸಿಕೊಂಡು ಎಲ್ಲದರೊಳಗೂ ಇದ್ದಾನೆ, ಆದರೆ ಎಲ್ಲವನ್ನೂ ಧರಿಸಿಕೊಂಡಿದ್ದಾನೆ. ಎಲ್ಲಕ್ಕಿಂತಲೂ ಸಣ್ಣ ವಸ್ತು, ಅತ್ಯಂತ ಅಣುವಿಗಿಂತ ಅಣು. ಧರ್ಮ ಅಂದರೆ ಧರಿಸುವವನು, ಧರ್ಮ್ಯ ಅಂತ ಹೇಳ್ತಾರೆ. ಧರ್ಮ್ಯ ಅಂದರೆ ಈ ಜಗತ್ತನ್ನು ಧರಿಸತಕ್ಕಂಥ ವಸ್ತುಗಳನ್ನೂ ನಿಯಮಿಸುವವನು. ಧರ್ಮ ಅಂದರೆ ಧರಿಸುವವರು, ಅವರಿಗೂ ಅಂದರೆ ನಿಯಾಮಕ. ಜಗತ್ತಿನ ಧಾರಕ ಶಕ್ತಿಗಳು ಅನೇಕ ಇದ್ದಾರೆ. ದೇವತೆಗಳು ಜಗತ್ತನ್ನು ಧಾರಣೆ ಮಾಡ್ತಾರೆ, ಇಂದ್ರ ದೇವತೆಗಳು ಜಗತ್ತನ್ನು ಧಾರಣೆ ಮಾಡಿದ್ದಾರೆ. ಜಗತ್ತನ್ನು ಧಾರಣೆ ಮಾಡ್ತಕ್ಕ ಇಂದ್ರಾದಿಗಳನ್ನು ಗರುಡಶೇಷ ರುದ್ರರು ಧಾರಣೆ ಮಾಡಿದ್ದಾರೆ, ಅವರನ್ನು ಬ್ರಹ್ಮವಾಯುಗಳು ಧಾರಣೆ ಮಾಡಿದ್ದಾರೆ, ಅವರನ್ನು ಕೂಡ ಧಾರಣೆ ಮಾಡ್ತಕ್ಕ ಧರ್ಮ ಅಂದರೆ ಜಗತ್ತಿನ ಧಾರಕ ಶಕ್ತಿಗಳನ್ನು ನಿಯಂತ್ರಿಸುವ ಮಹಾಧಾರಕ, ಮೂಲಾಧಾರ ಅಂತ ಹಿಂದೆ ಬಂತಲ್ಲ, ಅದನ್ನೇ ಹೇಳೋದು. ಆದರೆ ಎಲ್ಲ ವಸ್ತುವಿಗಿಂತ ಅಣುವಿಗಿಂತ ಅಣು ಅವನು. ಯಾಕೆಂದರೆ ನಾನು ತಿಳ್ಕೊಳ್ಬೇಕಾದ್ದು ಅದನ್ನು ಮುಖ್ಯ. ನನ್ನ ಬಿಂಬರೂಪಿಯಾಗಿರತಕ್ಕವ, ನನ್ನೊಳಗೆ ನನಗಿಂತಲೂ ಸೂಕ್ಷ್ಮ ರೂಪದಿಂದ ಇರತಕ್ಕ ಭಗವಂತ, ಅವನನ್ನು ಅಣು ಅಂತ ತಿಳ್ಕೋಬೇಕು. ಆದರೆ ಅವನೇ ಇಡೀ ಸಮಸ್ತ ವಿಶ್ವದ ಧಾರಕನಾಗಿ ಮಹತ್ತಿಗಿಂತ ಮಹತ್ತಾಗಿದ್ದಾನೆ ಅಂತಲೂ ತಿಳ್ಕೊಳ್ಬೇಕು. ಇಲ್ಲಿ ಧರ್ಮ್ಯಂ ಅಣು ಅಂದರೆ ಅಣೋರಣೀಯಾನ್ ಮಹತೋ ಮಹ್ಯಾನ್, ಎರಡು ಮುಖಗಳನ್ನು ಹೇಳಿದ. ಅವನು ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು. ಆದ್ದರಿಂದ ಅವನನ್ನು ಹೇಗೆ ತಿಳ್ಕೊಳ್ಬೇಕು? ಪ್ರವೃಹ್ಯ ಅಂದರೆ ಪ್ರತ್ಯೇಕಿಸಿ, ಪೃಥಗ್ ಭಾವೇ ಪ್ರವೃಹ್ಯ, ಅವನನ್ನು ಈ ಥರ ಎಲ್ಲ ವಸ್ತುಗಳಿಗಿಂತ ನಿನಗಿಂತಲೂ ಪ್ರತ್ಯೇಕವಾಗಿ ಭಿನ್ನವಾಗಿರತಕ್ಕ. ಯಾಕೆಂದರೆ ನೀನು ಅಣುವಿಗಿಂತ ಅಣುವಲ್ಲ, ನೀನು ಅಣು, ನಿನಗಿಂತಲೂ ಅಣು ಅವನು. ನೀನು ಮಹತ್ತಲ್ಲ, ಅವನು ಮಹತ್ತು. ನೀನು ಅಣುವು ಮಹತ್ತು ಎರಡೂ ಆಗಲಾರೆ. ನೀನು ಅಣುವೇ, ಅವನು ಅಣುವು ಹೌದು, ಮಹತ್ವ ಹೌದು. ನೀನು ಅಣುವಾದರೆ ನಿನಗಿಂತ ಅಣು ಅವನು. ಆದ್ದರಿಂದ ನಿನಗಿಂತಲೂ ಅಣುವಾಗಿ, ನಿನಗಿಂತಲೂ ಅಷ್ಟೇ ಅಲ್ಲ, ಮಹತ್ತಿಗಿಂತಲೂ ಮಹತ್ತಾಗಿ ಇರತಕ್ಕ ವಸ್ತು ನಿನಗಿಂತ ಹೇಗೆ ಅದು ಅತ್ಯಂತ ವಿಲಕ್ಷಣವಾಗಿದೆ ಅನ್ನುವ ವೈಲಕ್ಷಣ್ಯವನ್ನು, ಭಗವಂತನಿಗೂ ಜೀವನಿಗೂ ಇರತಕ್ಕ ವೈಲಕ್ಷಣ್ಯವನ್ನು ಸ್ಪಷ್ಟವಾಗಿ ತಿಳಿದು ಅಂತ. ಪ್ರವೃಹ್ಯ ಅಂದರೆ ಪ್ರತ್ಯೇಕಿಸಿ ಅಂತ.
ಆ ಡಿಫರೆನ್ಸನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಅಂಥ ಅಣುವಿಗಿಂತ ಅಣುವಾದ ನಿನ್ನ ಬಿಂಬರೂಪವನ್ನು ಉಪಾಸನೆಯಿಂದ ಆಪ್ಯ ಪಡೆದು ಕೊನೆಗೆ ಅಂಥ ರೂಪವನ್ನು ಸಾಕ್ಷಾತ್ಕರಿಸಿಕೊಂಡಾಗ ಏನಾಗುತ್ತೆ? ಸಮೋದತೆ ಮೋದನೀಯಂ ಹಿ ಲಬ್ಧ್ವ, ಮೋದನೀಯಂ ಮಹಾ ಆನಂದ ಸ್ವರೂಪ ಮತ್ತು ಆನಂದಪ್ರದರಾದಂಥ ಭಗವಂತನನ್ನು ಲಬ್ಧ್ವ ಪಡೆದು ಬಿಟ್ಟ ಅವನು ಮೋದತೆ, ಅವನು ಶಾಶ್ವತ ಆನಂದದಲ್ಲಿ ಇರ್ತಾನೆ. ಮತ್ತು ಅವನು ಅಂತ ಯಾರ್ಯಾರ ಬಗ್ಗೆ ಯಾಕೆ ಮಾತಾಡೋದು ನಚಿಕೇತ? ವಿವೃತಂ ಸದ್ಮ ನಚಿಕೇತ ಸಮ್ಮನ್ಯೆ, ಈ ನಚಿಕೇತನಿಗೆ ಅಂಥ ಆನಂದಮಯವಾದ ಲೋಕದ ಬಾಗಿಲು ತೆರೆದಿದೆ ಅಂತ ನನಗೆ ಗೊತ್ತು ಅಂತ. ಸದ್ಮ ವಿವೃತಂ, ಆ ಆನಂದಮಯವಾದಂಥ ಲೋಕದ ಬಾಗಿಲು ವಿವೃತವಾಗಿದೆ, ತೆರೆದಿದೆ. ಯಾರನ್ನು? ನಚಿಕೇತ ಸಂಪ್ರತಿ. ಅವನು ನಿನಗೆ ಅಂತ ಹೇಳಿದ್ರೆ ಈ ನಚಿಕೇತನಿಗೆ ಆ ಆನಂದಮಯವಾದ ಲೋಕದ ಬಾಗಿಲು ತೆರೆದಿದೆಯಪ್ಪ. ಮನ್ಯೆ, ಇದು ನನಗೆ ಗೊತ್ತಿದೆ, ನಿನಗೆ ಆ ಬಾಗಿಲು ಮೊದಲೇ ತೆರೆದಾಗಿದೆ, ನೀನು ಪ್ರವೇಶಿಸುವುದಷ್ಟೇ ಬಾಕಿ, ನಿನಗೋಸ್ಕರ ಆ ಬಾಗಿಲು ತೆರೆದಿದೆ ಅಂಥ ಸತ್ಯವನ್ನು ನೀನು ತಿಳಿದವನು. ಅದರ ವಿಶೇಷ ಜ್ಞಾನಕ್ಕೋಸ್ಕರ ನನ್ನ ಹತ್ರ ಬಂದಿದ್ದೀಯಾ, ಅದರ ವಿಶೇಷ ಜ್ಞಾನವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಇವತ್ತು ಇನ್ನೂ ಪೀಠಿಗೆ ಮುಗಿಸಲೇ ಇಲ್ಲ ಯಮ. ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಕೊಡ್ತೇನೆ ಅಂತ ಹೇಳುವಾಗಲೇ 20 ದಿವಸ ಆಗಿಬಿಡುತ್ತೆ. ಕೊಡೋದೇ ಇಲ್ಲ, ಅವನು ಕೊಡೋದಿಲ್ಲ. 20 ದಿವಸಲ್ಲೂ ಪೀಠಿಗೆಯಲ್ಲೇ ಮುಗಿಸ್ತಾನೆ ನೋಡಿ. ಹೀಗೆ ಮಾಡಿ ಅವನು ಕೊನೆಗೂ ಮೊಣಗಂಟಿಗೆ ಬೆಲ್ಲ ಹಚ್ಚಿ ನಿಜವಾಗಿ ಹೇಳಬೇಕಾದ್ದನ್ನು ಪೆಂಡಿಂಗ್ ಇಟ್ಟುಬಿಡ್ತಾನೆ. ಯಾವಾಗಲೂ ಎಂಗ್ಸೈಟಿ ಬಹಳ ಮುಖ್ಯ. ಎಂಗ್ಸೈಟಿ ಉಳಿಯುತ್ತೋ ಇಲ್ಲೋ ಅಂತ, ಏನು ಎಷ್ಟು ದಿವಸ ಆದರೂ ಹೇಳೋದಿಲ್ಲ ಅವ್ರು, ಇನ್ನೇನು ಕೇಳೋದು ಅಂತ ಅನ್ನೋ ಭಾವ ಬರುತ್ತೋ, ಹೇಳಲಿಲ್ಲ ಈ ವರ್ಷ ಹೇಳಲಿಲ್ಲ ಮುಂದಿನ ವರ್ಷ ಬಿಡಬಾರದು ಅಂತ ಕಾಣುತ್ತೋ ನೋಡುವ ಅಂತ ಅವರದ್ದು ಪರೀಕ್ಷೆ. ಹಾಗೆ ಅದರಲ್ಲಿ ಎಂಗ್ಸೈಟಿ ಎಷ್ಟಿರುತ್ತೆ ನಮಗೆ, ಅದನ್ನು ಕೇಳಬೇಕು ಅನ್ನುವ ಕಾತರ ಎಷ್ಟಿದೆ ಅನ್ನೋದಕ್ಕೋಸ್ಕರ ಮತ್ತು ಅದನ್ನು ಹೊಗಳ್ತಾನೆ, ಅದು ಅತ್ಯದ್ಭುತ ಅಂತಾನೆ, ಅದು ನೇರ ಹೇಳುವುದಿಲ್ಲ. ಅದಕ್ಕೆ ನಚಿಕೇತನ ತಾಳ್ಮೆ ತಪ್ಪಿ ಒಮ್ಮೆ ಹೇಳಯ್ಯ ಆ ವಿಷಯವನ್ನು, ನನ್ನ ಕ್ವಾಲಿಫಿಕೇಷನ್ ಹೇಳಿದ್ದು ಸಾಕು ಅಂತಾರೆ. ಅದನ್ನು ಹೇಳು, ನನಗೆ ನೀನು ಹೇಳಬೇಕಾದ್ದನ್ನು ಹೇಳು, ಬಂದರೆ ನನ್ನನ್ನೇ ಹೊಗಳ್ತಾ ಇದ್ದಿ ಬಂದರೆ ನೀನು ಅಂಥವ, ನೀನು ಒಳ್ಳೆ ಹುಡುಗ, ನಿನಗೆ ಅದೆಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಿ, ಅದನ್ನು ನಾನು ಎಂಥವ ನನಗೆ ಬೇಕಾಗಿ ನನ್ನ ಭಗವಂತನ ಬಗ್ಗೆ ಹೇಳು ಅಂತ ಮುಂದೆ ಕೇಳ್ತಾನೆ. ಅವನು ನಚಿಕೇತ ಏನು ಕೇಳ್ತಾನೆ, ಅದಕ್ಕೆ ಯಮ ಏನು ಉತ್ತರ ಕೊಟ್ಟ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.